ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಯಾವ ಇಯರ್? 1946 ಕರೆಕ್ಟ್ ನೆನಪಿಟ್ಕೋರಿ. 1946. ಬಟ್ CBI ಯಾವ ಇಯರ್ದಾಗ ಆಕೈತೆ ಅಂದ್ರೆ 1963. ಯಾರದಾರ ಅದ್ರದ್ದು ಫಸ್ಟ್ ಚೀಫ್ ಎಕ್ಸಿಕ್ಯೂಟಿವ್? ಈಗ ಪ್ರವೀಣ್ ಸೂದ್ ಅವ್ರದ್ದು ಅವಧಿ ವಿಸ್ತರಣೆ ಮಾಡಿರಲ್ಲ. ಇನ್ನೊಂದು ಏನಂದ್ರೆ ಇದನ್ನು CBI ಹೇಳತ್ತಿದ್ವಲ್ಲ, ಕನ್ಸೆಂಟ ನೆನಪಿಟ್ಕೋರಿ. ಕನ್ಸೆಂಟ್ ಇಲ್ಲ ಅಂತ ಹೇಳಿದ್ವಲ್ಲ ನೀನು, ಯಾವ ಸ್ಟೇಟು ಕನ್ಸೆಂಟ ತೊಗೋಬೇಕಾಗಿಲ್ಲ. CBI ಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡ್ತಿರ್ತೈತಿ. ಎರಡು ಥರ ಬರ್ತಾವೆ ಹೇಳ್ತೀನಿ ಅದ್ರೊಳಗೆ. ಒಂದು ಜನರಲ್ ಕನ್ಸೆಂಟ್ ಇರ್ತೈತಿ, ಒಂದು ಸ್ಪೆಸಿಫಿಕ್ ಕನ್ಸೆಂಟ್ ಅಂತ ಇರ್ತೈತಿ. ಸ್ಪೆಸಿಫಿಕ್ ಕನ್ಸೆಂಟ್ ಜನರಲ್ ಕನ್ಸೆಂಟಿಗೆ ಏನು ಡಿಫ್ರೆನ್ಸ್ ಅಂದ್ರೆ, CBI ನೆನಪಿಟ್ಕೋರೆ ಹೇಳಿಕೆ ಟೈಪ್ ಕೇಳಿರ್ತಾರೆ. ಇದನ್ನು ಪ್ರಾಕ್ಟಿಕಲ್ ನೀವು ಅಲ್ಲಿ ಕೂತಿರ್ತಿರಲ್ಲ ಎಕ್ಸಾಮ್ನಾಗ, ಇನ್ ಕೇಸ್ ಎಲ್ಲಾರ ಯಾವ ಒಂದು ಸ್ಟೇಟ್ಗಳು CBIದಾಗ ಜನರಲ್ ಕನ್ಸೆಂಟ್ನ ವಿಡ್ರಾ ಮಾಡ್ಯಾರ ಕೇಳ್ರ, ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡ್ರಿ. ಏನಂದ್ರೆ ಸೆಂಟ್ರಲ್ CBI ಯಾರು ಅಂಡ್ರೆ ಇರ್ತೈತೆ ಅಂದ್ರೆ ಪ್ರೆಸೆಂಟ ಯಾರ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ರೆ. ಯಾಕಂದ್ರೆ ಅದ್ರದ್ದು ಹೆಡ್ ಯಾರು ಇರ್ತಾರೆ? ಪರ್ಸನಲ್ ಆ್ಯಂಡ್ ಗ್ರೇವಿಯನ್ಸಸ್ ಅಂತ ಬರ್ತೈತೆ ಅಂತೇಳಿ ಆ ಡಿಪಾರ್ಟ್ಮೆಂಟ್ ಅಂಡ್ರೆ ಅದ್ರ ಯಾರು ಇರ್ತಾರೆ? PM ಇರ್ತಾರಲ್ಲ, PM ಕಂಟ್ರೋಲ್ನಾಗ ಇದ್ದಂಗೆ CBI ಮಾಡ್ತಿರ್ತಾರೆ. ಈಗ ಇನ್ ಕೇಸ್ CBI ಮೇಲೆ ಹೇಳಿಕೆ ಟೈಪ್ ಏನಕ್ಕೆ ಕೇಳ್ರು, ಯಾವುದೊಂದು ಸ್ಟೇಟ ಜನರಲ್ ಕನ್ಸೆಂಟ್ ಇಲ್ಲ ಅಥವಾ ಅಲ್ಲಿ ಕನ್ಸೆಂಟ್ ತೊಗೊಳ್ಬೇಕು ಕಂಪಲ್ಸರಿ ಅಂದ್ರೆ ಯಾವ್ದು ನಾನ್ BJP ಗೌರ್ಮೆಂಟ್ ಇರ್ತೈತಲ್ರಿ, ಆ ಗೌರ್ಮೆಂಟ್ನ ಗೆಸ್ ಮಾಡಿ ಹಾಕೋತ್ ಬರ್ರಿ ಆಪ್ಷನ್. ಅದ್ರ ಸಲ್ಮಂದ್ ಹೇಳತ್ತ ನೆನಪಿಟ್ಕೋರಿ. ಇನ್ ಜನರಲ್ ಕನ್ಸೆಂಟ ಮತ್ತು ಸ್ಪೆಸಿಫಿಕ್ ಕನ್ಸೆಂಟ್ ಏನಂದ್ರೆ, CBI ಯಾವ್ದಾದ್ರು ಒಂದು ಸ್ಟೇಟ್, CBI ಎದ್ರ ಸಲ್ಮಂದ್ ಐತ್ರಿ ಇಂಡಿಯಾದಾಗ? ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಾರೆ, ಕೇಂದ್ರೀಯ ತನಿಖಾ ದಳ ಅಂತಾರೆ. ಕೇಂದ್ರೀಯ ತನಿಖಾ ದಳ ಅಂದ್ರೆ ಭಾರತದ ಸಂಬಂಧಿಸಿದಾಗ ಅಥವಾ ಭಾರತಕ್ಕೆ ಏನರ ಇಲ್ಲಿಗಲ್ ಅಥವಾ ಭಾರತ ನ್ಯಾಷನಾಲಿಟಿಗೆ ಏನರ ಪ್ರಾಬ್ಲಮ್ ಆಗುವಂಥದ್ದು ಏನೋ ಒಂದು ಘಟನೆ ನಡೀತತ್ತೇಳಿ ಅದ್ರ ತನಿಖೆ ಆಗಕ್ಕೆ ಸ್ವತಂತ್ರವಾದ ಸಂಸ್ಥೆ ಇತ್ತು ತನಿಖೆ ಮಾಡೋ ಸಲ್ಮಂದ್. ಈಗ ಹೆಂಗೆ ರಾ ಇರ್ತೈತಲ್ಲ, ಔಟ್ ಆಫ್ ಕಂಟ್ರಿದ್ ನಮ್ಗೆ ರಾದ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ. ಬಟ್ ಅದು ನಮಗೆ ಕೊಡ್ತಿರಂಗಿಲ್ಲ. ಯಾರಿಗೆ ಅಂದ್ರೆ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ದೇನು ಆಫೀಸರ್ಸ್ ಇರ್ತಾರಲ್ಲ, ಎಕ್ಸ್ಟರ್ನಲ್ ಅಫೇರ್ಸಿಗೆ ಸಿಗ್ತಿರ್ತೈತಲ್ಲ ರಾದ, ಸೇಮ್ ಹಂಗೆ CBI ಏನೈತೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದೊಂದು ಏಜೆನ್ಸಿ ಐತಿ. ಯಾವುದೇ ರಾಜ್ಯದಾಗ ಏನೇ ಆದ್ರೂ ಅದ್ರದ್ದು ಇನ್ವೆಸ್ಟಿಗೇಷನ್ ಮಾಡೋದು ಸ್ವತಂತ್ರ ಪವರ್ ಐತಿ. ಬಟ್ ಅದನ್ನ ಏನು ಮಾಡ್ತಾರೆ ಅಂದ್ರೆ ರೆಸ್ಟ್ರಿಕ್ಟ್ ಮಾಡಿರ್ತಾರೆ. ಹೆಂಗಂದ್ರೆ ಎರಡು ಥರ ಕನ್ಸೆಂಟ್ ಕೇಳ್ತಾರೆ ರೀ. ಒಂದು ಜನರಲ್ ಕನ್ಸೆಂಟ, ಇನ್ನೊಂದು ಸ್ಪೆಸಿಫಿಕ್ ಕನ್ಸೆಂಟ್. ಜನರಲ್ ಕನ್ಸೆಂಟ್ ಅಂದ್ರೆ ಏನು? ನಾರ್ಮಲ್ ಜನರಲ್ ಕನ್ಸೆಂಟ್ಗೆ ಪೇಪರ್ ವರ್ಕ್ ಇರಂಗಿಲ್ಲ, ಏನಿರಂಗಿಲ್ಲ. ಸಣ್ಣ ಕೇಸ್ ಇರ್ತಲ್ಲ, ಡೈರೆಕ್ಟ್ ವಿದೌಟ್ ಅವ್ರಿಗೆ ಬರೀ ಹೇಳಿ ಬಂದು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸ್ಟಾರ್ಟ್ ಆಕಾರ. ಬಟ್ ಸ್ಪೆಸಿಫಿಕ್ ಕನ್ಸೆಂಟ್ ಅಂತ ಏನಿರ್ತೈತಲ್ಲ, ಇವಕ್ಕೆ ಕೇಸ್ ವೈಸ್ ಕನ್ಸೆಂಟ್ ಅಂತೂ ಕರೀತಾರೆ. ಇವು ಕೇಸ್ಗಳನ್ನ ಏನು ಮಾಡಿರ್ತಾರೆ ಅಂದ್ರೆ, ಯಾವ್ದಾರ ಒಂದೊಂದು ಸ್ಟೇಟ ಜನರಲ್ ಕನ್ಸೆಂಟ್ ವಿಡ್ರಾ ಮಾಡ್ಕೊತಿರ್ತೈತೆ CBIದಿಂದ. ಯಾಕಂತ ಹೇಳಿರ್ತೈತೆ ಅಂದ್ರೆ, CBIಗೆ ನಮ್ಮ ರಾಜ್ಯದಾಗ ಬಂದ ಅಥವಾ ನಮ್ಮ ರಾಜ್ಯದಾಗ ಏನೋ ತನಿಖೆ ಮಾಡ್ಬೇಕಾರ ಕರೆಂಟ್ ನಮ್ಮ ಗೌರ್ಮೆಂಟ್ದಿಂದ ಪರ್ಮಿಷನ್ ತೊಗೋಬೇಕಂತ ಹೇಳಿ. ಗೊತ್ತಾತಲ್ಲ CBIದು? ಗೊತ್ತಾತಲ್ಲ ಮತ್ತೇನರ ಡೌಟಾ? ಇನ್ನೊಂದು ಏನಂದ್ರೆ, CBI ಎಕ್ಸಿಕ್ಯೂಟಿವ್ ಯಾರು ಅಪಾಯಿಂಟ್ ಮಾಡ್ತಾರಂದ್ರೆ, CBI ಎಕ್ಸಿಕ್ಯೂಟಿವ್ನ ಅಪಾಯಿಂಟ್ ಮಾಡ್ಬೇಕಲ್ಲ. ಈಗ ಪ್ರವೀಣ್ ಸೂದ್ ಅದಾರ ರೀ, ಅದ್ರದ್ದು ಅಪಾಯಿಂಟ್ಮೆಂಟ್ ಕಮಿಟಿ ಬರ್ತೈತೆ. ಯಾರು ಇರ್ತಾರೆ ಅದ್ರಾಗ? ಯಾರ? CJI ಮಾಡಂಗಿಲ್ಲ. ಯಾರು ಮಾಡ್ತಾರಂದ್ರೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಬಟ್ ಪೆನಲ್ ಯಾವ್ದು ರೆಕಮೆಂಡ್ ಮಾಡ್ತೈತೆ ಇದಕ್ಕೆ? ಎರಡೂ ಕನ್ಫ್ಯೂಸ್ ಆಗಬಾರ್ದು. ಈಗ ಚೀಫ್ ಎಲೆಕ್ಷನ್ ಕಮಿಷನರ್ ಬರ್ತಾರೆ, ನ್ಯೂಸ್ನಾಗ ಐತಲ್ಲ, ಚೀಫ್ ಎಲೆಕ್ಷನ್ ಕಮಿಷನರ್ ನ್ಯೂಸ್ನಾಗ ಐತೆ, ನೆನಪೈತ್ರಿ? ನಡು ಚೀಫ್ ಎಲೆಕ್ಷನ್ ಕಮಿಷನರ್ದು ಪೆನಲ್ನಂದು ಒಬ್ರನ್ನ ತೆಗಿತಾರೆ. ಯಾರನ್ನ ತೆಗಿತಾರೆ ಹೇಳ್ರಿ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಲ್ಲ. ಚೀಫ್ ಎಲೆಕ್ಷನ್ ಕಮಿಷನರ್ ಅಂದ್ರೆ ಏನಂದ್ರೆ, ಒಂದು ದೇಶದ ಯಾವ್ದಾರ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಐತಂದ್ರೆ ಅದ್ರ ಮೇನ್ ಬೇಸ್ ಅಂದ್ರೆ ಯಾವ್ದು? ಚುನಾವಣೆಗಳು ಇರಲ್ದ ಯಾವುದೋ ಒಂದು ಸರ್ಕಾರ ನಿರ್ಮಾಣ ಮಾಡೋಕ್ಕಾಗಂಗಿಲ್ಲ ಅಥವಾ ಸರ್ಕಾರ ನೇಮಕ ಮಾಡೋಕ್ಕಾಗಂಗಿಲ್ಲಲ್ಲ. ಸೇಮ್ ಮತ್ತು ಚುನಾವಣಾ ಆಯುಕ್ತರ ನೇಮಕ ಮಾಡ್ಬೇಕಾದ್ರೆ ಅದರೊಳಗೂ ಏನಿರ್ಬೇಕಂದ್ರೆ ನಿಷ್ಪಕ್ಷಪಾತ ಇರ್ಬೇಕು ಅಥವಾ ಪಾರದರ್ಶಕತೆ ಇರಬೇಕು. ಅದರದ್ದು ಅಪಾಯಿಂಟ್ಮೆಂಟ್ ಯಾರದಾರ ಹೇಳ್ರಿ? ಈಗ CECದು ಚೀಫ್ ಎಲೆಕ್ಷನ್ ಕಮಿಷನರ್ ಯಾರದಾರ? ಈಗ ಜ್ಞಾನೇಶ್ ಕುಮಾರ್ ಅದಾರ. ಅವ್ರನ್ನ ಅಪಾಯಿಂಟ್ ಮಾಡಿದ್ದು ಪೆನಲ್ ಯಾವ್ದು? ಡೈರೆಕ್ಟ್ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರ. ಈಗ ಪ್ರಾಕ್ಟಿಕಲಾಗಿ ಇದ್ರೊಳಗೂ ಪ್ರಾಕ್ಟಿಕಲಾಗಿ ನೀವು ಥಿಂಕ್ ಮಾಡ್ಬೋದು. ಯಾರು ಮಾಡ್ತಾರೆ? ಪೆನಲ್ ಏನಿರ್ತೈತಿ? ಒಬ್ರ ಕರೆಕ್ಟ್ PM ಪ್ಲಸ್ ಲೀಡರ್ ಆಫ್ ಅಪೋಸಿಷನ್ ಪ್ಲಸ್ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಕರೀತಾರೆ. ಯಾರದಿಂದ ಅಂದ್ರೆ ಪ್ರೈಮ್ ಮಿನಿಸ್ಟರ್, ಒಬ್ರು ಕ್ಯಾಬಿನೆಟ್ ಮಿನಿಸ್ಟರ್. ನಾಳೆ ಎಲ್ಲರ ಹೋಮ್ ಮಿನಿಸ್ಟರ್ ಅಂತ ಹಾಕಿ ಬಂದಿರಿ, ಮತ್ತು ಅವ್ರು ತೊಗೋಬೋದು ಹೋಮ್ ಮಿನಿಸ್ಟರ್ನ. ಬಟ್ ಏನಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಏನು ಬರ್ತಾರಲ್ಲ ಅದ್ರೊಳಗಿನ ಒಬ್ರನ್ನ ಯಾರನ್ನಾರ ಪ್ರೈಮ್ ಮಿನಿಸ್ಟರ್ ರೆಕಮೆಂಡ್ ಮಾಡಿರ್ತಾರಲ್ಲ ಅವ್ರು ಇರ್ತಾರೆ. ಇದು ಪೆನಲ್ ನೆನಪಿಟ್ಕೋರ. ಯಾರು ಹೇಳ್ರಿ? CECದಾಗ ಬಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ನ್ಯೂಸ್ನಾಗ ಅದಾರ. ಅದ್ರ ಮೇಲೆ ಏನು ಬೇಕಾದ್ರೆ ಕೇಳ್ಬೋದು. ಅಥವಾ ಎಲೆಕ್ಷನ್ ರೀಸೆಂಟಾಗಿ ಆಗ್ಯಾವ. ಚೀಫ್ ಎಲೆಕ್ಷನ್ ಕಮಿಷನರ್ ಯಾರದಾರ? ಈಗ ಜ್ಞಾನೇಶ್ ಕುಮಾರ್ ಅದಾರ. ಅವ್ರ ಜೋಡ ಇಬ್ಬರು ಆಯುಕ್ತರು ಯಾರದಾರ? ಸುಖ್ಬಿಂದರ್ ಸಿಂಗ್ ಮತ್ತು ವಿವೇಕ್ ಜೋಶಿ ಅದಾರ. ಕರೆಕ್ಟಾ? ಈಗ ಚೀಫ್ ಎಲೆಕ್ಷನ್ ಕಮಿಷನರ್ ಇವ್ರು 3 ಮಂದಿಯಾಗಿ ಬೇರೆದವ್ರನ್ನ ಮಾಡ್ಬೋದಿತ್ತು. ಇವ್ರನ್ನ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರ? ಜ್ಞಾನೇಶ್ ಕುಮಾರ್ನ ಮಾಡ್ಯಾರ. ಬಟ್ ಯಾರು ಮಾಡ್ತಾರೆ ಅವ್ರನ್ನ? 3 ಜನ. ಅದನ್ನ ಮ್ಯಾಲಿನವ್ರನ್ನಂದ್ರೆ ಅಪಾಯಿಂಟ ಯಾರು ಹೇಳ್ರಿ? ಈಗ 3 ಜನದ ಹೇಳಲ್ಲ ಪೆನಲ್. ಅದು ಪೆನಲ್ ಕಂಪಲ್ಸರಿ ನೆನಪಿಟ್ಕೋರು. ನ್ಯೂಸ್ನಾಗ ಐತದ. ಯಾರ? ಪ್ರೈಮ್ ಮಿನಿಸ್ಟರ್ ಪ್ಲಸ್ ಲೀಡರ್ ಆಫ್ ಅಪೋಸಿಷನ್ ಪ್ಲಸ್ ಕ್ಯಾಬಿನೆಟ್ ಮಿನಿಸ್ಟರ್. ಇದು ಹೆಂಗೆ ನೆನಪಿಟ್ಕೋರಿ ಅಂದ್ರೆ, CEC ಮತ್ತು CIC. ಈಗ ರೀಸೆಂಟಾಗಿ ನ್ಯೂಸ್ನಾಗ ಏನೈತೆ ಅಂದ್ರೆ, ರಾಜ್ಯದಾಗ ಇದನ್ನು ಚೀಫ್ ಎಲೆಕ್ಷನ್ ಅಥವಾ ಮಾಹಿತಿ ಆಯೋಗ ಅಂತ ಬರ್ತೈತೆ ರಾಜ್ಯದಾಗ. ಮಾಹಿತಿ ಆಯೋಗದ ಮುಖ್ಯಸ್ಥರನಾಗಿ ರೀಸೆಂಟಾಗಿ ಒಬ್ಬ ಹೆಣ್ಮಗಳನ್ನ ಆಯ್ಕೆ ಮಾಡ್ತಾರೆ ನೋಡು. ಯಾರ? G ಸತ್ಯವತಿ. KPSC ಇದ್ರನ ಅವ್ರು? ಸೆಕ್ರೆಟರಿ ಇದ್ರಲ್ಲ ಇವರು, ವಿಕಾಸ್ ಕಿಶೋರ್ಕಿಂತ ಮೊದಲು ಏನೋ ಇದ್ರು. ಯಾರು ಅವ್ರಿದ್ರು? G ಸತ್ಯವತಿ ಅಂತ ನಮ್ಮಲ್ಲಿ KPSC ಇದ್ರಿ. ಯಾರ ಚೇರ್ಮನ್ ಇದ್ರಲ್ಲ ಅವ್ರು ಏನು ಮಾಡ್ಯಾರ ಅಂದ್ರೆ, ರೀಸೆಂಟಾಗಿ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಫ್ ಸ್ಟೇಟ್. ಚೀಫ್ ಇನ್ಫಾರ್ಮೇಷನ್ ಅಂದ್ರೆ ಇದನ್ನ ಬರ್ತದೆ ಗೊತ್ತಲ್ಲ, ಇನ್ಫಾರ್ಮೇಷನ್ ಆ್ಯಕ್ಟ್ ಯಾವಾಗ ಬರ್ತದ್ರಿ ಇಂಡಿಯಾದಾಗ?
ಮಾಹಿತಿ ಹಕ್ಕು ಆಯೋಗ ಅಂತ ಬರ್ತೈತ್ಲ 2005 ಅದು ಏನಾಕತಿ ಸೆಂಟ್ರಲ್ದಾಗ ಒಂದೈತಿ ಸ್ಟೇಟ್ದಾಗ ಒಂದೈತಿ. ಸೆಂಟ್ರಲ್ದಾಗ ಯಾವ್ದೈತ್ರಿ ಆಯೋಗ ಯಾರು ಮುಖ್ಯಸ್ಥರದಾರ ಈಗ ರೀಸೆಂಟಾಗಿ ಹೊಸದಾಗಿ ಅಪಾಯಿಂಟ್ ಆಗ್ಯಾರ ನೋಡಿ ಅವ್ರು ಹಿರಾಲಾಲ್ ಸಮಾರಿಯಾ ಇಲ್ಲ ರೀಸೆಂಟ್ ಬೇರೆದವ್ರು ಅದಾರ ಯಾರ್ರಿ ರಾಜ್ಕುಮಾರ್ ಗೋಯಲ್ ನೆನಪಿಟ್ಕೋರಿ. ಮ್ಯಾಲ್ ಬಂದಾಗ ರಾಜ್ಕುಮಾರ್ ಗೋಯಲ್ ಕೆಳಗೆ ಬಂದಾಗ ಜಿ ಸತ್ಯವತಿ ಇವ್ರನ್ನೂ ಅಪಾಯಿಂಟ್ಮೆಂಟ್ ಮಾಡ್ಬೇಕಲ್ಲ. CEC ಹೆಂಗೆ ಅಪಾಯಿಂಟ್ಮೆಂಟ್ ಮಾಡಿರ್ತೈತಿಲ್ಲ ಸೇಮ್ CIC ಸೆಂಟ್ರಲ್ದಾಗ ಅಪಾಯಿಂಟ್ ಆಕೈತಿ ನೆನಪಿರ್ತೈತಿ. CEC ಪ್ಲಸ್ CIC ಅಂತ ನೆನಪಿಟ್ಕೋರಿ. ಎರಡು ಥರದ್ದು ಅಪಾಯಿಂಟ್ಮೆಂಟ್ ಪೆನೆಲ್ಲ ಸೇಮ್ ಇರ್ತೈತಿ. ಯಾವ್ದು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಸೆಂಟ್ರಲ್ದಾಗ ಬಂದಾಗ ಯಾರು ಇರ್ತಾರೆ ಹೇಳಿ ಅಪಾಯಿಂಟ್ಮೆಂಟ್ ಪೆನಲ್ದಾಗ ಇವು ಕೇಳಿರ್ತಾರ. ಯಾಕಂದ್ರೆ KA ಹಂಗೆ ಕೇಳಿರ್ತಾರೆ. ಯಾರು ಇರ್ತಾರೆ ಪ್ರೈಮ್ ಮಿನಿಸ್ಟರ್ ಪ್ಲಸ್ ಅಪೋಸಿಷನ್ ಲೀಡರ್ ಪ್ಲಸ್ ಕ್ಯಾಬಿನೆಟ್ ಮಿನಿಸ್ಟರ್. ಅದು ಯಾರು ರೆಕಮೆಂಡ್ ಮಾಡಿರ್ತಾರೆ ಅಥವಾ ಯಾರು ಅಪಾಯಿಂಟ್ ಮಾಡಿರ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್. CEC ಪ್ಲಸ್ CIC. ಬಟ್ ಸ್ಟೇಟ್ದಾಗ ಬಂದ್ರೆ ಅದನ್ನ ಉಲ್ಟಾ ಮಾಡಿಬಿಡ್ರಿ. ಅಲ್ಲಿ ಯಾಕಂದ್ರೆ ನಮ್ಮಲ್ಲಿ ಪ್ರೈಮ್ ಮಿನಿಸ್ಟರ್ನ ತೊಗೊಂಡಿರ್ತಾರಲ್ಲ ಇಲ್ಲಿ ಯಾರನ್ನ ತೊಗೋತಾರಂದ್ರೆ ಚೀಫ್ ಮಿನಿಸ್ಟರ್. ಸೇಮ್ ಮತ್ತು ಇಲ್ಲಿ ಯಾರಂದ್ರೆ ಲೀಡರ್ ಆಫ್ ಅಪೋಸಿಷನ್ ಯಾರೀಗ ಅಶೋಕ್ ಕುಮಾರ್ ಯಾರದಾರ ಅಶೋಕ್ ಅದಾರ. ನೆಕ್ಸ್ಟ್ ಅವ್ರ ಜೋಡ ಯಾರಂದ್ರೆ ಇನ್ನೊಬ್ರ ಕ್ಯಾಬಿನೆಟ್ ಮಿನಿಸ್ಟರ್ ಯಾರು ಇರ್ತಾರಲ್ಲ ಸ್ಟೇಟ್ದಾಗ ಬಂದಾಗ ನೆನಪಿರ್ತೈತಿ. CEC ಮತ್ತು CIC ಎರಡು ಬಂದು ಅಂತೇಳಿ ಸೇಮ್ ಇರ್ತಾವ ಅಪಾಯಿಂಟ್ಮೆಂಟ್ ಪೆನಲ್. ಯಾಕೆ CEC ಹೇಳತ್ತೀವಿ ಅಂದ್ರೆ ರೀಸೆಂಟಾಗಿ ನ್ಯೂಸ್ನಾಗ ಐತೆ ನೋಡ್ರಿ ರಾಹುಲ್ ಗಾಂಧಿ ಅವರು ಡಿಬೇಟ್ಸ್ ಅದು ಮಾಡಿದ್ರು ಅದ್ರ ಸಂಬಂಧ. ಯಾಕಂದ್ರೆ CJIನ ಎದಕ್ಕೆ ತೆಗೆದಾರ ಅದ್ರೊಳಗಿಂದ ಕೇಂದ್ರ ಇದನ್ನ ಯಾವ್ದ ಚುನಾವಣಾ ಆಯುಕ್ತರ ನೇಮಕ ಮಾಡೋ ಸಂಬಂಧ ನ್ಯೂಸ್ನಾಗ ಐತೆ ನೆನಪಿಟ್ಕೋರು ಪೆನಲ್ದಾಗ. ಈಗ ಹೇಳ್ರಿ CBIದಾಗ ಯಾರು ಬರ್ತಾರೆ ಅಪಾಯಿಂಟ್ಮೆಂಟ್ ಪೆನಲ್ನಾಗ ಏನರ ಕನ್ಫ್ಯೂಸ್ ಆತನ ಇಲ್ಲಲ್ಲ. CBIದಾಗ ಯಾರು ಬರ್ತಾರ PM ಪ್ಲಸ್ ಲೀಡರ್ ಆಫ್ ಅಪೋಸಿಷನ್ ಪ್ಲಸ್ ಕ್ಯಾಬಿನೆಟ್ ಮಿನಿಸ್ಟರ್ ನೆನಪಿರ್ತೈತಲ್ಲ. ಓಕೆ ಇದೆ ಹೇಳ್ರಿ ಅಪ್ನ ಹಾಂ ರೀ ಏನು CBI ಏನು ಏನು ಹೇಳಿ ನಾ LOP ಇರ್ತಾನೆ CBIದಾಗು. ಹೋಮ್ ಮಿನಿಸ್ಟರ್ ಇರ್ತಾನೆ ನೋಡೋದ್ರು. ಸಾರಿ CJI ಇರ್ತಾನೆ ಕ್ಯಾಬಿನೆಟ್ ಮಿನಿಸ್ಟರ್ CJI ಇರ್ತಾನೆ. ಅದು ಇದ್ರೊಳಗೆ CVCದಾಗ ಹೋಮ್ ಮಿನಿಸ್ಟರ್ ಇರ್ತಾನೆ. CJI ತೆಗೆದು ಹೋಮ್ ಮಿನಿಸ್ಟರ್. ಏನು ಕನ್ಫ್ಯೂಸ್ ಆತ ಹೇಳ ಉಲ್ಟಾ ಹೇಳಿ ನಾನು ಏನು ಕನ್ಫ್ಯೂಸ್ ಆತ ಹೇಳ್ರಿ ಇರ್ಲೆ. ಈಗ ಮೊದಲ CEC CIC ಗೊತ್ತಾತ ಹೇಳ್ರಿ ಯಾವ್ದ್ರೋಗ್ರಿ ಎದ್ರೋಗಿ ಹೇಳ್ರಿ. CIC ಇಲ್ರಿ ಹೋಮ್ ಮಿನಿಸ್ಟರ್ ಇಲ್ಲ. CVCದಾಗ ಹೋಮ್ ಮಿನಿಸ್ಟರ್ ಬರ್ತಾನೆ ಇಲ್ಲ. CVCದಾಗ ಹೋಮ್ ಮಿನಿಸ್ಟರ್ ಬರ್ತಾನೆ ಕನ್ಫರ್ಮ್. ಅದ ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. CEC ಮತ್ತು CIC ಅಂತ ಬರ್ತೈತಲ್ಲ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್. ಕನ್ಫ್ಯೂಸ್ ಇಲ್ಲಲ್ಲ. ಯಾರ ಇರ್ತಾರೆ ಹೇಳ್ರಿ ಅಪಾಯಿಂಟ್ಮೆಂಟ್ ಪೆನಲ್ನಾಗ PM ಪ್ಲಸ್ ಲೀಡರ್ ಆಫ್ ಅಪೋಸಿಷನ್ ಪ್ಲಸ್ ಕ್ಯಾಬಿನೆಟ್ ಮಿನಿಸ್ಟರ್ ಯಾರಂದ್ರೆ ಪ್ರೈಮ್ ಮಿನಿಸ್ಟರ್ದಿಂದ. ಇದು ನೆನಪಿಟ್ಕೋರು ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ ಮಾಡ್ತಾರೆ. ಇದು ಅದಕ್ಕೆ CIC ಮತ್ತು CEC ಇದು ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಇನ್ನು ಯಾವ್ದು ಬರ್ತದಂದ್ರೆ CBI ಅಂತ ಬರ್ತೈತಿ. ಈಗ ಪ್ರವೀಣ್ ಸೂದ್ ನೇಮಕ ಮಾಡಲ್ಲ ಅದ್ರೊಳಗೆ ಏನು ಬರ್ತದಂದ್ರೆ ಪ್ರೈಮ್ ಮಿನಿಸ್ಟರ್ ಒಬ್ರು ಇರ್ತಾರೆ. ಅದ್ರ ಜೋಡ ಯಾರಂದ್ರೆ LOP ಅಂತ ಬರ್ತಾರೆ ಲೀಡರ್ ಆಫ್ ಅಪೋಸಿಷನ್. ಅದಾದ್ಮೇಲೆ ಇನ್ನೊಬ್ರು ಯಾರಂದ್ರೆ CBIದಾಗ ಬಂದಾಗ CJI ಇರ್ತಾನೆ. ಆಮೇಲೆ CBI ಯಾವ್ದು 1963ರಾಗ. ಅದಾದ ಒಂದು ವರ್ಷಕ್ಕೆ ಯಾವ್ದು ಬರ್ತೈತಿ CVC ಬರ್ತೈತಿ. ಅಲ್ಲಿ CJI ಇದ್ದಲ್ರಿ ಅವ್ರನ್ನ ತೆಗೀರಿ ಹೋಮ್ ಮಿನಿಸ್ಟರ್ ಹಾಕ್ರಿ. ಇಷ್ಟ ಗೊತ್ತಾತಲ್ಲ ಏನರ ಕನ್ಫ್ಯೂಷನ್ ಇಲ್ಲಿ ಕರೆಕ್ಟ್ ಆತಲ್ಲ ಏನು ಕನ್ಫ್ಯೂಷನ್ ಇಲ್ಲಲ್ಲ. ಇನ್ನೊಮ್ಮೆ ಹೇಳ್ತೀರಿ CIC ಮತ್ತು CECಗೆ ಬಂದ್ರೆ PM ಪ್ಲಸ್ LOP ಪ್ಲಸ್ ಇವು ಯಾಕೆ ನೆನಪಿಟ್ಕೋರಿ ಅಂದ್ರೆ ನಾಳೆ ಎಕ್ಸಾಮ್ನಾಗ ಹೇಳಿಕೆ ಟೈಪ್ನಾಗ ಕೇಳಿರ್ತಾರೆ ಅಪಾಯಿಂಟ್ಮೆಂಟ್ ಕಮಿಟಿಗಳು. ಯಾಕಂದ್ರೆ ಈಗ CECದ ನ್ಯೂಸ್ನಾಗ ಐತೆ ಅದ್ರ ಸಂಬಂಧ ಹೇಳತ್. ಮತ್ತು CBI CVC ಡಿಫ್ರೆನ್ಸ್ ಗೊತ್ತೈತಲ್ಲ. CVC ಅಂದ್ರೆ ಕೇಂದ್ರೀಯ ಜಾಗೃತ ದಳ ಅತ್ತೀವಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಟಿ ಅಂತ. CBI ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಇವ್ರು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಏನಾರ ಕ್ರಿಮಿನಲ್ ಕೇಸ್ ಇರ್ತಲ್ಲ ಅವ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಕೇಂದ್ರೀಯ ಜಾಗೃತ ದಳ ಏನು ಮಾಡ್ತಿರ್ತೈತೆ ಅಂದ್ರೆ ನಿಷ್ಪಕ್ಷಪಾತ ಆಗಕ್ಕೆ ಅಥವಾ ಗುಡ್ ಗವರ್ನೆನ್ಸ್ ಕೊಡೋ ಸಂಬಂಧ ಏನಾದ್ರದ್ದು ಇಲ್ಲಿಗಲ್ ಆಕತ್ತಲ್ಲ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಿರ್ತದೆ. ಇವು ಎರಡು ಥರದ್ದು ಡಿಫ್ರೆನ್ಸ್ ಗೊತ್ತಲ್ಲ. CBI ಅಪಾಯಿಂಟ್ಮೆಂಟ್ದಾಗ ಯಾರು ಬರ್ತಾರೆ ಅಂದ್ರೆ ಅವರಿಬ್ಬರು ಡಿಫಾಲ್ಟ್ ಇರ್ತಾರೆ. ಯಾರ ಪ್ರೈಮ್ ಮಿನಿಸ್ಟರ್ LOP ಅವ್ರ ಜೋಡ ಯಾರಂದ್ರೆ CJI. ಆಮೇಲೆ CVC ಅಂತ ಬಂದ್ರೆ ಹೋಮ್ ಮಿನಿಸ್ಟರ್. ಕರೆಕ್ಟ್ ಆತಾ. ಓಕೆ ನೆಕ್ಸ್ಟ್ ಈಗ ಹೇಳ್ರಿ ರೀಸೆಂಟ್ ಆಗಿದ್ದು ಬುಕ್ ಹೇಳಿ. ಟೈಮ್ಸ್ ಆಫ್ ಟೈಡ್ ಬುಕ್ ಯಾರ್ದು ಹೇಳ್ರಿ ಸುಧಾಮೂರ್ತಿ. ರೀಸೆಂಟಾಗಿ ಒಂದು ಬುಕ್ ಲಾಂಚ್ ಮಾಡ್ಯಾರ ಅಪ್ನಾಪನ್ ಅಂತ. ಇದನ್ನ ಪ್ರೈಮ್ ಮಿನಿಸ್ಟರ್ಗೆ ಏನಂದ್ರೆ ಪ್ರೈಮ್ ಮಿನಿಸ್ಟರ್ ಜೋಡ ಅವ್ರ ಬಾಂಧವ್ಯ ಹೆಂಗೈತಿಲ್ಲ ಅದನ್ನು ತೋರಿಸೋ ಸಂಬಂಧ ಮಾಡ್ಯಾರ. ಯಾರು ಮಾಡ್ರಿ ಹೇಳ್ರಿ ಅಪ್ನಾಪನ್ ಬುಕ್. ಎಸ್ ಶಿವರಾಜ್ ಸಿಂಗ್ ಚೌಹಾಣ್ ಏನದಾರ ಈಗ ಪ್ರೆಸೆಂಟ್ ಕೃಷಿ ಸಚಿವರು ಅದಾರಲ್ಲ. ಮೊದಲು ಅವ್ರು ಮಧ್ಯಪ್ರದೇಶದ ಮುಖ್ಯಮಂತ್ರಿನೂ ಇದ್ರಲ್ಲ ಅವ್ರು ಏನಂದ್ರೆ 30 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಅಪ್ನಾಪನ್ ಅಂತ ಬುಕ್ ಮಾಡ್ಯಾರ. ನಾಳೆ ಕೇಳ್ಬೋದು ಅಪ್ನಾಪನ್ ಬುಕ್ ಯಾರಿಗೆ ರಿಲೇಟೆಡ್ ಐತೆ ಅಥವಾ ಯಾರು ಬರ್ದಾರಂದ್ರೆ ಶಿವರಾಜ್ ಸಿಂಗ್ ಚೌಹಾಣ. ಎದಕ್ಕೆ ಸಂಬಂಧಿಸಿ ಮೋದಿ ಜೋಡ ಅವ್ರ ರಿಲೇಷನ್ ಏನೈತಿಲ್ಲ ಅದ್ರ ಮೇಲೆ. ಟೈಮ್ಸ್ ಆಫ್ ಟೈಡ್ ಒಂದು ಹೇಳಿದ್ವಲ್ಲ ಸುಧಾಮೂರ್ತಿ. ವಿ ದ ಪೀಪಲ್ ಆಫ್ ಇಂಡಿಯಾ ಹೇಳಿದ್ದಿಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ TM ಕೃಷ್ಣ ನೆನಪಿಟ್ಕೋರು. ಇದನ್ನು ಕೃಷ್ಣ ಆ ಥರ ನೆನಪಿಟ್ಕೋರು. ವಿ ದ ಪೀಪಲ್ ಆಫ್ ಇಂಡಿಯಾ. ಯಾಕಂದ್ರೆ ನಮ್ದು ಇದನ್ನು ಯಾವುದಿದೆ ಪ್ರಿಯಾಂಬಲ್ ಸ್ಟಾರ್ಟ್ ಆಗೋದು ಏನು ನಾವು ಭಾರತದ ಪ್ರಜೆಗಳಾದ ನಾವು ಅಂತ ಬರ್ತದಲ್ಲ ಅದ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಬುಕ್ ಬರ್ತಾರೆ. ಯಾರಂದ್ರೆ
ಕೃಷ್ಣ ಅಂತ ನೆನಪಿಟ್ಕೋ. ಇದು ಹೇಳ್ರಿ ನೋಡು, ಈಗ ಬಜೆಟ್ದು ಹೇಳಿ ಬಡ ಬಡ. ಕೃಷ್ಣ ಅಷ್ಟ, ಟಿ ಎಮ್ ಕೃಷ್ಣ ಹಾಂ ಬೆಂಕಿ ಟಿ ಎಮ್ ಕೃಷ್ಣ. ಬಜೆಟ್ದು ಒಮ್ಮೆ ರಿವಿಷನ್ ಮಾಡಿಸ್ಲಿ, ಇವತ್ತಿಂದ ಹೇಳಿ ಡೈರೆಕ್ಟ, ಇವತ್ತಿಂದ ಹೇಳ್ಬಿಡ್ಲಿ ಬಜೆಟ್ದು ರಿವಿಷನ್ ಮಾಡಿಸ್ಲಿ. ಒಮ್ಮೆ ಹೇಳ್ರಿ ಬಜೆಟ್ದು ಬಡ ಬಡ. ಸೆಂಟ್ರಲ್ ಬಜೆಟ್ದು ಹೇಳ್ತೀರಾ, ಸ್ಟೇಟ್ದು ಹೇಳ್ತೀರಿ? ಎರಡು ಹೇಳ್ತೀರಿ. ಸೆಂಟ್ರಲ್ದು ಮೊದಲು ಹೇಳ್ರಿ. ಸೆಂಟ್ರಲ್ದು ಕರ್ತವ್ಯಗಳು ಎಷ್ಟಿದ್ದು ರೀ? 3 ಯಾವ್ಯಾವ? ಆರ್ಥಿಕ ಉತ್ತೇಜನ, ನಾಗರಿಕ ಆಕಾಂಕ್ಷೆಗಳ ಆಸ್ಪಿರೇಷನಲ್ ಆಫ್ ಸಿವಿಲಿಯನ್ಸ್ ಏನಿರ್ತದಲ್ಲ ಅದನ್ನ ಫುಲ್ಫಿಲ್ ಮಾಡೋದು. ಇವು ಕರ್ತವ್ಯ ಡೈರೆಕ್ಟ್ ನೆನಪಿಟ್ಕೋರೆ. ನಾಳೆ ಏನು ಕೇಳ್ಬೋದು ಅಂದ್ರೆ ಸೆಂಟ್ರಲ್ ಬಜೆಟ್ ಏನತ್ ಕರೀತಾರೆ ಅಂದ್ರೆ ಸಂಕಲ್ಪ ಬಜೆಟ್ ಅಂತ ಕರೀತಾರೆ, ಅಥವಾ ಯುವ ಶಕ್ತಿ ಡ್ರಿವನ್ ಬಜೆಟ್ ಅಂತ ಕರೀತಾರೆ. ನಾಳೆ ಎಲ್ಲರ 2026-27 ಕೇಂದ್ರ ಬಜೆಟ್ ಅನ್ನೋದು ಏನಂತ ಘೋಷಣೆ ಮಾಡ್ಯಾರೋ ಅಥವಾ ಯಾವ ಒಂದು ಥೀಮ್ ಮೇಲೆ ಮಾಡೋದು ಯುವ ಶಕ್ತಿ ಡ್ರಿವನ್ ಬಜೆಟ್ ಅಂತ ಕರೀತಾರೆ. ನೆನಪಿಟ್ಕೋರಿ. ಯುವ ಅಂದ್ರೆ ಏನಂತಾರ ಯುವಕರ ಯುವ ಶಕ್ತಿ ಅಂತ ನೆನಪಿಟ್ಕೋರ. ಅದಾದ್ಮೇಲೆ ಎಷ್ಟು ಕರ್ತವ್ಯಗಳ ಮೇಲೆ ಪೂರ್ತಿ ಬಜೆಟ್ ಏನೈತಲ್ರಿ 26-27 ಬರ್ತೇಳಿ ಇವ 3 ಕರ್ತವ್ಯಗಳದಾವ. ಈ ಪೂರ್ತಿ ನೀವು ಬಜೆಟ್ ಹೈಲೈಟ್ಸ್ ಎಲ್ಲ ಓದಿದ್ರು ಈ ಕರ್ತವ್ಯ ರಿಲೇಟೆಡ್ ಐತಿ. ಆ ಕರ್ತವ್ಯ ರಿಲೇಟೆಡ್ದಾಗ ಇಂಪ್ಲಿಮೆಂಟ್ ಮಾಡಿರ್ತಾರೆ. 1ನೇ ಕರ್ತವ್ಯ ಯಾವ್ದಂದ್ರ ಆರ್ಥಿಕ ಉತ್ತೇಜನ ಕೊಡಬೇಕು. ಆರ್ಥಿಕ ಉತ್ತೇಜನ ಆಗಬೇಕಾದ 1ನೇದು ಕರ್ತವ್ಯ. 2ನೇ ಕರ್ತವ್ಯ ಬಂದಾಗ ನಾಗರಿಕರ ಆಕಾಂಕ್ಷೆಗಳನ್ನು ಈಡೇರಿಸುವುದು. 3ನೇ ಕರ್ತವ್ಯ ಬಂದಾಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಅಷ್ಟ ಮತ್ತು ಸಬ್ಕಾ ಪ್ರಯಾಸ್ ಅಂದಿರಿ ಮೋದಿಯವರು ಟ್ಯಾಗ್ಲೈನ್ ಐತಂತೇಳಿ ಬರೀ ಏನ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಎಲ್ಲರ ಜೊತೆ ಮತ್ತು ಎಲ್ಲರದು ಅಭಿವೃದ್ಧಿ ಆಗ್ಬೇಕು ಅನ್ನೋದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನೆನಪಿಟ್ಕೋರಿ. ನೆಕ್ಸ್ಟ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಹೇಳ್ರಿ. ಎಲ್ಲಿಂದ ಎಲ್ಲಿಗೆ? ಬಡಗ್ನ ಡಂಕನ್ ಟು ಸೂರತ್ ನೆನಪಿಟ್ಕೋರಿ. ಡಂಕನ್ ಎಲ್ಲಿ? ಪಶ್ಚಿಮ ಬಂಗಾಳ. ಸೂರತ್ ಯಾರ್ದಾರ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ? ಸುವೇಂದು ಅಧಿಕಾರಿ. ಮ್ಯಾಲ ಅಸ್ಸಾಂದಿಂದ ಇವ್ರು ರೀಸೆಂಟ್ ಆದವ್ರು ನೆನಪಿಟ್ಕೊಂಡ್ಬಿಡ್ರಿ. ಅಸ್ಸಾಂದಿಂದ ಯಾರಂದ್ರ ಹಿಮಂತ್ ಬಿಶ್ವ ಶರ್ಮಾ. ಯಾವ ಪಾರ್ಟಿ? BJP. ಸುವೇಂದು ಅಧಿಕಾರಿ BJP. ಅದ್ರ ಕೆಳಗೆ ಬಂದಾಗ ಪಾಂಡಿಚೇರಿದಿಂದ ಎನ್ ರಂಗಸ್ವಾಮಿ ನೆನಪಿಟ್ಕೋರಿ. ಯಾವ ಪಾರ್ಟಿ? ಯಾವ್ದು? ಎನ್ ರಂಗಸ್ವಾಮಿನೂ BJPನ ಅಲ್ಲ, ಅಲಯನ್ಸಸ್ನ ಬರ್ತಾರೆ. ಕರೆಕ್ಟ್. NDA ಅಲಯನ್ಸಸ್ ಅದು ಅವ್ರದ್ದು ಒಂದು ದೊಡ್ಡ ಪಾರ್ಟಿ ಹೆಸರು ಐತದ UNDF. NDA ಅಲಯನ್ಸಸ್ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸಸ್ ಅಂತ ಬರ್ತೈತಲ್ಲ. ಈಗ ಇಂಡಿಯಾ ಅಲಯನ್ಸಸ್ ಅಂತ ಏನು ಕಾಂಗ್ರೆಸ್ ಜೋಡ ಇದನ್ನ ಸಮಾನ ಮನಸ್ಕ ಏನು ಪಕ್ಷಗಳಿರ್ತಾವಲ್ಲ ಸೇಮ್ ಹಂಗೆ BJPದ ಆಡಳಿತದಾಗ ಬರ್ತಾವಲ್ಲ ಅವಕ್ಕೆ NDA ಅಲಯನ್ಸಸ್ ಅಂತಾರಲ್ಲ ಅದರ ಆಡಳಿತದಾಗ ಬರ್ತದೆ. ಯಾರದಾರ ಅಂದ್ರೆ ಪಾಂಡಿಚೇರಿದ ಎನ್ ರಂಗಸ್ವಾಮಿ. ಪಾಂಡಿಚೇರಿ ಒಳಗೆ ಎಷ್ಟು ಮಂದಿ ನಾಮಿನೇಟೆಡ್ ಇರ್ತಾರೆ ರೀ? ನೆನಪೈತಲ್ಲ? 5 ಜನ ಆತಾರ. 3 ಜನ ಪಾಂಡಿಚೇರಿ ಬಂದಾಗ 3 ಜನ. ಇನ್ನೊಂದು ಎಲ್ಲಿ ಹೇಳ್ರಿ? 5 ಜನ ಬಂದ್ರ? 5 ಜನ ಬಂದ್ರ ಜಮ್ಮು ಕಾಶ್ಮೀರ. 3 ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆ ಹೊಂದೇವಂದ್ರ ಡೆಲ್ಲಿ, ಜಮ್ಮು ಕಾಶ್ಮೀರ್, ಪಾಂಡಿಚೇರಿ ನೆನಪಿಟ್ಕೋರಿ. ಅದನ್ನ ಪಾಂಡಿಚೇರಿ ಎಷ್ಟು 3 ರಾಜ್ಯದಾಗ ಹೊಂದೈತಿ. ಯಾವ ರಾಜ್ಯದಾಗ ಬರ್ತದ್ರಿ? ತಮಿಳ್ನಾಡು, ಆಂಧ್ರ, ಕೇರಳ. ತಮಿಳ್ನಾಡಿನಾಗ ಏನಂತ ಕರೀತಾರ? ಪ್ಲೇಸ್ ಕಾರೈಕಲ್. ನೆನೆಸ್ಟ್ ಆಂಧ್ರ ಪ್ರದೇಶದಾಗ ನಮ್ಮ ಕೇರಳದಾಗ ಬಂದಾಗ ಮಾಹೆ ನೆನಪಿಟ್ಕೋರೋದು. ಮಣ್ಣು ಕ್ವಶನ್ ಕೇಳ ನೋಡಿ. ಕಾರೈಕಲ್ಲ ಮತ್ತು ಮಾಹೆ ಯಾರು ಆಡಳಿತದಾಗ ಒಳಪಟ್ಟಿದ್ದು ಅಂತ ಬ್ರಿಟಿಷರ ಟೈಮ್ನಾಗ ಅಥವಾ ವಸಾಹತು ಟೈಮ್ನಾಗ? ಫ್ರೆಂಚ್ ಆಡಳಿತದಾಗ 1664 ಅದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 64ರಾಗ ಅವ್ರದ್ದೇನು. ಇವು ಎರಡು ನೆನಪಿಟ್ಕೋರೆ. ಕಾರೈಕಲ್ ಪಾಂಡಿಚೇರಿ ನ್ಯೂಸ್ನಾಗ ಐತೆ. ಅದ್ರ ಮೇಲೆ ಏನು ಬೇಕಾದ್ರೆ ಕೇಳ್ಬೋದು. ಯಾಕಂದ್ರೆ ಇನ್ನೊಂದು ಹೇಳ್ರಿ ನೋಡು, ಕಾರೈಕಲ್ ಅಂತ ಬಂದಾಗ ನಮ್ದು ಇಂಡಿಯಾದಾಗ ಬ್ಲೂ ಪೋರ್ಟ್ಸ್ ಅಂತ ಮಾಡಿದ್ರಿ. ಎಲ್ಲೆಲ್ಲಿ ಮಾಡ್ತಾರೆ ಹೇಳ್ರಿ? ಒಣಕಬಾರ ಎಲ್ಲಿ ಬತ್ತು? ಬ್ಲೂ ಪೋರ್ಟ್ಸ್ ಅಂದ್ರೆ ಗೊತ್ತಾತ? ಬ್ಲೂ ಪೋರ್ಟ್ಸ್ ಎದಕ್ಕೆ ಮಾಡ್ತಾರ ಈಗ ಹೇಳ್ರಿ? ರಿನ್ಯೂವೇಬಲ್ ಎನರ್ಜಿ ಯೂಸ್ ಮಾಡೋದು ಅಥವಾ ಫಿಶರಿಂಗಿಗೆ ಆದ್ಯತೆ ಕೊಡಕತ್ತ. ಎಸ್ ನೆನಪೈತಲ್ಲ? ಯಾರ ಜೋಡ ಮರ್ಜಿ ಮಾಡ್ರಿ ಇವನ್ನ ಬ್ಲೂ ಪೋರ್ಟ್ಸ? ಬ್ಲೂ ಪೋರ್ಟ್ಸ್ ಯಾರ ಜೋಡ? FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಹೆಸರಿನಾಗ ಐತಲ್ಲ. ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಎದ್ರ ಸಲ್ಮ ಮಾಡ್ರಂದ್ರೆ ಫುಡ್ ಸಲ್ಮಂದ್. ಯಾರಿಗೆ? ಮೀನುಗಾರರು ಏನಿರ್ತಾರಲ್ಲ ಅವ್ರು ಮೀನಿಗೆ ಏನು ಫಿಶಿಂಗ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಉತ್ತೇಜನ ಕೊಡ್ಬೇಕಂತ ಮಾಡ್ಯಾರ. ಬ್ಲೂ ಪೋರ್ಟ್ಸ್ ಎಷ್ಟು ಮಾಡ್ಯಾರಂದ್ರ 3 ಮಾಡ್ರಿ. ಯಾವ ಹೇಳ್ರಿ? ಒಣಕಬಾರ ಎಲ್ಲಿ? ಒಣಕಬಾರ ಎಲ್ಲಿ? ದೀವ್ ದಮನ್. ಅದ್ರ ಮ್ಯಾಲ ಗುಜರಾತ್ದಿಂದ ಬಿಟ್ರೇನೊಂದು ಯಾವ್ದ? ಜಾಕಾವುಬತ್ ಬರ್ತೈತಿ. ಜಾಕಾವುಬತ್ ಬಂದ್ರೆ ಗುಜರಾತ, ಒಣಕಬಾರ ಬಂದ್ರೆ ದೀವ್ ದಮನ್. ಇನ್ನೊಂದು ಯಾವ್ದು? ಕಾರೈಕಲ್. ಅದಕ್ಕೆ ಹೇಳಿ ಪಾಂಡಿಚೇರಿ ಒಳಗೆ ಕಾರೈಕಲ್ ಐತ್ಲ. ಇದು ನಾಳೆ ಎಲ್ಲರ ಕೇಳ್ಬೋದು. ಯಾಕಂದ್ರೆ ಪಾಂಡಿಚೇರಿ ಇಲೆಕ್ಷನ್ ನ್ಯೂಸ್ನಾಗಿದ್ದಾಗ ಅದ್ರ ಪೂರ್ತಿ ನೆನಪಿಟ್ಕೊಂಡು ನಾಳೆ ಎಲ್ಲರ ಕಾರೈಕಲ್ ಯಾವ ವಸಾಹತು ಆಡಳಿತಕ್ಕೆ ಕೇಳಿ ಅಥವಾ ಕಾರೈಕಲ್ಲ ಯಾವ ಒಂದು ಸಿಪ್ಪಾಗಿ ಪೋರ್ಟ್ ಆಗಿ ಡೆವಲಪ್ ಮಾಡತ್ತಾರ. ಗ್ರೀನ್ ಪೋರ್ಟ, ಬ್ಲೂ ಪೋರ್ಟ. ಗ್ರೀನ್ ಪೋರ್ಟ್ ಬೇರೆ, ಬ್ಲೂ ಪೋರ್ಟ್ ಬೇರೆ. ನೆನಪಿರ್ತಾವಲ್ಲ? ಬ್ಲೂ ಪೋರ್ಟ್ದಾಗ ಬಂದಾಗ ಇಂಡಿಯಾದಾಗ ಮೇಜರ್ 3 ಪೋರ್ಟ್ ಡೆವಲಪ್ ಮಾಡತ್ತಾರ. ಯಾವ ಹೇಳ್ರಿ? ಜಾಕೋಬಾ ಗುಜರಾತ್. ಅದ್ರ ಕೆಳಗೆ ಯಾವ್ದು? ದೀವ್ ದಮನ್ದಿಂದ ಯಾವ್ದ? ದೀವ್ ದಮನ್ದಿಂದ ಯಾವ್ದ? ಒಣಕಬಾರ. ಅದಾದ್ಮೇಲೆ ಕಾರೈಕಲ್. ಇದಾತ್. ಇನ್ನು ಹೇಳ್ರಿ ಗ್ರೀನ್ ಪೋರ್ಟ್ ಹೇಳ್ರಿ. ಗ್ರೀನ್ ಪೋರ್ಟ್ 3 ಹೇಳಿದ್ನಲ್ಲ. ಗ್ರೀನ್ ಪೋರ್ಟ್ ಮೇಜರ್ 3. ಕಾಂಡ್ಲಾ 1. ನೆಕ್ಸ್ಟ್ PV ಚಿದಂಬರಂ ಪೋರ್ಟ್. ಕಾಂಡ್ಲಾ ಎಲ್ಲಿ ಬತ್ತು? ಇವು ಪ್ಲೇಸ್ ನೆನಪಿಟ್ಕೋರಿ. ನಾಳೆ ಹೊಂದಿಸಿ ಬರೀ ಇರಿದಾಗ ಕೇಳಿದಾಗ ಗೊತ್ತಿಲ್ಲ ಅನ್ಬೇಡ್ರಿ. ಮತ್ತು ಕಾಂಡ್ಲಾ ಎಲ್ಲಿ ಬರ್ತೈತೆ ಅಂದ್ರೆ ಗುಜರಾತ್. ಅದಾದ್ಮೇಲೆ ಚಿದಂಬರಂ ಬಂದ್ರ ತಮಿಳ್ನಾಡು. ಇನ್ನೊಂದು
ಇನ್ನೊಂದು ಯಾವ್ದ್ರಿ ಪಾರಾದ್ವೀಪ ಬಂದರ ಅಂತ ಬರ್ತದೆ ಎಲ್ಲಿ ಒಡಿಸ್ಸಾ. ಅಲ್ಲಿ ಯಾವ್ದು ಬ್ಲೂ ಪೋರ್ಟ್ಸ್ ಅಂತ ಹೇಳಿದಾಗ ಯಾರು ಹೆಲ್ಪ್ ಮಾಡಿದ್ರು ಅವ್ರಿಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಎಫ್ ಎ ಓದ ಹೆಡ್ ಕ್ವಾರ್ಟರ್ ಬಂದ್ರ ರೋಮನ ಇಟಲಿ. ಎಫ್ ಎ ಓದಿಂದ ಒಂದು ಆಚರಿಸ್ತೀವಿ ಏನು ಹೇಳ್ರಿ ಮೊನ್ನೆ ಅಕ್ಟೋಬರ್ದಾಗ ಆಚರಿಸ್ತಾರೆ ನೋಡು ಫುಡ್ ಡೇ ವಿಶ್ವ ಆಹಾರ ದಿನ. ಯಾವ ದಿನ ಅಕ್ಟೋಬರ್ 16 ನೆನಪಿಟ್ಕೋರಿ. ಎಫ್ ಎ ಓ ಸ್ಥಾಪನೆ ಆಗಿದ್ದಕ್ಕೆ ಮಾಡ್ತಿಲ್ಲ ಅದು ಏನು ಮಾಡೈತೆ ಅಂದ್ರೆ ಬ್ಲೂ ಪೋರ್ಟ್ಸ್. ಈ ಗ್ರೀನ್ ಪೋರ್ಟ್ಸ್ ಹೇಳ್ರಿ ಯಾವ್ದು ಗ್ರೀನ್ ಪೋರ್ಟ್ಸ್ ಹೇಳ್ರಲ್ಲ. ಗ್ರೀನ್ ಪೋರ್ಟ್ಸ್ ವಿಶೇಷತೆ ಏನು ಎದಕ್ಕೆ ಮಾಡ್ತಾರೆ ಗ್ರೀನ್ ಪೋರ್ಟ್ಸ್ ಅಂತ ನಾಳೆ ಏನು ಕೊಟ್ಟಿರ್ತಾರೆ ಗೊತ್ತ್ರಿ ಮ್ಯಾಲೆ ಆಪ್ಷನ್ ಕ್ವಶನ್ಯಾಗ ಕೆ ಎದವ್ರು ಹೆಂಗೋ ಇರೋ ಹಂಗೆ ಕೇಳ್ತಿರ್ತಾರೆ ಹೇಳಿಕೆ ಟೈಪ್ನಾಗ. ಅವು ಹೇಳಿಕೆ ಭಾಳ ಟಫ್ ಕೇಳಿರಂಗಿಲ್ಲ ಈಸಿನೇ ಇರ್ತಾವೆ ಎಲಿಮಿನೇಟ್ ಮಾಡ್ಬೋದು. ಮೊನ್ನೆ ಒಂದು ಕ್ವಶನ್ ಕೇಳಿದ್ರು ನೋಡಿ ನಾವು ಹೇಳಿದ್ದು ಇರಾನ್ದಾಗ ಯಾವ ಡೆಸರ್ಟ್ ಕಂಡು ಬರ್ತೈತೆ ಹೇಳ್ರಿ ಲಟ್ ಡೆಸರ್ಟ್ ಅದು ಕಂಡು ಬರ್ತೈತಲ್ಲ ಅದನ್ನ ಮಣ್ಣಿದ ಕ್ವಶನ್ಯಾಗ ಹಾಕಿದ್ರಿ ಯಾವುದು 9ನೇ ತಾರೀಕು ಕೆ ಎದಾಗಿತ್ತು ಅದ್ರೊಳಗೆ. ಆ ಲಟ್ ಡೆಸರ್ಟ್ ಒಂದಾಗ ಗೊತ್ತಿದ್ರು ಉಳ್ಕಿದ್ದೆಲ್ಲ ಆಪ್ಷನ್ ಹಾಕ್ಬೋದು. ಒಂದು ಆಪ್ಷನ್ ಇತ್ತದ ಲಟ್ ಡೆಸರ್ಟ್ ಮ್ಯಾಚ್ ಮಾಡೋದು ಇರಾನ್ದಿಂದ. ಹಿಂಗೆ ನೆನಪಿಟ್ಕೋರಿ ಯಾವ ಸುದ್ದಿ ಒಳಗೆ ಇರ್ತಾವಲ್ಲ ಅದ್ರ ಮೇಲೆ ಕೇಳ್ತಾರೆ. ಈಗ ನಾಳೆ ಹೇಳಿಕೆ ಒಳಗೆ ಏನು ಕೇಳ್ಬೋದು ಅಂದ್ರೆ ಗ್ರೀನ್ ಪೋರ್ಟ್ ಅಂತ ಕೊಡ್ತಾರ ಅದ್ರೊಳಗೆ ಪೋರ್ಟ್ಗಳು ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಹೇಳಿಕೆ ಅಂತ. ಇವು 3 ಪೋರ್ಟ್ಗಳು ಗೊತ್ತಿರ್ತಾವೆ. ಅದಾದ್ಮೇಲೆ ಕೆಳಗೆ ಏನು ಆಪ್ಷನ್ ಕೊಟ್ಟಿರ್ತಾರೆ ಅಂದ್ರೆ ಇದನ್ನ ಮೀನುಗಳ ಅಭಿವೃದ್ಧಿಗೆ ಅಥವಾ ಮೀನುಗಳ ವ್ಯಾಪಾರ ಸಂಬಂಧತ್ತು ಕೊಟ್ಟಿರ್ತಾರೆ. ಗ್ರೀನ್ ಅಂದಮೇಲೆ ಹೌದು ಫಿಶರಿಂಗ್ ಬರ್ತೈತೆ ಅಂತ ಹಾಕಿ ಬಂದಿರಿ ಮತ್ತು ಬರಂಗಿಲ್ಲ ಇದ್ರೊಳಗೆ ನೆನಪಿಟ್ಕೋರಿ. ಗ್ರೀನ್ ಪೋರ್ಟ್ ಎದಕ್ಕಂದ್ರೆ ಗ್ರೀನ್ ಪೋರ್ಟ್ ಅದು ಡೆವಲಪ್ ಯಾಕೆ ಮಾಡ್ತಾರಂದ್ರೆ ಈ ಪೋರ್ಟ್ಗಳೊಳಗೆ ಏನಾಕತ್ತಂದ್ರೆ ನಮ್ಮಲ್ಲಿ ಅತಿ ಕಡಿಮೆ ವೆಚ್ಚದ ಸಾರಿಗೆ ಯಾವ್ದು ಹೇಳ್ರಿ ಹಡಗನ್ಯಾಗ ನೆನಪಿಟ್ಕೋರಿ. ಯಾಕಂದ್ರೆ ಕಡಿಮೆ ವೆಚ್ಚದ ಸಾರಿಗೆ ಯಾಕತ್ತೀವಿ ಅಂದ್ರೆ ನಮ್ಮಲ್ಲಿ ಔಟ್ ಆಫ್ ಕಂಟ್ರಿದಿಂದ ಆಯಿಲ್ ಅದು ಬರ್ತಾವಲ್ಲ ಎಲ್ಲ ಕಾಲುವೆಗಳು ನ್ಯೂಸ್ನಾಗ ಬರ್ತಾವೆ. ಆಯಿಲ್ ಅದು ಇದನ್ನು ರಫ್ತು ಆಗ್ಬೇಕಾದ್ರೆ ಅಥವಾ ಈಗ ನಮ್ಮಲ್ಲಿ ಆಯಿಲ್ ರೇಟ ಗ್ಯಾಸ್ ರೇಟ ಹೆಚ್ಚಾಗಕ್ಕ ಕಾಲುವೆಗಳು ನ್ಯೂಸ್ನಾಗ ಅದಾವೆ. ಅದನ್ನ ಬಿಟ್ಟು ಈಗ ವಿಮಾನ ಐತಿ ಹೆಲಿಕಾಪ್ಟರ್ ಐತಿ ಎಲ್ಲ ಐತಿ ಅದರಲ್ಲಿ ತರಿಸ್ಬೋದಲ್ಲ ತರ್ಸಂಗಿಲ್ಲ. ಯಾಕಂದ್ರೆ ಅದ್ರೊಳಗೆ ಕಾಸ್ಟ್ ಜಾಸ್ತಿ ಆಗಿರ್ತದೆ. ಅತಿ ಕಡಿಮೆ ವೆಚ್ಚದಾಗ ಮಾಡೋದು ಯಾವುದಂದ್ರೆ ಹಡಗಲೇ ರೀ. ಯಾಕಂದ್ರೆ ಬೇರೆ ಕಂಟ್ರಿದಿಂದ ಕಾರ್ಗಳು ಇಂಪೋರ್ಟ್ ಆಗಲಿ ವೆಹಿಕಲ್ ಇಂಪೋರ್ಟ್ ಆಗಲಿ ಏನೇ ಗೂಡ್ಸ್ ಇಂಪೋರ್ಟ್ ಆಗಲಿ ಎದರಲ್ಲೇ ಬರ್ತಾವಂದ್ರೆ ಹಡಗಲೇ ಹೌದಲ್ಲ. ಅದಕ್ಕೆ ಬ್ಲೂ ಪೋರ್ಟ್ಸ್ ಅಂತ ಎದಕ್ಕೆ ಡೆವಲಪ್ ಮಾಡತ್ತಾರೆ ನಮ್ಮಲ್ಲಿ ಅಂದ್ರೆ ಈ ಎಲ್ಲರ ಈಗ ಪ್ರೆಸೆಂಟ್ ಏನು ಪೋರ್ಟ್ನಾಗ ದೊಡ್ಡ ಕಂಟೈನರ್ ಒಂದು 10 ಗಾಡಿ ಬಂದಿರ್ತಾವೆ ಒಂದು ಕಂಟೈನರ್ ಒಳಗೆ. ಆ ಕಂಟೈನರ್ ಎತ್ತಬೇಕಾರೆ ಎನರ್ಜಿ ಬೇಕಲ್ಲ. ಆ ಕಂಟೈನರ್ ಎತ್ತಬೇಕಾರೆ ಎನರ್ಜಿ ಬೇಕಾರೆ ನಾವು ಏನಾರು ಪೆಟ್ರೋಲ್ ವೆಹಿಕಲ್ ಅಥವಾ ಡೀಸೆಲ್ ವೆಹಿಕಲ್ಲೇ ಲಿಫ್ಟ್ ಮಾಡ್ತೀವಿ. ಆ ಪೆಟ್ರೋಲ್ ವೆಹಿಕಲ್ ಅಥವಾ ಡೀಸೆಲ್ ವೆಹಿಕಲ್ಲೇ ಲಿಫ್ಟ್ ಮಾಡ್ರೆ ಪೊಲ್ಯೂಷನ್ ಆಕೈತೋ ಇಲ್ಲೋ ಹೌದಲ್ಲ. ಅದು ಗ್ರೀನ್ ಅನ್ನೋಕ್ಕಾಗಂಗಿಲ್ಲ. ಅದ್ರ ಸಲ್ಬಂದು ಏನು ಮಾಡತ್ತಾರೆ ಈ ಪೋರ್ಟ್ಗಳೆಲ್ಲ ಏನು ಮಾಡ್ತಾರೆ ಅಂದ್ರೆ ಗ್ರೀನ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಇರ್ತೈತಲ್ಲ. ನಾಳೆ ಏನು ಕೇಳ್ಬೋದು ಅಂದ್ರೆ ಸೋಲಾರ್ ಪೆನಲ್ಗಳ್ನ ಯಾವ ಇದನ್ನ ಪೋರ್ಟ್ ಒಳಗೆ ಕುಣಿಸಾತಾರೆ ಅಂದ್ರೆ ನಾಳೆ ಇವು ತಲೆಯಾಗಿಟ್ಕೋರಿ ಕುಣಿಸಿಲ್ ಮತ್ತು ಸೋಲಾರ್ ಪೆನಲ್ ಆಗಲಿ ವಿಂಡ್ ಎನರ್ಜಿ ಆಗಲಿ ಇದರಿಂದ ಎನರ್ಜಿ ಯೂಸ್ ಮಾಡ್ಕೊಂಡು ಅದನ್ನ ರಿನ್ಯೂವೇಬಲ್ ಎನರ್ಜಿ ಯೂಸ್ ಮಾಡಿ ಏನು ಮಾಡ್ತಾರೆ ಅಂದ್ರೆ ಅವ್ರು ಲಿಫ್ಟ್ ಮಾಡ್ತಿರ್ತಾರೆ. ಅದ್ರ ಸಲ್ಬಂದ ಗ್ರೀನ್ ಪೋರ್ಟ್ ಅಂತ ಮಾಡ್ಯಾರ 3 ಯಾವ ಹೇಳ್ರಿ ಲಾಸ್ಟ್ ಒಮ್ಮೆ ಮತ್ತೆ ಕೇಳಂಗಿಲ್ಲ. ಆದ್ರೆ ಕಾಂಡ್ಲಾ ಈ ಕಡೆ ಗುಜರಾತ್ದಿಂದ ಕಾಂಡ್ಲಾ ಅದಾದ್ಮೇಲೆ ವಿ ಚಿದಂಬರಂ ತಮಿಳ್ನಾಡು ಪಾರಾದೀಪ್. ಪಾಂಡಿಚೇರಿ ಮುಖ್ಯಮಂತ್ರಿನ ಬಿಟ್ಟ ಮೇಲೆ ಕೆಳಗೆ ಹೋಗಲಿಲ್ಲ ನಾವು. ತಮಿಳ್ನಾಡು ಮುಖ್ಯಮಂತ್ರಿ ಯಾರ್ದಾರ ವಿಜಯ್ ಯಾವ ಪಕ್ಷ TVK ಫುಲ್ ಫಾರ್ಮ ತಮಿಳ ವೆಟ್ರ ಕಳಗಮ್. ಇನ್ನೊಬ್ರು ಯಾರು ಉಳಿದ್ರು ಕೇರಳ. ಕೇರಳದ ಯಾರು ಇವ್ರನ್ನ ಬಿಡಬಾರ್ದು ಒಟ್ಟ VD ಸತೀಶನ್ ಅವ್ರು ನಮ್ಮ ರಿಲೇಟಿವ್ ಇದ್ದಂಗೆ ಆಗಿರ್ಬೇಕು. ಆ ಲೆವೆಲ್ಗೆ ರಿವಿಷನ್ ಆಗ್ಬೇಕು. ಯಾಕಂದ್ರೆ ನಾಳೆ ಕೇಳಿರ್ತಾರೆ ಯಾವ ಒಂದು ಮುಖ್ಯಮಂತ್ರಿಗಳನ್ನ ಹೊಂದಿಸಿ ಬರೀರಿದಾಗ ಹಾಕ್ತಾರೆ ಇಲ್ಲಾರ ಏನಾರ ಹಾಕಿರ್ತಾರೆ. ನೆನಪಿಟ್ಕೋರಿ ಇವು 5 ಚುನಾವಣೆ ಆಗ್ಯಾವಲ್ಲ ಅದ್ರ ಸಲ್ಮಂದ್. ನೆಕ್ಸ್ಟ್ ಹಾಂ ಅದನ್ನೊಂದು ಬಿಟ್ಟು ನೋಡಿ ಯಾವ ಈಗ ಬ್ಲೂ ಪೋರ್ಟ್ಸ್ ಆತ ಗ್ರೀನ್ ಪೋರ್ಟ್ಸ್ ಆತ. ಇನ್ನು ರೆಫ್ಯೂಜಿ ಪೋರ್ಟ್ ಆತ ಈಗ ರೀಸೆಂಟಾಗಿ ನ್ಯೂಸ್ನಾಗ ಬಂದಿತ್ತು. ಎದಕ್ಕಂದ್ರೆ ಈಗ ಏನು ಮಾಡಿ ರೆಫ್ಯೂಜಿ ಪೋರ್ಟ್ ಆತ ಅದಾನಿದವರು ಡೆವಲಪ್ ಮಾಡ್ತಾರೆ ರೀ. ಈಗ ಇರಾನ್ದಿಂದ ಆಯಿಲ್ ಅದು ಸಾಗಣೆ ಆಗತ್ತಿದ್ದು ಹಡಗುಗಳಿಗೆ ಎಲ್ಲರ ಎಮರ್ಜೆನ್ಸಿ ಬತ್ತ ಅಲ್ಲಿ ರೆಫ್ಯೂಜಿ ಪೋರ್ಟ್ ಅಂತ ಇಟ್ಟಿರ್ತಾರಲ್ಲ ಅಲ್ಲಿ ರೆಡಿಯಾಗಿ ನಿಂತಿರ್ತಾರೆ. ಇಲ್ಲಿ ಹಂಗೆ ಹೆಣ್ಮಕ್ಳಿಗೆ ಏನಾರ ಆದ್ರೆ ಅಕ್ಕ ಪಡೆಯತ್ತ ರೆಡಿ ಇರ್ತೈತಲ್ಲ ಸೇಮ್ ಹಂಗೆ ಯಾವ್ದು ರೆಫ್ಯೂಜಿ ಪೋರ್ಟ್ ಅಂತ ಮಾಡ್ಯಾರ. ಎಲ್ಲೆಲ್ಲಿ ಮಾಡ್ಯಾರ ಹೇಳು 2 ಅದಾವ. ಯಾವುದೋ ಒಂದ ದಿಗ್ಗಿಪುರ ನೆಕ್ಸ್ಟ್ ಇನ್ನೊಂದ ಗೋಪಾಲ್ಪುರ. 2 ಎಲ್ಲೆಲ್ಲಿ ಬರ್ತಾವೆ ವೆಸ್ಟ್ದಾಗ ಯಾವ್ದು ಈಸ್ಟ್ದಾಗ ಯಾವ್ದು ಮಹಾರಾಷ್ಟ್ರದ ಯಾವ್ದು ದಿಗ್ಗಿ. ನೆನಪಿಟ್ಕೋರೆ ಇನ್ನೊಮ್ಮೆ ಹೇಳ್ತಾನೆ ರೆಫ್ಯೂಜಿ ಈಗ ಬ್ಲೂದಾಗ ಗ್ರೀನ್ದಾಗ ಕನ್ಫ್ಯೂಸ್ ಇಲ್ಲಲ್ಲ. ಬ್ಲೂ ಪೋರ್ಟ ಗ್ರೀನ್ ಪೋರ್ಟ ಕನ್ಫರ್ಮ್ ಆತ. ಈ ರೆಫ್ಯೂಜಿ ಪೋರ್ಟ್ ಅಂತ ಯಾಕೆ ಮಾಡ್ತಾರೆ ಅಂದ್ರೆ ಇಂಡಿಯಾದಾಗ ಪ್ರೆಸೆಂಟ್ ಪೋರ್ಟ್ ಇರ್ತಾವ್ರಿ ಮೇಜರ್ ಪೋರ್ಟ್ಗಳು ಗೊತ್ತಿರ್ತಾವೆ. ಇಲ್ಲಿ ನಮ್ಮಲ್ಲಿ ಕರ್ನಾಟಕದ ಒಂದು ಮಂಗಳೂರು ಪೋರ್ಟ ಇವಕ್ಕೆಲ್ಲ ಹಡಗುಗಳು ಬರ್ತಿರ್ತಾವಲ್ಲ. ನಮ್ಮಲ್ಲಿ ರೆಫ್ಯೂಜಿ ಪೋರ್ಟ್ ಹತ್ತಿಲ್ಲ. ರೆಫ್ಯೂಜೀಸ್ ಅಂದ್ರೆ ಏನು ಹೇಳ್ರಿ ಯಾವ್ದಾರ ಏನಾರ ಕಂಟ್ರಿ ಒಳಗಾದಾಗ ಬಡಗ್ನ ಅವ್ರಿಗೆ ರೆಸ್ಪಾನ್ಸ್ ಮಾಡೋ ಸಲ್ಬಂದು ರೆಫ್ಯೂಜಿ ಅಂತ ಮಾಡಿರ್ತಾರೆ. ಈಗ ರೀಸೆಂಟಾಗಿ ರೆಫ್ಯೂಜಿ ಪೋರ್ಟ್ ಅಂತ ಮಾಡ್ಯಾರ. ಆ ಪೋರ್ಟ್ಗಳು ಎದಕ್ಕೆ ರೆಡಿ ಇರ್ತಾವಂದ್ರೆ ಓನ್ಲಿ ಮತ್ತೆ ನೆನಪಿಟ್ಕೋರೆ ವೆಸ್ಟ್ ಏಷ್ಯಾದ ಕಾನ್ಫ್ಲಿಕ್ಟ್ ಆಗೈತಿ ಅದ್ರ ಸಲ್ಬಂದ 2 ರಿಲೇಟೆಡ್ ಅದಾವತ್ತಲ್ಲ. ಅದಕ್ಕೆ ಪ್ರಾಕ್ಟಿಕಲ್ ಆಗಿ ನೋಡ್ರಿ ಈಚೆ ಕಡೆ ಒಂದು ಮಾಡ್ಯಾರ. ಅರೇಬಿಯನ್ ಸೀದಾಗ ಏನಾರ ಸಮಸ್ಯೆ ಆತೇಳಿ ಈ ರೆಫ್ಯೂಜಿ ಪೋರ್ಟ್ ಕಡೆ ನೋಡೋದು ಏನಾರ ಆದ್ರೆ ಆ ರೆಫ್ಯೂಜಿ ಪೋರ್ಟಿಗೆ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಏನಾರ ಮಾಡೋದು ಸಲ್ಮನ್. ಅರೇಬಿಯನ್ ಸೀದಾಗ ಆದ್ರೆ ಯಾವ್ದು ಬರ್ತೈತೆ ಅಂದ್ರೆ ನಿಯರ ಮಹಾರಾಷ್ಟ್ರದಿಂದ ಯಾವ್ದು ದಿಗ್ಗಿಪುರ್ ಅಂತ ಬರ್ತೈತೆ. ಮಹಾರಾಷ್ಟ್ರದಿಂದ ದಿಗ್ಗಿಪುರ್ ಒಂದು ರೆಫ್ಯೂಜಿ ಪೋರ್ಟ್ ಆತ್. ಈಗ ಅಕಸ್ಮಾತ್ ಬೇ ಆಫ್ ಬೆಂಗಾಲ್ದಿಂದ ಆದ್ರೆ ಯಾವ್ದ ಗೋಪಾಲ್ಪುರ. ಎಲ್ಲಿ ಬರ್ತದೆ ಗೋಪಾಲ್ಪುರ ಒಡಿಸ್ಸಾ. ನೆನಪಿರ್ತಾವಲ್ಲ ರೆಫ್ಯೂಜಿ ಪೋರ್ಟ್ 2 ನೆನಪಿರ್ತಾವೆ ಬ್ಲೂ ಪೋರ್ಟ್ ಗ್ರೀನ್ ಪೋರ್ಟ್ ಮತ್ತೆ ಯಾವ್ದು ಹೇಳಿ ರೆಫ್ಯೂಜಿ ಪೋರ್ಟ್. ಇನ್ನೊಂದು ಹೇಳಿ ರೀಸೆಂಟಾಗಿ ಮೆಗಾ ಇದನ್ನು ಗ್ರೀನ್ ಪೋರ್ಟ್ ಅಂತ ಡೆವಲಪ್ ಮಾಡತ್ತಾರೆ. ಮೆಗಾ ಗ್ರೀನ್ ಪೋರ್ಟ್ ಅಥವಾ ಗ್ರೀನ್ ಶಿಪ್ ಯಾರ್ಡ್ ಅಂತ ಮಾಡತ್ತಾರೆ. ಎಲ್ಲಿ ಮಾಡತ್ತಾರೆ ಹೇಳ್ರಿ ಎಲ್ಲಿ ಗುಜರಾತ್ನಾಗ ಮಾಡತ್ತಿಲ್ಲ. ಇದನ್ನ ನಾರ್ತ್ ಕೊರಿಯಾದವ್ರು ಯಾರೋ ನಾರ್ತ್ ಕೊರಿಯಾ ಅಥವಾ ಸೌತ್ ಕೊರಿಯಾ ಏನೋ ಹೆಲ್ಪ್ ಮಾಡತ್ತೈತೆ ನೋಡ. ಮೆಗಾ ಇಂಡಸ್ಟ್ರಿಯಲ್ ಇದನ್ನು ಗ್ರೀನ್ ಪೋರ್ಟ್ ಗ್ರೀನ್ ಶಿಪ್ ಯಾರ್ಡ್ ಅಂತ ಮಾಡತ್ತಾರೆ. ಹೊಡ್ರಿ ಒಮ್ಮೆ ಕನ್ಫರ್ಮ್ ಗೊತ್ತಾಗಲ್ಲ. ಸೌತ್ ಕೊರಿಯಾನ ನಾರ್ತ್ ಕೊರಿಯಾ ಹೆಲ್ಪ್ ಮಾಡೋದು ಅದು ಎದಕ್ಕೆ ಹೇಳ್ತಾನೆ
ಅಲ್ರಿ ತಮಿಳ್ನಾಡಿನ ತೂತ್ಕುಡಿ ಇರ್ಬೇಕು. ತಮಿಳ್ನಾಡಿನ ತೂತ್ಕುಡಿ ಮೆಗಾ ಸಿಪಿ ಯಾರ್ಡ್ ನೋಡ್ರಿ, ತೂತ್ಕುಡಿನೇ ಇರ್ಬೇಕು, ಅದೇ ಇರ್ಬೇಕು. ನೋಡಿ ಹೇಳ್ರಿ. ಮತ್ತು ಹೈ ಸ್ಪೀಡ್ ರೇಲ್ ಕಾರಿಡಾರ್ ಎಲ್ಲೆಲ್ರಿ? 7 ಹೈ ಸ್ಪೀಡ್ ರೇಲ್ ಕಾರಿಡಾರ್ ಹೇಳ್ರಿ ಬಡ ಒಂದೇದು. ಡೆಲ್ಲಿ ಟು ವಾರಣಾಸಿ. ಇದು 2026-27 ಬಜೆಟ್ ಮುಗಿತಾನೆ ಇವ 7 ಇರ್ತಾವೆ, ಮತ್ತೆ ಚೇಂಜ್ ಆಗಲ್ಲ. ಬಜೆಟ್ನಾಗ ಘೋಷಣೆ ಮಾಡಿದ್ಮೇಲೆ ಮತ್ತೆ ಇಂಪ್ರೂವ್ ಮಾಡಿ ಆಗ್ಯಾರತ್ತೆ. ಯಾಕಂದ್ರೆ ಒಂದೇ ಸರಿ ಮಾಡ್ತಾರೆ ವರ್ಷದಾಗ ಬಜೆಟ್, ಹೌದಲ್ಲ? ಒಂದೇ ಸರಿ ಮಾಡ್ತಾರಲ್ಲ. ನೆನಪಿಟ್ಕೋರಿ, ಇವು 7 ಅದಾವೆ. 7 ನೆನಪಿಟ್ಕೊಂಡ್ಬಿಡ್ರಿ. ಒಂದೇದು ಯಾವ್ದು ಹೇಳ್ರಿ? ಡೆಲ್ಲಿ ಟು ವಾರಣಾಸಿ, ವಾರಣಾಸಿ ಟು ಸಿಲಿಗುರಿ. ಎಲ್ಲಿ ಬರ್ತದೆ ಸಿಲಿಗುರಿ? ಮತ್ತು ಅವು ಪ್ಲೇಸು ನೆನಪಿಟ್ಕೋರಿ. ಅಲ್ಲಿ 2 ಅದು ಅಲ್ಲ, ಮ್ಯಾಲೆ 2 ಅದು. ಇನ್ನು ಎಷ್ಟು ಉಳಿದು ಅಂದ್ರೆ 5 ಉಳಿದು. 5 ಬಂದಾಗ ಕೆಳಗೆ ಮುಂಬೈದಿಂದ ಸ್ಟಾರ್ಟ್ ಮಾಡಿರಿ. ಮುಂಬೈ ಟು ಪುಣೆ, ಪುಣೆದಿಂದ ಹೈದರಾಬಾದ್ ಟು ಚೆನ್ನೈ ಟು ಬೆಂಗಳೂರು. ಅದು ಅಲ್ರಿ 7 ಅದ. ತೂತುಕುಡಿ ಏನು ಹೇಳಿ? ಅದು ಕನೆಕ್ಷನ್ ನೋಡ. ಈಗ ಪ್ರಾಕ್ಟಿಕಲ್ ಅದ್ರೊಳಗೆ ಹೈದರಾಬಾದಕ್ಕೆ ಹೋಗಿ, ಹೈದರಾಬಾದಿಂದ ಈ ಕಡೆ ಬೆಂಗಳೂರು ಆಕತಿ, ಚೆನ್ನೈ ಆಕತಿ, ಮತ್ತು ಅಲ್ಲಿ ಬೆಂಗಳೂರು ಟು ಚೆನ್ನೈನು ಕನೆಕ್ಟ್ ಆಕತಿ. ಅದು ಹೈ ಸ್ಪೀಡ್ ರೇಲ್ ಕಾರಿಡಾರ್ ಅಂತ ಹೇಳಿ. ಇವು 2 ಸಿಟಿ ನಡು ಇರೋದು ಒಂದು ಕಾರಿಡಾರ್. ಈಗ ಮುಂಬೈ ಟು ಪುಣೆ ಐತ್ರಿ. ಪುಣೆ ಟು ಎಲ್ಲಿ? ಹೈದರಾಬಾದಿಂದ ಡೈರೆಕ್ಟ್ ಎಲ್ಲಿ? ಬೆಂಗಳೂರಿಗೆ ಹೋಗ್ತೈತಿ. ಹೈದರಾಬಾದಿಂದ ಚೆನ್ನೈಗೆ ಹೋಗ್ತೈತಿ, ಮತ್ತು ಚೆನ್ನೈದಿಂದ ಬೆಂಗಳೂರಿಗೆ ಬರ್ತೈತಿ. ಇದು ಒಂದು ಟ್ರಯಾಂಗಲ್ ಅಂತ ಹಿಡ್ದಾರ. ಗೊತ್ತಾತಾ? ಏನು ಕನ್ಫ್ಯೂಸ್ ಆಯ್ತಾ? 7 ರೇಲ್ ಕಾರಿಡಾರ್ ಗೊತ್ತಾ? ಅದು ಎಲ್ಲಿ ಬರ್ತಾರೆ? ತೂತುಕುಡಿ ಅಲ್ಲ, ನೆನಪಿಟ್ಕೋರೆ. ಇದೊಂದು ಇಂಡಿಯಾಸ್ ಫಸ್ಟ್ ಯಾವ್ದಾರ ಮೆಗಾ ಸಿಪ್ ಯಾರ್ಡ್ ಅಥವಾ ಗ್ರೀನ್ ಸಿಪ್ ಯಾರ್ಡ್ ಅಂತ ಕರೀತಾರೆ. ಸಿಪ್ ಯಾರ್ಡ್ ಅಂತ ಎದಕ್ಕೆ ಕರೀತಾರ ಅಂದ್ರೆ ಹಡಗುಗಳು ದೊಡ್ಡ ಬಂದು ನಿಂದ್ರಾಕ. ನೆನಪಿಟ್ಕೋರಿ. ಇವು ಕ್ವಶನ್ ಹೆಂಗೆ ಕೇಳಿರ್ತಾರ ಅಂದ್ರೆ, ನಮ್ಮಲ್ಲಿ ಈ ಕಡೆ ಬಂದಾಗ ಯಾವ ಇರ್ತಾವ ಅಂದ್ರೆ ಪೂರ್ತಿ ಮುಖ ನದಿಗಳದ, ಏನಂತಾರ ಅದಕ್ಕೆ? ನದಿ ಮುಖಜ ಭೂಮಿಗಳದಾವು. ಈ ಕಡೆ ಪೋರ್ಟ್ಸ್ ಜಾಸ್ತಿ ಇರ್ತಾವೆ. ಇಲ್ಲಿ ನೆನಪಿಟ್ಕೋರಿ, ಯಾವ್ದಾರ ಪೋರ್ಟ್ಗಳು ಅಥವಾ ದೊಡ್ಡ ಪೋರ್ಟ್ ಡೆವಲಪ್ ಮಾಡೋಕೆ ಈ ಸೈಡ್ ಹಾಕಿರಂಗಿಲ್ಲ. ನ್ಯಾರೋ ಇದ್ದಲ್ಲಿ ಪೋರ್ಟ್ ಡೆವಲಪ್ ಮಾಡ್ತಾರೆ, ಹೊರತಾಗಿ ವೈಡ್ ಇದ್ದಲ್ಲಿ ಮಾಡಂಗಿಲ್ಲ. ಎದ್ರ ಸಂಬಂಧ ಮಣ್ಣಿನ ಕ್ವಶನ್ ಕೇಳ್ಯಾರ ಅದನ್ನು. ಯಾಕಂದ್ರೆ ವೆಸ್ಟ್ದಾಗ ಬತ್ತ ತಿಳಿರಿ, ಪಶ್ಚಿಮದಾಗ ಇಲ್ಲಿ ಹೆಂಗದಾವ ಅಂದ್ರೆ ನಮ್ಮ ಪೋರ್ಟ್ಗಳು ಬರಾಗ ನ್ಯಾರೋ ಇರ್ತಾವೆ. ನ್ಯಾರೋ ಇದ್ರೆ ಎದಕ್ಕೆ ಯೂಸ್ ಅಂತ ಹೇಳ್ತಾನೆ. ಹಡಗ್ ಬಂದು ನಿಂತೇಳಿ ತಳಗ ನೀರು ಇರ್ಬೇಕು, ಅದಕ್ಕೆ ನ್ಯಾರೋ ಹತ್ತೀವಿ. ಅದು ಡೈರೆಕ್ಟ್ ಪೋರ್ಟಿಗೆ ಅಟ್ಯಾಚ್ ಆಗಿರ್ಬೇಕು. ಇದಕ್ಕೇನಂದ್ರೆ ನ್ಯಾರೋ ಕೋಸ್ಟಲ್ ಝೋನ್ ಹತ್ತೀವಿ. ಅಕಸ್ಮಾತ್ ವೈಡ್ ಕೋಸ್ಟಲ್ ಝೋನ್ ಇತ್ತೇಳಿ ತಳಗ ನೀರು ಅರ್ಧ ಇರ್ತೈತಿ, ತಳಗ ಮಣ್ಣು ಅರ್ಧ ಇರ್ತೈತಿ. ಇಂಥದ್ರೋ ಡ್ರೆಡ್ಜಿಂಗ್ ಬೇಕಾಕವ ಅಂದ್ರೆ ಜಾಸ್ತಿ ಹೂಳು ತೆಗಿಬೇಕಾಕತ್. ಅದ್ರ ಸಲುವಾಗಿ ಈ ಕಡೆ ಪೋರ್ಟ್ ಕಡಿಮೆ. ನಾವು ಪೋರ್ಟ್ ಬಂದಾಗ ಮೇಜರ್ ಪೋರ್ಟ್ ಈ ಕಡೆ ಇರ್ತಾವೆ, ನಮ್ಮ ಮೈನರ್ ಇರ್ತಾವೆ ಈ ಕಡೆ, ಅಥವಾ ಕಡಿಮೆ ಅದಾವೆ. ನೆನಪಿಟ್ಕೋರಿದ್ನು. ಇಂಡಿಯಾಸ್ ಫಸ್ಟ್ ಮೆಗಾ ಸಿಪ್ ಯಾರ್ಡ್ ಅಥವಾ ಮೆಗಾ ಗ್ರೀನ್ ಸಿಪ್ ಯಾರ್ಡ್ ಅಂದ್ರೆ ಎಲ್ಲಿ ಡೆವಲಪ್ ಮಾಡತ್ತಾರಂದ್ರೆ ತೂತುಕುಡಿ. ಸೌತ್ ಕೊರಿಯಾ ಅಂದ್ರೆ ಸೌತ್ ಕೊರಿಯಾ. ನಾವು ಉಲ್ಟಾ ಹೇಳಿದ್ನ, ನಾರ್ತ್ ಅಂದಿದ್ದೆ. ಸೌತ್ ಕೊರಿಯಾ. ನೆನಪಿಟ್ಕೋರೆ. ಯಾವ್ದ ಮೆಗಾ ಸಿಪ್ ಯಾರ್ಡ್ ಅಥವಾ ಗ್ರೀನ್ ಮೆಗಾ. ಇಂಡಿಯಾಸ್ ಫಸ್ಟ್ ಅಂತ ಬರ್ತದೆ ಗ್ರೀನ್ ಮೆಗಾ ಸಿಪ್ ಯಾರ್ಡ್ ಅಂತ. ಎಲ್ಲಿ ಅಂದ್ರೆ ತೂತುಕುಡಿ. ಎಲ್ಲಿ ಬರ್ತದೆ ತೂತುಕುಡಿ? ತಮಿಳ್ನಾಡು. ಓಕೆ, ನೆಕ್ಸ್ಟ್ ಎಲ್ಲಿಂದ? ಸೆಮಿ ಹೈ ಸ್ಪೀಡ ಇದು ಯಾವುದು? ಬಜೆಟ್ನಾಗ ಮಾಡ್ರ ನೋಡಿ, ಹತ್ತು ನನಗೆ ಗೊತ್ತು. ಓಕೆ, ನೆಕ್ಸ್ಟ್ ಇದು ಬಯೋಫಾರ್ಮಾ ಶಕ್ತಿ ಬಗ್ಗೆ ಹೇಳಿದ್ದು ಹೇಳ್ರಿ. ಬಯೋಫಾರ್ಮಾ ಶಕ್ತಿ ಇದು ಬಜೆಟ್ನಾಗ ಬಂದೆ. 7 ಹೈ ಸ್ಪೀಡ್ ಆಯ್ತು, ಫ್ರೇಟ್ ಕಾರಿಡಾರ್ ಆಯ್ತು. ಈಗ ಬಯೋಫಾರ್ಮಾ ಶಕ್ತಿ. ಎಸ್, ಬಯೋಫಾರ್ಮಾ ಶಕ್ತಿ. ಈಗ ಹೆಂಗೆ ಮಿಷನ್ ಸೇಹತ್ ಅಂತ ಮಾಡ್ಯಾರ ನೆನಪಿರ್ತದೆ. ಮಿಷನ್ ಸೇಹತ್ ಜೋಡ ಯಾವ ಡಿಪಾರ್ಟ್ಮೆಂಟ್ಗಳು ಮರ್ಜ್ ಅಕ್ಕವ್ರಿ? 2 ICAR ಪ್ಲಸ್ ICMR. 2 ಹೆಸರು ನೆನಪಿಟ್ಕೋರೆ. ICAR ಪ್ಲಸ್ ICMR ಅಂತ ಬರ್ತಾವೆ. ಎದ್ರ ಸಲ್ಮಂದ್ ಮಾಡ್ಯಾರ ಅಂದ್ರೆ ಬಯೋಫಾರ್ಮಾ ಶಕ್ತಿ ಹೇಳಿದ್ನೆಲ್ಲ. ಯಾವ್ದ? ಸೇಹತ್. ಈಗ ಸೇಹತ್ ಹೇಳತ್ತೀರ, ಬಯೋಫಾರ್ಮಾ ಹೇಳತ್ತೀರಿ? ಸೇಹತ್. ಸೇಹತ್ ಎದಕ್ಕಂದ್ರೆ ಸೈನ್ಸ್ ಎಕ್ಸಲೆನ್ಸ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್. ಇದು ಯಾವ್ದಂದ್ರೆ ಸೇಹತ್ ಬತ್. ಇನ್ನಾದ್ಮೇಲೆ ಬಯೋಫಾರ್ಮಾ ಶಕ್ತಿ ಹೇಳ್ರಿ. ಎಸ್, ಆಯುರ್ವೇದಿಕ್ ಮೆಡಿಸಿನ್ಗಳಿಗೆ ಆದ್ಯತೆ ಕೊಡ್ಬೇಕಂತ ಬಯೋಫಾರ್ಮಾ ಶಕ್ತಿ ಮಾಡತ್ತಾರೆ. ಇದು ನೆನಪಿಟ್ಕೋರು, ಕೇಳಿರ್ತಾರೆ ಬಜೆಟ್ನಾಗ ಆಗಿದ್ದು ಬಯೋಫಾರ್ಮಾ ಶಕ್ತಿ. ಗೊತ್ತಾತ? ಓಕೆ, ನೆಕ್ಸ್ಟ್ ISM 2.0 ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ 2.0. ಸೆಮಿಕಂಡಕ್ಟರ್ ಫೆಸಿಲಿಟಿ ಇಂಡಿಯಾದಾಗ ಎಲ್ಲೆಲ್ಲದಾವ ನೆನಪದಾವಲ್ಲ? ಹೇಳಿದ್ವಲ್ಲ. ಎಷ್ಟು ಅದಾವ ಪ್ಲೇಸ್ಗಳು? 7 ಹೇಳ್ರಿ. ಗುಜರಾತ್ ಯಾವ್ದ? ಗುಜರಾತ್ನ ಸನಂದ್. ಮತ್ತು ಇನ್ನೊಂದು ದೊಲೇರ. 2 ಬರ್ತಾವೆ. ಎಲ್ಲ ನೆನಪಾರ ಆತಾವ್. ರಿವಿಷನ್ ಆದ್ರೆ ನೆನಪು ಬರ್ತಾವೆ ಅಂದ್ಬೇಡ್ರಿ. ಗುಜರಾತ್ದಿಂದ ಯಾವ್ದು ಹೇಳ್ರಿ? ನೀವು ಹೇಳ್ರಿ, ಬಾಯಿಲೆ ನೆನಪು ಬರ್ತಾವೆ. ಗುಜರಾತ್ದಿಂದ ಸನಂದ ಮತ್ತು ದೊಲೇರ. ಎದ್ರ ಸಲ್ಮಂದ್ ಇವ? ಸೆಮಿ ಕಂಡಕ್ಟರ್ ಸಲ್ಮಂದ್. ಎದಕ್ಕಂದ್ರೆ ನಾಳೆ ISM 2.0 ಹೊತ್ತು ಹಾಕಿ ಸೆಮಿ ಕಂಡಕ್ಟರ್ ಫೆಸಿಲಿಟಿ ಯಾವ ಒಂದು ಸ್ಟೇಟ್ ಅಥವಾ ಯಾವ ಒಂದು ಪ್ಲೇಸ್ ಕೊಟ್ರೆ ಇವು 7 ನೆನಪಿದ್ದು ಅಂತೇಳಿ ಅದ್ರಾಗ ನೀವು ಆಪ್ಷನ್ ಗ್ಯಾಸ್ ಮಾಡ್ಬೋದು. ಅದಕ್ಕೆ ಹೇಳತ್ತೀನಿ. ಗುಜರಾತ್ದಿಂದ 2 ಯಾವ? ಸನಂದ ಮತ್ತು ದೊಲೇರ. ಅದಾದ್ಮೇಲೆ ಕೆಳಗೆ ಬರ್ರಿ. ಯಾವ್ದೈತನ? ಯಾವುದು ಇಲ್ಲ. ವೆಸ್ಟ್ದಾಗ ಬಂದಾಗ ಒಂದು 2 ಬರ್ತಾವೆ. ಯಾವುದಂದ್ರೆ ಗುಜರಾತ್ನ ದೊಲೇರ ಮತ್ತು ಸನಂದ. ಅದು ಒಂದೇ ಸ್ಟೇಟ್ ಅಂತ ಇಡ್ರಿ. ಅದಾದ್ಮೇಲೆ ಆಂಧ್ರ ಪ್ರದೇಶದಿಂದ ಆಂಧ್ರ ಅಂತ ಬರ್ತದೆ. ಅದಾದ್ಮೇಲೆ ಒಡಿಸ್ಸಾದ ಭುವನೇಶ್ವರ್. ಎಷ್ಟದು? 3 ಸ್ಟೇಟ್ ಅದು ಅಲ್ಲ? ಒಡಿಸ್ಸಾದ ಭುವನೇಶ್ವರ ಆದ್ಮೇಲೆ ಅಸ್ಸಾಂಗೆ ಹೋಗ್ರಿ. ಅಸ್ಸಾಂದಿಂದ ಮೋರೆಗಾಂವ್. ಎಷ್ಟದು? ಈ ಕಡೆ 1 2 3 4 ಅದು ರೀ. 5 ಅದು ಕರೆಕ್ಟ್. ಉತ್ತರ ಪ್ರದೇಶದ ಜೇವಾರ್. ಉತ್ತರ ಪ್ರದೇಶದ ಜೇವಾರ್ ನೆನಪಿಟ್ಕೋರಿ. ಉತ್ತರ ಪ್ರದೇಶದ ಜೇವಾರ್ ಬರ್ತೈತಿ. ಅದಾದ್ಮೇಲೆ ಪಂಜಾಬ್ನ ಮೊಹಾಲಿ. ಎದ್ರ ಸಲ್ಮಂದಿವ? ಅದನ್ನ ಮರಿಬಾರ್ದು. ಮತ್ತೆ ISM 2.0 ಅಂದ್ರೆ
ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ ISM 2.0 ಅದೇ ಹೇಳಿಲ್ಲ 26-27 ಬಜೆಟ್ ಮುಗಿತಾನೆ ಇವಾಗ ಫಿಕ್ಸ್. ಯಾಕಂದ್ರೆ ಮತ್ತೆ ISM 3.0 ತರ್ಬೇಕಾರೆ ಹೊಸ ಸ್ಕೀಮ ತರ್ತಾರೆ ಅವ್ರು. ಒಳ್ಳೆ ಮುಂದಿನ ಬಜೆಟ್ ಬರ್ಬೋದು, ಅದ್ರ ಸಲ್ಮಂದ್ ನೆನಪಿಟ್ಕೋರು ಬಜೆಟ್ದು. ನೆಕ್ಸ್ಟ್ ಇದೆ ರೇರ್ ಅರ್ತ್ ಕಾರಿಡಾರ್ ಎಲ್ಲೆಲ್ಲಿ ಹೇಳಿದ್ನಲ್ಲ, ಇದನ್ನು ರೇರ್ ಅರ್ತ್ ಕಾರಿಡಾರ್ ಈ ಕಡೆ ಸ್ಟಾರ್ಟ್ ಮಾಡ್ರಿ. ಎಲ್ಲಿ ಕೇರಳದಾದ್ಮೇಲೆ ತಮಿಳ್ನಾಡು. ಹಿಂಗೆ ಇವ ಕನ್ಫ್ಯೂಸ್ ಆಗಿ ಅರ್ಧ ಮುರ್ಧ ಸ್ಟೇಟ್ ಮಾಡಬೇಡ್ರಿ, ಮ್ಯಾಪ್ ಪ್ರಕಾರ ನೆನಪಿಟ್ಕೋರಿ. ಈ ಕಡೆ ಕೇರಳ ಐತೆ, ಕೇರಳದಿಂದ ಬಾರ್ಡರ್ ಬಂದ್ರೆ ತಮಿಳ್ನಾಡು ಮ್ಯಾಲೆ ಬಂದ್ರೆ ಆಂಧ್ರ ಮ್ಯಾಲೆ ಬಂದ್ರೆ ಒಡಿಸ್ಸಾ. ಇವ 4 ಸ್ಟೇಟ್ ಅದಾವೆ. ಯಾಕೆ ಕೇಳ್ತಾರೆ ಅಂದ್ರೆ ನಾಳೆ ಇತ್ತೀಚೆಗೆ ಕೇಂದ್ರ ಬಜೆಟ್ನಲ್ಲಿ ರೇರ್ ಅರ್ತ್ ಕಾರಿಡಾರ್ ಅಂತ ಮಾಡ್ಯಾರ. ಆ ಕಾರಿಡಾರ್ ಒಳಗೆ ಕರ್ನಾಟಕ ಐತೋ ಇಲ್ಲೋ ಅಂತ ಕೇಳ್ತಾರೆ. ಇವು 4 ನೆನಪಿದ್ದವ್ರು ಯಾವ ಬೇಕಾದ್ ಕೊಟ್ಟರು ಎಲಿಮಿನೇಟ್ ಮಾಡ್ರಿ. ಯಾವ ಹೇಳ್ರಿ 4 ನಾಳೆ ಇನ್ನೊಮ್ಮೆ? ಕೇರಳ, ತಮಿಳ್ನಾಡು, ಆಂಧ್ರ ಹಿಂಗದಾವಲ್ಲ ಕೋಸ್ಟಲ್ ಏರಿಯಾ ಸ್ಟೇಟ್ ಬರ್ತಾವಲ್ಲ. ಓಕೆ, ನೆಕ್ಸ್ಟ್ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಅದಕ್ಕೆ ತರ್ತಾರೆ ಸೆಂಟ್ರಲ್ದವ್ರು. ಖಾದಿ ನೆನಪಿಟ್ಕೋರು. ಅದ್ರ ರಿಲೇಟೆಡ್ ಇನ್ನೊಂದು ಹೇಳ್ರಿ ಕರೆಂಟ್ ಅಫೇರ್ಸ್ ಹೇಳಿದ್ನಿ. ಖಾದಿ ಸಲ್ಮಂದ್ ಅಂದ್ರೆ ವಿಶ್ವಸೂತ್ರ ಯಾವ ಮಿನಿಸ್ಟ್ರಿ ಅಂತ ಕೇಳ್ರ? ಜವಳಿ ಮಿನಿಸ್ಟ್ರಿ ನೆನಪಿರ್ತೈತಲ್ಲ ವಿಶ್ವಸೂತ್ರ. ಇನ್ನೊಂದು ಹೇಳ್ರಿ ಜವಳಿ ಮಿನಿಸ್ಟ್ರಿದವ್ರದ್ದು ಸೆಂಟ್ರಲ್ದಾಗ ಒಂದು ಪಾರ್ಕ್ಗಳು ಮಾಡ್ಬೇಕಂದ್ರೆ ಯಾವ ಯೋಜನೆ ಅದು? PM ಮಿತ್ರ ಅಂತ ನೆನಪಿರ್ತೈತಲ್ಲ. ಅದ್ರೊಳಗೆ ಕರ್ನಾಟಕದಿಂದ ಯಾವ್ದು ಆಯ್ಕೆ ಆಗೈತಿ? ಕಲಬುರ್ಗಿ. ವೆರಿ ಗುಡ್. ನೆಕ್ಸ್ಟ್ ಇದು ವರ್ಲ್ಡ್ ಕ್ಲಾಸ್ ಟ್ರೆಕ್ಕಿಂಗ್ ಅಥವಾ ಟೂರಿಸಂ ಸೆಕ್ಟರ್ಗಳನ್ನ ಡೆವಲಪ್ಮೆಂಟ್ ಮಾಡ್ಬೇಕಂತ ಟ್ರೆಕ್ಕಿಂಗ್ ಸೆಕ್ಟರ್ದಾಗ ಬಂದಾಗ 3 ಹೇಳ್ರಿ, 5 ಬರ್ತಾವ. ಜಮ್ಮು 1, ಹಿಮಾಚಲ್ 2ನೇದ, ಉತ್ತರಾಖಂಡ 3. ಅದು ಮ್ಯಾಲ್ 3 ಕೆಳಗೆ 2. ಮ್ಯಾಲ್ 3 ಅದು ಅಲ್ಲ, ಜಮ್ಮು, ಹಿಮಾಚಲ, ಉತ್ತರಾಖಂಡ. ಕೆಳಗೆ ಹೇಳ್ರಿ. ಅರ್ಕು ವ್ಯಾಲಿಯಲ್ಲಿ ಆಂಧ್ರ ಪ್ರದೇಶ್, ಪುದುಗಮಲೈ ಎಲ್ಲಿ? ಕೇರಳ ಪ್ಲಸ್ ತಮಿಳ್ನಾಡು. ಹಂಗೆ ನೆನಪಿಟ್ಕೋರು. ನಾಳೆ ಎಲ್ಲರ ಪುದುಗಮಲೈ ಯಾವ 2 ಸ್ಟೇಟ್ ನಡು ಬರ್ತದೆ ಯಾಕಂದ್ರೆ ಇಲ್ಲಿ ಅನಿಸ್ತೈತಿ ಈಗ ಈಜಿ ಹೇಳಾಗ. ಬಟ್ ಅಲ್ಲಿ ಏನು ಕೇಳಿರ್ತಾರೆ ಕರ್ನಾಟಕ, ಕೇರಳ, ತಮಿಳ್ನಾಡು, ಕೇರಳ, ಆಂಧ್ರ ಪ್ರದೇಶ್ ಎಲ್ಲ ಬಾರ್ಡರ್ ಅದಾವೆ. ಯಾವ್ದ್ರೊಳಗೆ ಕನ್ಫ್ಯೂಸ್ ಆಗಬಾರ್ದು ನೆನಪಿಟ್ಕೋರಿ. ಪುದುಗಮಲೈ ಎತ್ ಬಂದರೆ ಎದ್ರ ಯಾವ 2 ನಡು ಅಂದ್ರೆ ಕೇರಳ ಪ್ಲಸ್ ತಮಿಳ್ನಾಡು. 2 ಹಿಂಗಾರ ನೆನಪಿಟ್ಕೋರು. ರೀಸೆಂಟಾಗಿ ಎಲೆಕ್ಷನ್ ಆಗಿದ್ದು 2 ಸ್ಟೇಟ್ ಅಂತ ನೆನಪಿಟ್ಕೋರು. ಮತ್ತು ಅದು ಮತ್ತೆ ಭಾಳ ದೂರ ಹೋದಾಗ ಮತ್ತೆ ಚೇಂಜ್ ಆಗಬಾರ್ದು. ರೀಸೆಂಟಾಗಿ ಅಂದರೆ ಕೇರಳ, ತಮಿಳ್ನಾಡಿಗೆ ಅದ್ರ ನಡುನ ಬರ್ತೈತಿ. ಯಾವುದಂದ್ರೆ ಪುದುಗಮಲೈ. ಓಕೆ, ನೆಕ್ಸ್ಟ್ ಇದೆ ಹೇಳ್ರಿ. ಅದಾದ್ಮೇಲೆ ಏನು ಹೇಳಿದ್ದು? ಟರ್ಟಲ್ ಟ್ರಯಲ್ಸ್ ಅಂತ ಹೇಳಿದ್ದು ಎಲ್ಲೆಲ್ಲಿ? ಕರ್ನಾಟಕ, ಕೇರಳ, ಒಡಿಸ್ಸಾ. ಇದು ಎದ್ರ ಸಲ್ಮಂದ? ಆಮೆಗಳಿಗೆ ಜಾಸ್ತಿ ಬಂದು ತತ್ತಿಟ್ರ ಪ್ಲೇಸಿಗೆ ಏನತ್ತಾರ? ಅರಿಬಾಡ. ವೆರಿ ಗುಡ್. ಬರ್ಡ್ ವಾಚಿಂಗ್ ಸಲ್ಮಂದ? ವೆರಿ ಗುಡ್, ಪುಲಿಕಾಟ್. ಆಮೇಲೆ ಹೆರಿಟೇಜ ಮತ್ತು ಕಲ್ಚರಲ್ ಟೂರಿಸಮ್ ಇಂಪ್ರೂವ್ಮೆಂಟ್ ಮಾಡ್ಬೇಕತ್ತ ಆರ್ಕಾಲಜಿಕಲ್ ಪ್ಲೇಸ್ಗಳನ್ನ ರೀಡೆವಲಪ್ ಮಾಡತ್ತಾರೆ. ಕ್ವಶನ್ ತಿಳ್ಕೊರಿ. ಹಿಸ್ಟ್ರಿ ಒಳಗೆ ಆಗಿದ್ದು ಏನು ಮಾಡ್ಬೋದು ಅಂದ್ರೆ ನಾವು ಹೊಳ್ಳಿ ರೀಡೆವಲಪ್ ಮಾಡ್ಬೋದು, ಹೊರತಾಗಿ ರೀಕ್ರಿಯೇಟ್ ಮಾಡೋಕ್ಕಾಗಂಗಿಲ್ಲ ಯಾವುದು ಆದ್ರೂ. ಯಾಕಂದ್ರೆ ಈಗ ನಮ್ಮಲ್ಲಿ ಲೋತಾಲ್ ಬಂದರ್ ಐತಿ, ಅದನ್ನು ಜಗತ್ತಿನ ಮೊದಲ ಬಂದರ್ ಅಂತ ಮೊದಲಿಂದ ಕರೀತಾರೆ. ಅದನ್ನು ಬಂದ್ ಮಾಡಿ ಹೊಸ ಬಂದರ್ ಮಾಡೋಕ್ಕಾಗಲ್ಲ. ಅದನ್ನ ಏನು ಮಾಡ್ಬೋದು ಅಂದ್ರೆ ರೀಕ್ರಿಯೇಟ್ ಮಾಡ್ಬೋದು. ಅದು ಮೊದಲಿಂದ ಹೆಸರು ಏನಿರೋದು ಅಂದ್ರೆ ಲೋತಾಲ ಇರೋದು. ಅದನ್ನ ಹೆಂಗೆ ರೀಡೆವಲಪ್ ಮಾಡತ್ತಾರಲ್ಲ ಆರ್ಕಾಲಜಿಕಲ್ ಸೈಟ್ಗಳ. ರೀಸೆಂಟಾಗಿ ಎಷ್ಟು ಆರ್ಕಾಲಜಿಕಲ್ ಸೈಟ್ಗಳು ರೀಡೆವಲಪ್ ಮಾಡ್ಬೇಕಂದ್ರೆ ಸೆಂಟ್ರಲ್ ಬಜೆಟ್ದಿಂದ ಎಷ್ಟು? 5, 15, 20, 25. 5+2 15. 15 ನೆನಪಿಟ್ಕೋರೆ. ಆರ್ಕಾಲಜಿಕಲ್ ಸೈಟ್ ಅಂತ ಬಂದರೆ ಎಷ್ಟು ಅಂದ್ರೆ 15 ನೆನಪಿರ್ತೈತಿಲ್ಲ. ಆರ್ಕಾಲಜಿಕಲ್ ಸೈಟ್ ಹೇಳಿದ್ದು ಯಾರಿದ್ರೆ? ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಫಸ್ಟ್ ಇದನ್ನು. ಇತ್ತೀಚೆಗೆ ಕರ್ನಾಟಕದಾಗ 3 ಪ್ಲೇಸ್ ಒಳಗೆ ಬಂದಿದ್ರಿ ಇವ್ರು ಆರ್ಕಾಲಜಿಕಲ್ ಸರ್ವೆದವ್ರು. ಎಲ್ಲೆಲ್ಲಿ ಹೇಳ್ರಿ? ಚೀರೆಕಲ್ಲು ಗುಡ್ಡ ಎಲ್ಲಿ? ನಾಳೆ ಪ್ಲೇಸ್ನ ಡೈರೆಕ್ಟ್ ಹಾಕ್ತಾರೆ. ಚೀರೆಕಲ್ಲು ಗುಡ್ಡ ಇತ್ತೀಚೆಗೆ ಕರ್ನಾಟಕದಲ್ಲಿ ಸುದ್ದಿ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ? ಎಲ್ರಿ? ಕಾರವಾರ. ನೆನಪಿಟ್ಕೋರು. ಕಾರವಾರದ ಜಿಲ್ಲೆ ಇಲ್ಲ, ಅದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇತ್ತು. ಯಾವುದಂದ್ರೆ ಉತ್ತರ ಕನ್ನಡ ಜಿಲ್ಲೆ ಬರ್ತದೆ. ನೆಕ್ಸ್ಟ್ ಇನ್ನೊಂದು 2 ಹೇಳಿಲ್ಲ. 2 ಕಡೆ ಬಂದಿದ್ರಲ್ಲ, ಯಾವ್ದ? ಎಲ್ಲಿ ಹೇಳಿದ್ರೆ? ನಿಟ್ಟೂರು. ಎಲ್ಲಿ? ಬಳ್ಳಾರಿ, ನಿಟ್ಟೂರು. ನೆಕ್ಸ್ಟ್ ಇನ್ನೊಂದು ಎಲ್ಲಿ ಬತ್ತು? ಲಕ್ಕುಂಡಿಯಲ್ಲಿ, ಗದಗ. ಇವು ನೆನಪಿಟ್ಕೋರೆ. ರೀಸೆಂಟಾಗಿ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದರ ಇವು ಶಿಲಾಯುಗದ ಇದನ್ನ ಪತ್ತೆಗೆ ಏನಾಯ್ತು? ಶಿಲಾಯುಗದು ಇದನ್ನ ಪತ್ತೆಗೆ ಯಾವತ್ತು ಅಂದ್ರೆ ಅವಶೇಷಗಳ ಪತ್ತೆಗೆ ಇದಕ್ಕೆ ನ್ಯೂಸ್ನಾಗ ಐತಿ. ಓಕೆ, ಅದಾದ್ಮೇಲೆ ಹೇಳ್ರಿ ಸಿ ಮಾರ್ಟ್ ಅಂತ ಮಾಡ್ಯಾರ. ಸಿ ಮಾರ್ಟ್ ಎದ್ರ ಸಲ್ಮಂದಿ ಹೇಳ್ರಿ? ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್. ಈಗ ಹೇಳ್ರಿ ನೋಡು, ರೀಸೆಂಟಾಗಿ ಧಾರವಾಡದಾಗ ಸಿ ಬಾಕ್ಸ್ ಅಂತ ತರ್ತಾರೆ. ಇದನ್ನ ಯಾಕೆ ತಂದಾರು? ಫಿಶರಿ ಅಲ್ಲ, ಸಿ ಬಾಕ್ಸ್. ಸೇಮ್ ಸಿ ಮಾರ್ಟ್ ಅಂತ ಬಂದ್ರೆ ಮಹಿಳೆಯರಿಗೆ ಏನಂದ್ರೆ ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್. ಇಲ್ಲಿ ಹೆಂಗೆ ಅಕ್ಕ ಕೆಪೆ ಅಂತ ಬಂದೈತಿಲ್ಲ, ಸೇಮ್ ಹಂಗೆ ಸೆಂಟ್ರಲ್ದವ್ರ ಸಿ ಮಾರ್ಟ್ ಅಂತ ತಂದಾರ. ರೀಸೆಂಟಾಗಿ ಸಿ ಬಾಕ್ಸ್ ಅಂತ ಲಾಂಚ್ ಮಾಡ್ಯಾರ. ಸಿ ಬಾಕ್ಸ್ ಇದಕ್ಕೆ ಹೇಳ್ರಿ. ಎಸ್, ಸೆಕ್ಶುವಲ್ ಸಿ ಬಾಕ್ಸ್ ಅಂದ್ರೆ ಏನೈತೆ? ಸೆಕ್ಶುವಲ್ ಹರಾಸ್ಮೆಂಟ್ ಎಂಪ್ಲಾಯ್ಮೆಂಟ್ ಅನ್ ಫುಲ್ ಫಾರ್ಮ್ ಏನೋ ಐತ್ರಿ? ಸಿ ಬಾಕ್ಸ್ ಏನೋ ಐತೆ ಅಡ್ರಿ ಹೇಳ್ತ ಮತ್ತು ಅದು ಮರಿಬಾರ್ದು. ಸೆಕ್ಶುವಲ್ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್ ಅಂತ ಕರೀತಾರೆ. ನೆನಪಿಟ್ಕೋರೆ. 2 ಕನ್ಫ್ಯೂಸ್ ಆಗ್ಬೇಡ್ರಿ. ರೀಸೆಂಟಾಗಿ ಕರ್ನಾಟಕದಾಗ ಮಾಡೋರು. ಇಲ್ಲಾರ ಏನು ಕೇಳ್ಬೋದು ಅಂದ್ರೆ ಸಿ ಬಾಕ್ಸ್ ಅಂತ ಇತ್ತೀಚೆಗೆ ಯಾವ ರಾಜ್ಯದಾಗ ಜಾರಿಗೆ ತರ್ತಾರತ್ ಕೇಳ್ಬೋದು. ನಮ್ಮ ಕರ್ನಾಟಕದಾಗ ತಂದ. ಸೆಂಟ್ರಲ್ದಾಗ ಗೊತ್ತಾತ ಬಜೆಟ್ನಾಗ ಏನು ಮಾಡ್ರಿ ಅಂದ್ರೆ ಸಿ ಮಾರ್ಟ್ ಅಂತ ಮಾಡ್ರಿ. ಸಿ ಮಾರ್ಟ್ ಫುಲ್ ಫಾರ್ಮ್ ಏನ್ರಿ?
ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸಸ್ ಯಾಕಂದ್ರೆ ಮಹಿಳೆಯರು ಏನು ಮಾಡ್ಬೋದು ಅಂದ್ರೆ ಸ್ವಂತ ಉದ್ಯೋಗ ಮಾಡಕ್ಕೆ ಒಂದು ಮಾರ್ಟ್ ಅಂತ ಮಾಡಿರ್ತಾರೆ. ಅದರಲ್ಲಿ ಏನಂದ್ರೆ ಗೌರ್ಮೆಂಟ್ದವ್ರು ಹೆಲ್ಪ್ ಮಾಡ್ತಾರೆ. ಕರೆಕ್ಟಾ? ಸಿ ಮಾರ್ಟ್ ಸ್ಟೇಟ್ದಾಗ ಬಂದಾಗ ಅಕ್ಕ ಪಡೆ ಅಥವಾ ಅಕ್ಕ ಕೆಫೆ ಹೆಂಗೈತಲ್ಲ ಸೇಮ್ ಅದ. ಅಕ್ಕ ಕೆಫೆ ಎದಕ್ಕೈತಂದ್ರೆ ಇಲ್ಲಿ ಮಹಿಳೆಯರ ಉದ್ಯೋಗ ತಗೋಬೇಕಂತೇಳಿ ಅದನ್ನ ರೀಸೆಂಟಾಗಿ ಇಲ್ಲೇ ಧಾರವಾಡದಾಗ ಲಾಂಚ್ ಮಾಡ್ತಾರೆ. ಇದು ನಮ್ಮ ಧಾರವಾಡದ ಯಾರು ದಿವ್ಯಾಪ್ರಭು ಅಲ್ಲೋ ಯಾರ್ದಾರ ಸ್ನೇಹ ಅಲ್ಲ ಅವ್ರ ಜಿಲ್ಲಾಧಿಕಾರಿಗಳದಾರಲ್ಲ ಅವರ ಲಾಂಚ್ ಮಾಡ್ತಾರೆ. ಏನತ್ ಲಾಂಚ್ ಮಾಡ್ಯಾರ ಅಂದ್ರೆ ಸಿ ಬಾಕ್ಸ್ ಅಂತ ಮಾಡ್ಯಾರ. ಸಿ ಬಾಕ್ಸ್ ಫುಲ್ ಫಾರ್ಮ್ ಈಗ ಹೇಳಲ್ಲ SHE ಅಂತ ಬರ್ತೈತೆ. ಸೆಕ್ಶುವಲ್ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್. ಅಲ್ಲಿ ಸಿ ಅಂತ ಬಂದಾಗ SHE ಬಂದಾಗ ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್ ಎಲ್ಲಿ ಸೆಂಟ್ರಲ್ದಾಗ. ಇಲ್ಲಿ ಸಿ ಅಂತ ಬಂದಾಗ ಸೆಕ್ಶುವಲ್ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್. ಇದು ಎದಕ್ಕೆ ಎಲೆಕ್ಟ್ರಾನಿಕ್ ಬಾಕ್ಸ್ ಮಾಡ್ಯಾರ ಅಂದ್ರೆ ಇಲ್ಲಿ ನೆನಪಿಟ್ಕೋರಿ ನಮ್ಮಲ್ಲಿ ಒಂದು ಕಾಯ್ದೆ ಐತೆ ಹೇಳ್ರಿ ನೋಡು. ವರ್ಕ್ ಪ್ಲೇಸಸ್ ಒಳಗೆ ಮಹಿಳೆಯರಿಗೆ ಎಲ್ಲರ ಸೆಕ್ಶುವಲ್ ಅಥವಾ ಲೈಂಗಿಕ ಕಿರುಕುಳ ಮಾಡ್ರಿ ಯಾವ್ದು ಪಾಶ್ ಕಾಯ್ದೆ ಯಾವ ಇಯರ್ 2013. ಆ ಕಾಯ್ದೆನ ಪೂರ್ತಿ ಪಾರದರ್ಶಕವಾಗಿ ಅಥವಾ ಇಂಪ್ಲಿಮೆಂಟ್ ಮಾಡ್ಬೇಕಂತ ಯಾವ್ದು ಮಾಡ್ರಿ ಅಂದ್ರೆ ಸಿ ಬಾಕ್ಸ್. ಈ ಸಿ ಬಾಕ್ಸ್ ಅನ್ನೋದು ಪೋರ್ಟಲ್ ಐತೆ. ಡೈರೆಕ್ಟ್ ಮಹಿಳೆಯರು ಈಗ ಯಾವ್ದಾರ ಒಂದು ಗೌರ್ಮೆಂಟ್ ಆಫೀಸ್ನಾಗ ವರ್ಕ್ ಮಾಡ್ತಿರ್ತೀರಿ, ಅಲ್ಲಿ ಮ್ಯಾಲಿನ ಅಧಿಕಾರಿನ ಅಥವಾ ಅದು ಒಂದು ತಾಲೂಕು ಅಧಿಕಾರಿನ ನಿಮ್ಮ ಮೇಲೆ ಸೆಕ್ಶುವಲ್ ಹರಾಸ್ಮೆಂಟ್ ಮಾಡತ್ತಿದ್ರ ಯಾರಿಗೆ ಅದು ಕಂಪ್ಲೇಂಟ್ ಕೊಡ್ತೀರಿ. ಕಂಪ್ಲೇಂಟ್ ಹೋದಾಗ ಅವ್ರು ನಾಳೆ ನಿಮಗೆ ಇನ್ನೂ ಹರಾಸ್ಮೆಂಟ್ ಮಾಡ್ಬೋದಲ್ಲ. ಯಾರಿಗೆ ಗೊತ್ತಾಗಲ್ದಂಗೆ ಪೋರ್ಟಲ್ ಒಳಗೆ, ಯಾಕಂದ್ರೆ ಪೋರ್ಟಲ್ ಯಾವಾಗ ಬೇಕಾದ್ರೆ ಯಾರು ಬೇಕಾದ್ರು ಓಪನ್ ಮಾಡ್ಬೋದಲ್ಲ. ಹಂಗೆ ಮನ್ಯಾಗ ಕೂತು ಅವ್ರು ಏನು ಮಾಡ್ಬೋದು ಅಂದ್ರೆ ಆ ಸಿ ಬಾಕ್ಸ್ನಾಗ ಕಂಪ್ಲೇಂಟ್ ರೈಸ್ ಮಾಡ್ಬೋದು ಇವ್ರು ಅಗೇನೆಸ್ಟ್ ಅಂತೇಳಿ. ಅದು ಏನು ಮಾಡ್ತೈತೆ ಅಂದ್ರೆ ಯಾರು ರೈಸ್ ಮಾಡ್ಯಾರೋ ಅಥವಾ ಅದು ಯಾರಿಗೂ ಗೊತ್ತಿರಂಗಿಲ್ಲ, ಯಾರಂದ್ರೆ ಹಾಕಿದವ್ರು ಬಿಟ್ಟರೆ ಅವ್ರು ನೋಡಿದವ್ರಿಗೆ ಅಷ್ಟ. ಅದ್ರ ಸಲುವಾಗಿ ಮಹಿಳಾ ಆಯೋಗದ ಅಂಡ್ರ ಬರ್ತದೆ. ನೆನಪಿರ್ತೈತಲ್ಲ ಈಗ ಹೇಳ್ರಿ ಸೀದ ಫುಲ್ ಫಾರ್ಮ್ ಇಲ್ಲಿ ಸ್ಟೇಟ್ದಾಗ ಬಂದಾಗ ಮತ್ತು ಅದನ್ನು ಮರಿಬಾರ್ದು. ಯಾವ್ದಾ ಸೆಕ್ಶುವಲ್ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್ ಕಾಯ್ದೆ ಯಾವುದಂದ್ರೆ ಪಾಶ್ ಕಾಯ್ದೆ. ನೆನಪಿಟ್ಟವ್ರು ಯಾವ ಇಯರ ಅದು ಇತ್ತೀಚೆಗೆ ನ್ಯೂಸ್ನಾಗಿತ್ತು. ಸುಪ್ರೀಂ ಕೋರ್ಟ್ ಯಾವ ಒಂದು ಇದ್ರೊಳಗೆ ಹತ್ತಂಗಿಲ್ಲ ಅಂದ್ರೆ ಅದನ್ನ ಹೇಳಿದ್ವಲ್ಲ, ಅದು ನ್ಯೂಸ್ನಾಗಿತ್ತು. ಯಾವ ಒಂದು ಆರ್ಗನೈಸೇಷನ್ ಅಥವಾ ಯಾವ ಒಂದು ವರ್ಕ್ ಪ್ಲೇಸ್ ಒಳಗೆ ಸ್ಪಾಶ್ ಆ್ಯಕ್ಟ್ ಮೇಲೆ ಕಂಪ್ಲೇಂಟ್ ಮಾಡಕ್ಕೆ ಬರಂಗಿಲ್ಲ. ಯಾವ್ದು ಇವು ಹೇಳಿಕೆ ಹೆಂಗೆ ಕೊಟ್ಟಿರ್ತಾರೆ ಗೊತ್ತಾ? ಪಾಶ್ ಆ್ಯಕ್ಟ್ ಅಂತ ನಾಳೆ ಹಾಕಿರ್ತಾರೆ ಮ್ಯಾಲೆ. ಪಾಶ್ ಆ್ಯಕ್ಟ್ ಅಂತ ಬಂದ ಇದು 2013ರಲ್ಲಿ ಜಾರಿಗೆ ಬಂತು. ಇದರ ಅಗೇನೆಸ್ಟ್ ರಾಜಕಾರಣಿಗಳ ಮೇಲೆ ಎಲ್ಲರ ಲೈಂಗಿಕ ಕಿರುಕುಳ ಆದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೋದು ಅಂತ ಹೇಳಿ ಕೇಳಿರ್ತಾರೆ. ಅದ್ರ ಸಲ್ಬಂದ್ ಹೇಳತ್ತ ಪಾಶ್ ಕಾಯ್ದೆ ರಾಜಕೀಯ ಪಕ್ಷ ಏನಿರ್ತೈತಲ್ಲ ಒಂದು ಸಂಘಟನೆ ಅಂತ ಅಲ್ಲಿ ಎಲ್ಲರ ವರ್ಕ್ ಮಾಡೋ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ಆದಾಗ ಅವ್ರ ಮೇಲೆ ಹಾಕಕ್ಕಂಗಲ್ಲ. ಹೇಳಿಕೆ ಟೈಪ್ ಹಿಂಗೆ ಕೇಳಿರ್ತಾರೆ. ಇದು ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಪಾಶ್ ಆ್ಯಕ್ಟ್ ಅಂದ್ರೆ ಗೊತ್ತಾತಲ್ಲ ರೀಸೆಂಟಾಗಿ ಅದು ಒಂದು ಇದ್ರೊಳಗೆ ತೆಗೆದಾರೆ. ಯಾವುದೋ ಒಂದು ಸಂಘಟನೆ ಒಳಗಂದ್ರೆ ರಾಜಕೀಯ ಪಕ್ಷಗಳತ್ ನೆನಪಿಟ್ಕೋರು. ಯಾವುದಂದ್ರೆ ಕಾಯ್ದೆ ಪಾಶ್ ಕಾಯ್ದೆ. ನೆನಪಿರ್ತೈತಲ್ಲ ಸಿ ಮಾರ್ಟ್ ಎಲ್ಲಿ ಬರ್ತೈತ್ರಿ ಸೆಂಟ್ರಲ್ ಬಜೆಟ್ನ. ಸಿ ಮಾರ್ಟದ ಫುಲ್ ಫಾರ್ಮ ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್. ಇಲ್ಲಿ ಸಿ ಬಾಕ್ಸ್ ಅಂತ ಬಂದ್ರೆ ಸೆಕ್ಸುವಲ್ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್. ವೆರಿ ಗುಡ್. ನೆಕ್ಸ್ಟ್ ಇದು ನಿಮಾನ್ಸ್ 2 ಕಚೇರಿಗಳನ್ನ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ತೇಜ್ಪುರ್ ಮತ್ತು ರಾಂಚಿ. ನೆನಪಿಟ್ಕೋರಿ ನಿಮಾನ್ಸದ ಫುಲ್ ಫಾರ್ಮ್ ಕೇಳ್ರ ಹೊತ್ತ ಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಅಂತ ಬರ್ತದೆ. ಇದು ಹಿಂಗೆ ನೆನಪಿಟ್ಕೋಬೇಕಾ? ಏನೂ ಆಪ್ಷನ್ ಇಲ್ಲ. ಅದಕ್ಕೆ ನೀವು ಹೊಳ್ಳಮುಳ್ಳ ಬಾಯಿಲೆ ಹೇಳಿ ಯಾಕಂದ್ರೆ ಇವು ಹೆಂಗೆ ಇರ್ತಾವೆ ಅಂದ್ರೆ ನಿಮಾನ್ಸ್ ಅದು ಡೈರೆಕ್ಟ್ ಹಾಕಿರ್ತಾರೆ. ಬರೀ ನಿಮಾನ್ಸ್ ಅಂತ ಕೇಳಿರ್ತೀರಿ. ನಾಳೆ ಆಪ್ಷನ್ನೇ ಬೇರೆ ಒಂದು ಸ್ಪೆಲ್ಲಿಂಗ್ ಒಳಗೆ ಡಿಫ್ರೆನ್ಸ್ ಮಾಡಿಬಿಟ್ಟಿರ್ತಾರೆ. ಅದ್ರ ಸಲ್ಬಂದ್ ನೆನಪಿಟ್ಕೋರಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್. ಏನು ಮಾಡಿರ್ತಾನೆ ಮೆಂಟಲ್ ಹೆಲ್ತ್ ಆ್ಯಂಡ್ ಸೈನ್ಸ್ ಅಂತ ಕೊಟ್ಟಿರ್ತಾನೆ ಒಂದು ಆಪ್ಷನ್ಯಾಗ. ಒಂದ್ರಾಗ ನ್ಯೂರೋ ಸೈನ್ಸ್ ಅಂತ ಕೊಟ್ಟಿರ್ತಾನೆ, ಒಂದ್ರಾಗ ಮೆಂಟಲ್ ಸೈನ್ಸ್ ಅಂತ ಕೊಟ್ಟಿರ್ತಾರೆ. ಅದ್ರ ಸಲ್ಬಂದ್ ಹೇಳತ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್. ನೆನಪಿಟ್ರೆ ನ್ಯೂರೋ ಅಂದ್ರೆ ಮೆದುಳಿಗೆ ಸಂಬಂಧಿಸಿದ್ದ ಬರ್ತದೆ. ಈಗ ಹೇಳ್ರಿ ನೋಡು ರೀಸೆಂಟಾಗಿ ನಮ್ಮಲ್ಲಿ ಪರೋಕ್ಷ ದಯಾಮರಣಕ್ಕೆ ಒಪ್ಪಿಗೆ ಕೊಟ್ರ ಅಥವಾ ಪ್ರತ್ಯಕ್ಷ ದಯಾಮರಣಕ್ಕೆ ಒಪ್ಪಿಗೆ ಕೊಟ್ರ? ಯಾವ್ದು ಕೇಳ್ರಿ? ಯಾವ್ದ್ರಿ? ಪರೋಕ್ಷ ದಯಾಮರಣಕ್ಕೆ ಇತ್ತೀಚೆಗೆ ನಮ್ಮ ಇಂಡಿಯಾದಾಗ ಇದೇನು ಏನತ್ತಾರದಕ್ಕೆ ಅಪ್ನೀಶಿಯಾ ಏನತ್ತಾರಲ್ಲ ಯುತಿನೇಷಿಯಾ ತರಲ್ಲ. ನಮ್ಮಲ್ಲಿ ಪ್ಯಾಸಿವ್ ಯುತಿನೇಷಿಯಾಗ ಅಲೋ ಮಾಡ್ಯಾರ ರೀಸೆಂಟಾಗಿ. ಯಾರು ಭಾರತದ ಮೊದಲ ಕೇಸ್. ಇದು ಎಷ್ಟು ವರ್ಷ ಆದ್ರೂ ಇದ ಬರೋದು ಏನಂದ್ರೆ ಸ್ಟ್ಯಾಟಿಕ್ ಜಿ ಕೆ ಒಳಗೆ. ಯಾವ್ದು ಹೇಳ್ರಿ? ಹರೀಶ್ ರಾಣ. ನೆನಪಿರ್ತೈತಲ್ಲ ಇದೇನಂದ್ರೆ ಪ್ಯಾಸಿವ್ ಯುತಿನೇಷಿಯಾ ಮತ್ತು ಆ್ಯಕ್ಟಿವ್ ಯುತಿನೇಷಿಯಾ ಅಂತ 2 ಬರ್ತಾವೆ. ಪ್ಯಾಸಿವ್ ಯುತಿನೇಷಿಯಾ ಅಂದ್ರೆ ಏನು ಹೇಳ್ರಿ? ಪರೋಕ್ಷ ದಯಾಮರಣ ಅಂದ್ರೆ ಏನು? ಏನಂದ್ರೆ ಏನಿರ್ತೈತಿಲ್ಲ ಲೈಫ್ ಸಪೋರ್ಟಿಂಗ್. ನಾವು ಈ ಕರೋನಾ ಟೈಮ್ನಾಗ ಆಕ್ಸಿಜನ್ ಮೇಲೆ ವೆಂಟಿಲೇಟರ್ ಮೇಲೆ ಬದುಕ್ತಿರ್ತೀವಿ. ಆ ಆಕ್ಸಿಜನ್ ತೆಗೆದ್ರೆ ಸಾಯ್ತೀವಲ್ಲ, ಅದೇನ ಲೈಫ್ ಸಪೋರ್ಟಿಂಗ್ ಏನಿರ್ತೈತಿಲ್ಲ ಅದನ್ನು ತೆಗೆಯೋದು ಅಷ್ಟೇ. ಏನಂದ್ರೆ ಪ್ಯಾಸಿವ್ ಯುತಿನೇಷಿಯಾ ತರ. ಡೈರೆಕ್ಟ್ ಯುತಿನೇಷಿಯಾ ಏನಂದ್ರೆ ಅವ್ರಿಗೆ ನಾವು ಡೈರೆಕ್ಟ್ ಹೋಗಿ ಕೊಲ್ಲೋದು, ಅಂದ್ರೆ ಇಂಜೆಕ್ಷನ್ ಮಾಡೋದು ಅಥವಾ ಮೆಡಿಸಿನ್ ಕೊಡೋದು ಇದು ಮಾಡ್ತಾರಲ್ಲ ಇದು. ಬಟ್ ಇಂಡಿಯಾದಾಗ ಅವರು ಕ್ವಶನ್ದಾಗ ಹಿಂಗೆ ಹಾಕಿರ್ತಾರೆ ಹೇಳಿಕೆ ಒಳಗೆ. ನಮ್ಮಲ್ಲಿ ಪ್ರೆಸೆಂಟ್ ಇಂಡಿಯಾದಾಗ ಅಲೋ ಮಾಡ್ರಿ ಸುಪ್ರೀಂ ಕೋರ್ಟ್ದವ್ರ ಯಾವ್ದು ಪ್ಯಾಸಿವ್ ಅಥವಾ ಪರೋಕ್ಷ ಯುತಿನೇಷಿಯಾನೋ ಅಥವಾ ಪರೋಕ್ಷ ದಯಾಮರಣ ಅಥವಾ ಇದನ್ನು ಪ್ರತ್ಯಕ್ಷ ದಯಾಮರಣ ಅಂದ್ರೆ ಪರೋಕ್ಷ ದಯಾಮರಣ. ನೆನಪಿಟ್ಕೋರಿ. ಯಾರಿಗೆ ಕೊಟ್ರ ಅಂದ್ರೆ ಭಾರತದ ಮೊದಲ ಪ್ರಕರಣ. ನೋಡ ಮೊದಲು ಯಾವ್ದ್ರೊಳಗೆ ಒಂದು ಟ್ರೈ ಮಾಡಿರ್ತಾರೆ. ಯಾರಕ್ಕೆ? ಅರುಣ ಶಾನ್ಬಾನ್ ಅಲ್ಲ, ಈ ನರ್ಸ್ ಮೇಲೆ ಅಟ್ಯಾಕ್ ಮಾಡಿ ಇದು ಮುಂಬೈದಾಗ ಆಗಿರ್ತೈತಿಲ್ಲ. ಅದ್ರೊಳಗೆ ಏನು ಲೀಗಲ್ ಆಗಿ ಆ್ಯಕ್ಷನ್ ತೊಗೊಂಡಿದ್ದಿಲ್ಲ. ನೆನಪಿಟ್ಕೋರಿ. ಬಟ್ ರೀಸೆಂಟಾಗಿ ಕೊಟ್ರ. ಯಾರು ಹೇಳ್ರಿ? ಹರೀಶ್ ರಾಣ. ಯಾವ ಸ್ಟೇಟ್ನವ್ರತ್ತು ನಾಳೆ ಹಾಕಿರ? ಯಾರ? ಉತ್ತರ ಪ್ರದೇಶದವ್ರು. ನೆನಪಿಟ್ಕೋರಿ. UP ದವ್ರು ನೋಡ್ರಿ ಹರೀಶ್ ರಾಣ ಅಂತ. ಭಾರತದ ಮೊದಲ ಪ್ರಕರಣ ಯಾವುದಂದ್ರೆ ಪರೋಕ್ಷ
ದಯಾಮರಣ, ವೆರಿ ಗುಡ್. ಬುದ್ಧಿಸ್ಟ್ ಸೈಟ್ಗಳು ಹೇಳ್ರಿ, ಲಾಸ್ಟ್ ಬುದ್ಧಿಸ್ಟ್ ಸೈಟ್ಗಳು ಬರ್ತಾವೆ ಯಾವ ಹೇಳ್ರಿ ಪಟ ಪಟ. ಬುದ್ಧಿಸ್ಟ್ ಸರ್ಕ್ಯೂಟ್ ಅಂತ ಮಾಡತ್ತಾರ ಅಂತ ಹೇಳಿದ್ನಿ, ಎಲ್ಲೆಲ್ರಿ ಯಾವ ಹೇಳ್ರಿ? ಅರುಣಾಚಲ ಆದ್ಮೇಲೆ ಮಣಿಪುರ್, ವೆರಿ ಗುಡ್. ಎರಡು ನಾಗಾಲ್ಯಾಂಡ್ ಬಿಡುದು ಅಂತ ಹೇಳಿದ್ನ. ಅರುಣಾಚಲ ಆದ್ಮೇಲೆ ಮಣಿಪುರ ಆದ್ಮೇಲೆ ತ್ರಿಪುರ ಆದ್ಮೇಲೆ ಅಸ್ಸಾಂ ಆದ್ಮೇಲೆ ಸಿಕ್ಕಿಂ. ನೆನಪಿರ್ತಾವಲ್ಲ, 5 ಅದು ಅಲ್ಲ 6 ಅದು 5 ಅದು 6 ಅದು. ಮಿಜೋರಾಂ ಬಿಟ್ಟಿವನ? ಯಾವ ಹೇಳ್ರಿ ಇನ್ನೊಮ್ಮೆ? ಅರುಣಾಚಲ, ಮಣಿಪುರ, ಮಿಜೋರಾಮ, ತ್ರಿಪುರ, ಅಸ್ಸಾಮ, ಸಿಕ್ಕಿಂ. 6 ಅದು ಅಲ್ಲ. ಇದು ಯಾವ್ದ್ರ ಅಂಡರ್ ಡೆವಲಪ್ ಮಾಡತ್ತಾರ? ಬುದ್ಧಿಸ್ಟ್ ಸರ್ಕ್ಯೂಟ್. ನೆನಪಿಟ್ಕೋರಿ, ಬುದ್ಧಿಸ್ಟ್ ಸರ್ಕ್ಯೂಟ್ ಅಂಡರ್. ಇದು ಹೇಳ್ರಿ ನೋಡು, ಮೊನ್ನೆ ಹೇಳಿದ್ರಲ್ಲ ಕೋಡ್ ದಿಮೋನ ನಾಮಿದಿಮೆ. ನಾಗಾಲ್ಯಾಂಡ, ಮಿಜೋರಾಮ, ಮೇಘಾಲಯ, ಡೆಲ್ಲಿ. ಏನಿದೆ ಕೋಡ್ ಎದಕ್ಕಿದೆ? ಪಂಚಾಯತಿಗಳು ಇರ್ಲಾರ್ದು ನೋಡ್ರಿ, ನೆನಪಿಟ್ಕೋರಿ. ನಾಮಿದಿಮೆ ಮತ್ತೇನೋ ಬೇದತ್ತ ನೋಡ್ರಿ, ನಾಮಿದಿಮೆ ಕೋಡ್ ಬೆಂಕಿ ಮಾಡಿದ್ರಿ. ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟಾಗಿ MSP ಎಷ್ಟು ಐತ್ರಿ ನಮ್ಮ ಇದನ್ನ ಈಗ ಪ್ರೆಸೆಂಟ್ ಬಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ MSP ಎಷ್ಟು ಬೆಳೆಗಳಿಗೆ ಕೊಡ್ತಾರ? ಎಷ್ಟು ಬೆಳೆಗಳಿಗೆ? 22 ಬೆಳೆಗಳಿಗೆ. ಖಾರಿಫ್ ಬಂದಾಗ 14, ರಬಿ ಬಂದಾಗ 6, ಆಮೇಲೆ ಕಮರ್ಷಿಯಲ್ ಬಂದಾಗ ಅವು 2 ಅಷ್ಟ ನೆನಪಿಟ್ಕೋರಿ. ಅವು 14, 6 ಬೇಡ. ರಬಿದಾಗ ಯಾವ್ಯಾವ್ದು ಹೇಳ್ರಿ? ಸಾರಿ, ರಬಿದಾಗ ನೋಡಿ ಯಾವ್ದು ಹೇಳಿ? ವಾಣಿಜ್ಯ ಬೆಳೆ ಒಳಗೆ ಯಾವ್ಯಾವ? ಕೊಬ್ಬರಿ ಮತ್ತು ಸೆಣಬು ಬರ್ತೈತಿ. ಯಾರು ಮಾಡ್ತಾರೆ ಇದನ್ನ ರೆಕಮೆಂಡ್ ಮಾಡೋರ? CACP ಓನ್ಲಿ. ಏನಂದ್ರೆ ರೆಕಮೆಂಡ್ ಮಾಡೋದು ಅಥವಾ ಇಷ್ಟು ಪ್ರೈಸ್ ಮಾಡ್ರಿ ಅನ್ನೋದು, ಬಟ್ ಅದಕ್ಕೆ ಅಪ್ರೂವಲ್ ಸಿಗುದಿಲ್ಲ. ಕ್ಯಾಬಿನೆಟ್ ಕಮಿಟಿ ಯಾರು ಚೇರ್ ಮಾಡಿರ್ತಾರೆ ಇವು ಕನ್ಫ್ಯೂಸ್ ಆಗಿರ್ತಾವ. ಈಗ ನೆನಪಿಟ್ಕೊಂಡು ಹೋಗೋದು ಏನಂದ್ರೆ ಆರ್ಥಿಕ ಸಲಹಾ ಸಮಿತಿ ಅಂತ ಕರಿತೀವಿ. ಎಕನಾಮಿಕ್ ಅಫೇರ್ಸ್ ಅಲ್ಲ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅತ್ತಾರ. ಅದ್ರ ಚೇರ್ಮನ್ ಯಾರು ಇರ್ತಾರತ್ತು ಕೇಳ್ಬೋದು. ಯಾರು ಇರ್ತಾರೆ ಹೇಳ್ರಿ? ಪ್ರಧಾನಮಂತ್ರಿ ಇರ್ತಾರೆ. ಅವ್ರ ನೇತೃತ್ವದಾಗ ಆಕೈತಿ. ರೀಸೆಂಟಾಗಿ ಖಾರಿಫ್ ಬೆಳೆ ಏನು 14 ಅದಾವಲ್ಲ, ಅದ್ರ ಪ್ರೈಸ್ ಇನ್ಕ್ರೀಸ್ ಮಾಡ್ಯಾರ. ಬಟ್ ನಾಳೆ ಎಲ್ಲರ ಕೇಳಿರ್ತೀನಿ ಇದನ್ನ ಪೆನಲ್ ಪ್ರೈಸ್ ಮಾಡೋದು ಅಥವಾ ರೆಕಮೆಂಡ್ ಮಾಡೋದು ಯಾವ್ದಂದ್ರೆ CACP ಫುಲ್ ಫಾರ್ಮ್ ಹೇಳ್ರಿ? CACP ಕೇಳತ್ತ, ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್. ನೆನಪಿರ್ತೈತಲ್ಲ, CACP ಇಷ್ಟ ಹೇಳಿದ್ದು. ನೆಕ್ಸ್ಟ್ ಇಂಡಿಯಾಸ್ ಫಸ್ಟ್ ಲೋ ಎಮಿಷನ್ ಝೋನ್ ಹೇಳಿದ್ನಲ್ಲ, ಎಲ್ಲಿ ಬರ್ತೈತಿ? ಪುಣೆದಾಗ, ಶಿವಾಜಿನಗರ್. ಇದು ನೆನಪಿಟ್ಕೋರು. ಲೋ ಎಮಿಷನ್ ಝೋನ್ ಗೊತ್ತಾ? ನೆಟ್ ಜೀರೋ ಎಮಿಷನ್ ಬಂದ್ರೆ ಯಾವ ಇಯರ್? ಇಂಡಿಯಾ. ಈಗ ಲೋ ಎಮಿಷನ್ ಮಾಡತ್ತಾರೆ ಎಲ್ಲಿ? ಪುಣೆದಾಗ. ಇದು ಎದಕ್ಕಂದ್ರೆ ಕ್ಲೀನ್ ಏರ್ಗಳನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಈಗ ಮೋದಿ ಅವರು ಹೇಳ್ಯಾರ, ಅವ್ರದ್ದು ಏನಂದ್ರೆ ಬೆಂಗಾವಲು ಪಡೆ ಕಟ್ ಮಾಡ್ರಿ, ಅಥವಾ CMಗಳು ಎಲ್ಲ ಕಡೆ ಕಟ್ ಮಾಡತ್ತಾರಲ್ಲ, ಇದನ್ನೆಲ್ಲ ಮಾಡತ್ತಾರೆ. ಎದಕ್ಕಂದ್ರೆ ಪೊಲ್ಯೂಷನ್ ಕಡಿಮೆ ಮಾಡ್ಬೇಕು. ಹೆಂಗಾರು ಆಯಿಲ್ ಪ್ರೈಸ್ ಅಥವಾ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗ್ಯಾವ, ಮತ್ತು ಎಥೆನಾಲ್ ಇಂಪ್ಲಿಮೆಂಟು ಮಾಡತ್ತಾರ, ಹೌದಲ್ರಿ? ಈಗ ಆದ್ರೆ ನಮ್ಮಲ್ಲಿ ಇದನ್ನೆಲ್ಲ ಮಾಡೋದು ಎದಕ್ಕಂದ್ರೆ ನಾಳೆ ನಮ್ಮಲ್ಲಿ ಒಂದು ಟಾರ್ಗೆಟ್ ಐತಿ. ಏನಂದ್ರೆ ನೆಟ್ ಜೀರೋ ಎಮಿಷನ್ ಅಂತ. ಅಂದ್ರೆ ನಾವು ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅಥವಾ ಪೊಲ್ಯೂಷನ್ ಕೊಡ್ತೀವಲ್ಲ ಅಷ್ಟು ಅಬ್ಸರ್ವ್ ಮಾಡ್ಕೋ ಕೆಪಾಸಿಟಿ ಬರ್ಬೇಕು. ನೆಟ್ ಜೀರೋ ಎಮಿಷನ್ ಅಂದಾಗ ಮತ್ತೆ ಎಲ್ಲರ ತಲೆಯಾಗ ಒಟ್ಟ ಇದನ್ನ ಇರಂಗಿಲ್ಲ ತಲ್ಲ, ಕಾರ್ಬನ್ ಡೈಆಕ್ಸೈಡ್ ಅಥವಾ ಎಮಿಷನ್ ಆಗಲಿ ಎಲ್ಲ ಗಾಡಿ ಬ್ಯಾನ್ ಮಾಡ್ತಾರತ್ತಲ್ಲ, ಎಷ್ಟು ಗಿಡಗಳು ಅಂದ್ರೆ ಎಷ್ಟು ಪೊಲ್ಯೂಷನ್ ಆಗಿರ್ತೈತೆ ಅಥವಾ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿರ್ತೈತಲ್ಲ ಅದನ್ನ ಅಬ್ಸರ್ವ್ ಮಾಡ್ಕೋ ಕೆಪಾಸಿಟಿ ಅಟ್ಗಳ ಟ್ರೀಗಳನ್ನ ಪ್ಲಾಂಟ್ ಮಾಡೋದು. ಈಗ ಹೆಂಗೆ IPLದಾಗ ಒಂದು ಡಾಟ್ ಬಾಲ್ ಹೋಗಿದ್ರೆ ಎಷ್ಟು ಟ್ರೀ ಪ್ಲಾಂಟ್ ಮಾಡಿಕೊಡ್ತಾರೆ? 19 ಐತನ್ರಿ? 19. ಒಂದು ಡಾಟ್ ಬಾಲ್ಗೆ 19 ಪ್ಲಾಂಟ. ಸೀಸನಲ್ ಚೇಂಜ್ ಇರ್ತೈತಿ ಅಲ್ಲೋ. 19 ಟ್ರೀ ಪ್ಲಾಂಟ್ ಮಾಡ್ಬೇಕಂದ್ರೆ 19ನೇ ಸೀಸನ್ 19 ಟ್ರೀ. ಓಕೆ. ಒಂದು ಡಾಟ್ ಬಾಲ್ಗೆ ಹೆಂಗೆ ಇಟ್ಟರಲ್ರಿ, ಸೇಮ್ ಹಂಗೆ ನೆಟ್ ಜೀರೋ ಎಮಿಷನ್ ಟಾರ್ಗೆಟ್ ಹೇಳ್ರಿ. ಯಾವ ಇಯರ್ ಹೇಳಿದ್ನಲ್ಲ? 2070. ಇಂಡಿಯಾದ ನೆಟ್ ಜೀರೋ ಎಮಿಷನ್ ಟಾರ್ಗೆಟ್ ಏನೈತೆ ಅಂದ್ರೆ, ಈಗ ನಾವು ಹೆಂಗೆ ವಿಕಸಿತ್ ಭಾರತ್ 2047 ಅನ್ನತ್ತೀವಲ್ಲ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಕಡಿಮೆ ಮಾಡ್ಬೇಕಂತೇಳಿ. ಇದೇನಾದ್ರೆ ವಿಕಸಿತ್ ಭಾರತ್ ಒಂದು ಒಳ್ಳೆ ದಿಕ್ಸೂಚಿ ಒಳಗೆ ನಡಾತೈತೆ ಅನ್ನೋದ ವಿಕಸಿತ್ ಭಾರತ್ 2047. ಅದ ಟಾರ್ಗೆಟ್ ಯಾಕೆ ಕೊಟ್ರಂದ್ರೆ 100 ವರ್ಷ ಆಕತ್ ನಮಗೆ ಸ್ವಾತಂತ್ರ್ಯ ಸಿಕ್ಕ. 1947ರಿಂದ 2047, 100 ವರ್ಷ ಆಕತ್ತಲ್ಲ. ಆ 100 ವರ್ಷದ 100 ಆಕತ್ತೆ, 150 ಆಕತ್ತೆ, ಸೆಂಚುರಿ ಆಕತ್ತ, ಸೆಂಚುರಿ ಸೆಲೆಬ್ರೇಷನ್ ಆಕತ್ಲೆ. ಅದಕ್ಕೆ ವಿಕಸಿತ್ ಭಾರತ್ ಅಂದ್ರೆ 100 ವರ್ಷನಾಗ ಎಷ್ಟು ಡೆವಲಪ್ ಮಾಡಿ ಅಂತ ಹೇಳು ಸಲ್ಮಾನ್. ಸೇಮ್ ಹಂಗ ನೆಟ್ ಜೀರೋ ಎಮಿಷನ್ ಟಾರ್ಗೆಟ್ ಯಾವಾಗೈತೆ ಅಂದ್ರೆ 2070. ಇನ್ನೆರಡು ಹೇಳ್ರಿ ಟಾರ್ಗೆಟ್. ರೈಲ್ವೆದವ್ರದ್ದು ಯಾವಾಗ? 2030 ಒಳಗಾಗಿ ರೈಲ್ವೆದವ್ರು ನೆಟ್ ಜೀರೋ ಎಮಿಷನ್ ಮಾಡ್ತಂದ್ರೆ, ಅದಾದ್ಮೇಲೆ ಇನ್ನೊಂದು ಮುಂಬೈ ಸಿಟಿ ಒಂದ ಏನು ಮಾಡ್ತಂದ್ರೆ ಯಾವ ಇಯರ್? 2000. ವೆರಿ ಗುಡ್, 2050. ಈಗ ಹೇಳ್ರಿ ನೋಡು, ಜಸ್ಟಿಸ್ ಅರವಿಂದ್ ಕುಮಾರ್ ನೇತೃತ್ವದ ಒಂದು ಕಮಿಟಿ ಮಾಡ್ತಾರೆ. ಎದ್ರ ಸಲ್ಮಂದ್? ನ್ಯಾಯಾಂಗಗಳ ಸುಧಾರಣೆ. ಇದು ನೆನಪಿಟ್ಕೊಂಡ್ಬಿಟ್ರೆ, ನ್ಯಾಯಾಂಗಗಳ ಸುಧಾರಣೆ ಸಲ್ಮಂದ್ ಇತ್ತೀಚೆಗೆ ನೇಮಕವಾದ ಆಯೋಗ ಯಾವ್ದಂದ್ರ ಅರವಿಂದ್ ಕುಮಾರ್. ಅವ್ರ ಜೊತೆ ಯಾರಿದ್ರು ಮೆಂಬರ್ಸ್? SDA ಪಟ್. ಎಸ್ ಅಂದ್ರ ಯಾರ? ಸೋಮಶೇಖರ್ ಸುಂದರೇಶನ್. ಎಸ್ ಅಂದ್ರ. ಡಿ ಅಂದ್ರ ಡೇಬ್ಸು ಬಸಾಕತ್ ಬರ್ತಾರೆ. ನೆಕ್ಸ್ಟ್ ಇನ್ನೊಬ್ರು ಅಶ್ವಿನಿ ಕುಮಾರ್. ಒಟ್ಟು SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಬಿಟ್ಬಿಡ್ರಿ, ಇದನ್ನ ನೆನಪಿಟ್ಕೊಬ್ರಿ. ಈಗ SDA ಅಂತಂದ್ರೆ ಯಾವ್ದಂದ್ರೆ ಅರವಿಂದ್ ಕುಮಾರ್ ನೇತೃತ್ವದ ಏನು ಕಮಿಟಿ ಆಕತ್ತಲ್ಲ, ಯಾವ್ದ್ರ ಸುಧಾರಣೆ ಸಲ್ಮಂದ್ರಿ? ಇದ ನ್ಯಾಯಾಂಗ ಸುಧಾರಣೆ ಸಲ್ಮಂದ್. ನೆನಪಿಟ್ಕೋಬೇಕ. ಇವ್ರು 3 ಮಂದಿದ ಹೆಸರು ನೆನಪಿಟ್ಕೋರಿ. ನೆಕ್ಸ್ಟ್ ಏನತ್ತ? ಕರ್ತವ್ಯ ಕಾಮ್ ಅಂತ ರೀಸೆಂಟಾಗಿ ಲಾಂಚ್ ಮಾಡ್ರಿ. ಮತ್ತೆ ಅದು ನ್ಯೂಸ್ನಾಗ ಐತೆ, ಅದ್ರ ಮೇಲೆ ಕೇಳ್ಬೋದು. ಕರ್ತವ್ಯ ಕಾಮ್ ಎದಕ್ಕೆ ಹೇಳ್ರಿ? ಕಾಮ್ ಫುಲ್ ಫಾರ್ಮ್ KAAM ಅಂತ ಬರ್ತದೆ ಹೇಳ್ರಿ. ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್
ಕಾ ಮತ್ತೈತೆ ಕೆ ಎ ಎಮ್ ಎ ಅತ್ತೈತಿ. ಕೆ ಅಂದ್ರೆ ಕರ್ನಾಟಕ, ಎ ಅಂದ್ರೆ ಅಡ್ವಾನ್ಸ್ಡ್, ಇನ್ನೊಂದು ಎ ಅಂದ್ರೆ ಅಟೆಂಡೆನ್ಸ್, ಇನ್ನೊಂದು ಎಮ್ ಅಂದ್ರೆ ಮ್ಯಾನೇಜ್ಮೆಂಟ್. ಮುಗೀತು ಸಿಸ್ಟಮ್. ಕಾಮ್ಸತ್ ಬರ್ತದಲ್ಲ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಎದಕ್ಕೆ ಮಾಡ್ಯಾರಂದ್ರೆ ಸಿದ್ದರಾಮಯ್ಯ ಏನು ಹೇಳ್ಯಾರ ಗೊತ್ತನ್ರಿ, ಬಜೆಟ್ನಾಗ ಏನು ಹೇಳ್ಯಾರಂದ್ರೆ ಇದನ್ನ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಪಬ್ಲಿಷ್ ಮಾಡಂದಾರ. ನಾಳೆ ಕರ್ತವ್ಯ ಕಾಮ್ಸತ್ ಹೇಳಿ ಏನು ಮಾಡ್ಬೋದು ಅಂದ್ರೆ ಅದ್ರ ಹೇಳಿಕೆ ಟೈಪ್ನಾಗ ಕೇಳ್ತಾರೆ. ಇದು ಎದ್ರ ಮೇಲೆ ವರ್ಕ್ ಆಕತ್ತೆ ಅಂದ್ರೆ AI + GIS ಅತ್ತಾರ. AI ಅಂದ್ರೆ ಏನ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾವು ಏನು ಹೇಳಿದ್ವಿ, ಇದು ಎದ್ರ ಸಲ್ಮಂದ್ ಮಾಡ್ರಿ ಅಂದ್ರೆ ಒಂದು ಮೊಬೈಲ್ ಆ್ಯಪ್ ಮಾಡ್ಯಾರ, ಅಟೆಂಡೆನ್ಸ್ ತೊಗೋತೈತಿ. ಎಲ್ಲರ ನೀ ಕೆಲಸದಾಗ ಹೋಗಿರ್ತಿ, ಈಗ ಎಲ್ಲರ ಸ್ಕೂಲಿಗೆ ಅಥವಾ ಗೌರ್ಮೆಂಟ್ ಜಾಬಿಗೆ ಹೋಗಿ ಅಲ್ಲಿ ಕೆಲಸದಾಗ ಅಟೆಂಡೆನ್ಸ್ ಹಾಕಿ ಹೋಗ್ಬಿಟ್ರೆ ಬೇರೆ ಕಡೆ, ಅದಕ್ಕೆ GIS ಸಿಸ್ಟಮ್ ಒಂದು ಅದ್ರ ಇಂಪ್ಲಿಮೆಂಟ್ ಮಾಡ್ರಿ. GIS ಅಂದ್ರೆ ಏನು ಹೇಳ್ರಿ, ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಆ ಮೊಬೈಲ್ ಹೆಂಗೆ ಹಾಕಿರ್ತೈತೆ ಅಂದ್ರೆ ಆ ಆ್ಯಪ್ GIS ಆನ್ ಇರ್ತೈತಿ. ಮತ್ತು ಇನ್ನೊಂದು ಏನಂದ್ರೆ ಅಟೆಂಡೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೀ ಎಲ್ಲಿ ಹೋಗಿ ಎಷ್ಟು ದೂರ ಹೋಗಿ ಆ ವರ್ಕ್ ಪ್ಲೇಸ್ ಬಿಟ್ಟ ಎಲ್ಲ ಇದನ್ನು ಮಾಡ್ತಿರ್ತೈತಿ ಏನಂದ್ರೆ ಕ್ಯಾಲ್ಕುಲೇಟ್. ಅದ್ರ ಸಲ್ಬಂದ GIS + ಇದಾತೀನಿ. ಯಾವ ಡಿಪಾರ್ಟ್ಮೆಂಟ್ದವ್ರು ಲಾಂಚ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಹೇಳ್ರಿ. DSEL ಅಂತ ಬರ್ತೈತೆ ನೋಡು. DSLE ಏನು, DSLE. ಹಾಂ DSLE DSEL ಅಂತ ಬರ್ತೈತೆ ಹೇಳಿ. ಯಾವುದು, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಅಂತ ಬರ್ತೈತೆ ನೋಡ್ರಿ. ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಅವರ ಮಾಡ್ತಾರೆ. ಇವೆರಡು ನೆನಪಿರ್ತೈತಿ. ಇದು ಯಾಕಂದ್ರೆ ಹೇಳಿಕೆ ಟೈಪ್ನಾಗ ಹಿಂಗೆ ಕೇಳಿರ್ತಾರೆ, ಅದಕ್ಕೆ ಹೇಳತ್ತಾನೆ. ಹೇಳ್ರಿ ನೋಡು. ಒಂದೇದು ಕರ್ತವ್ಯ ಕಾಮ್ಸ್ ಬಂದರೆ ಎದ್ರ ಸಲ್ಬಂಧ ಐತೆ ಅಂತ ಕೇಳ್ರ. ಮೊದಲ ಹಾಜರಾತಿಗಳು, ಸರ್ಕಾರಿ ನೌಕರರು ಮತ್ತು ಶಾಲಾ ಶಿಕ್ಷಕರು ಏನಿರ್ತಾರಲ್ಲ ಅವ್ರದ್ದೆಲ್ಲ ಹಾಜರಾತಿಗಳು. ನಾಳೆ ಎಲ್ಲರ ನೀವು ಬರೀ ಶಾಲಾ ಶಿಕ್ಷಕರು ಹಾಕ್ಬೇಡ್ರಿ. ಸಿದ್ದರಾಮಯ್ಯ ಅವರು ಏನು ಹೇಳ್ಯಾರಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ಗೆ ಇದು ಕರ್ತವ್ಯ ಕಾಮ್ನ ಇಂಪ್ಲಿಮೆಂಟ್ ಮಾಡಂದಾರ. ಅದ್ರ ಸಲ್ಬಂಧ ಹೇಳತ್ತನ. ಆಮೇಲೆ ಇದು ಯಾವ ಎರಡು ಇದ್ರ ಮೇಲೆ ವರ್ಕ್ ಆಕತ್ತೆ ಅಂದ್ರೆ AI ಮತ್ತು GIS. ಇವು ಹೇಳಿಕೆ ಒಳಗೆ ಹಿಂಗೆ ಕೊಟ್ಟಿರ್ತಾರೆ, AI ಮತ್ತು GIS. ಇಲ್ಲಾರ GIS ಫುಲ್ ಫಾರ್ಮ್ ಏನಂದ್ರೆ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಇನ್ನೊಂದು ಯಾವ ಡಿಪಾರ್ಟ್ಮೆಂಟ್ ಲಾಂಚ್ ಮಾಡೈತೆ ಅಂದ್ರೆ DSEL ಅಂತ ಬರ್ತದೆ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಅಂತ ನೆನಪಿಟ್ಕೋರು. ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಗೊತ್ತಾತಲ್ಲ. DS. ನೆಕ್ಸ್ಟ್ ಇವತ್ತಿನ್ನು ನ್ಯಾಷನಲ್ ಪಂಚಾಯತ್ ಅವಾರ್ಡ್ ಸಿಕ್ಕಿದ್ವಲ್ಲ, ಯಾಷ್ಟು ಸಿಗ್ತಾವ್ರಿ? ಕರ್ನಾಟಕ ಟಾಪ. ಉಲ್ಟಾ ಹೇಳಿದ್ದ ನೋಡು. ಕರ್ನಾಟಕ, ಆಂಧ್ರ, ಒಡಿಸ್ಸಾ. ಅವ್ನು ಎರಡು ಉಲ್ಟಾ ಪಿಲ್ಟಾ ಮಾಡೋಕ್ಕೂ ಬರಂಗಿಲ್ಲ. ಎರಡಕ್ಕೂ 5 ಸಿಕ್ಕಾವು. ಆ್ಯಕ್ಚುಲಿ ಕರ್ನಾಟಕ ಹೈಯೆಸ್ಟ್ ಸಿಕ್ಕೈತಿ. ಅವ್ರು ಡಿಸ್ಟಿಕ್ ನೆನಪಿಟ್ಕೊಂಡ್ಬಿಟ್ಟಿರ್ತಾನೆ. ಒಮ್ಮೆ ಹಳ್ಳಿಗಳು ಒಮ್ಮೆ ಹೇಳ್ಬಿಡ್ಲಿ, ಯಾಕಂದ್ರೆ ಕೇಳ್ಬೋದು. ಪಂಚಾಯತ್ ರಿಲೇಟೆಡ್ ಬಂದಾಗ ಒಮ್ಮೆ ಹೇಳ್ತಾನೆ, ಮತ್ತೆ ರಿವಿಷನ್ ಆದಾಗ ನೀವು ನೆನಪಿರ್ತಾವೆ. ಮತ್ತೆ ಎಲ್ಲಿಯೋ ಹೇಳತ್ತಾನ ಅನ್ಬೇಡ್ರಿ. ಎಕ್ಸಾಮ್ನಾಗ ಕೇಳತ್ತಾರ, ಹೊಳಮುಳ ನ್ಯೂಸ್ನಾಗ 2 ದಿನ ಆತದ ಆರ್ಟಿಕಲ್ ಬರತ್ತದ. ಇಲ್ಲಾರ ನಾಳೆ ಕೇಳ್ಬೋದು, ಕರ್ನಾಟಕದಾಗ ಯಾವುದೊಂದು ಮಕ್ಕಳ ಸ್ನೇಹಿ ಪಂಚಾಯತಿ ಅಂತ ಇತ್ತೀಚೆಗೆ ಸೆಂಟ್ರಲ್ ಬಜೆಟ್ದಿಂದ ಅಥವಾ ರಾಷ್ಟ್ರೀಯ ಪಂಚಾಯತ್ ಒಳಗೆ ಅವಾರ್ಡ್ ತೊಗೊಂಡಾರತ್ ಕೇಳ್ಬೋದು. ಏನು ಮಾಡ್ತೀರಿ ಅವಾಗ? ಯಾವ್ದು ಹೇಳ್ರಿ? ಬೆಂಗಳೂರಿಂದ ಯಾವ್ದು? ಬೆಂಗಳೂರು ಅರ್ಬನ್ದಾಗ ಬರ್ತೈತಿ ಹನುಮನಾಯಕನಹಳ್ಳಿ. ಅದಕ್ಕೆ ಇವು ಹಳ್ಳಿಗಳು ಹೇಳ್ಬಿಡ್ತು, ನೆನಪಿಟ್ಕೊ. ಒಂದೇದು ನೋಡ್ರಿ, ನ್ಯಾಷನಲ್ ಪಂಚಾಯತ್ ಅವಾರ್ಡ್ಸ್ ಅಂತ ಬರ್ತದೆ. ಇದನ್ನೇನು ಮಾಡ್ತಾರೆ ಅಂದರೆ ಎವ್ರಿ ಇಯರ್ ಕೊಡ್ತಾರೆ. ನಾಳೆ ಎಲ್ಲರ ನ್ಯಾಷನಲ್ ಪಂಚಾಯತ್ ಅವಾರ್ಡ್ 2026 ಕೊಟ್ಟರೆ 26ದಾಗ ಕೊಟ್ಟಿಲ್ಲ. ಯಾವಾಗೂ ಪಂಚಾಯತ್ಗಳ್ನ ಏನು ಮಾಡಿರ್ತಾರೆ ಅಂದ್ರೆ ಹಳಿ ಫೈನಾನ್ಸಿಯಲ್ ಇಯರ್ದಾಗ ಎಷ್ಟು ವರ್ಕ್ ಆಗಿರ್ತಾವಲ್ಲ ಅದ್ರ ಮೇಲೆ ಕೊಡ್ತಿರ್ತಾರೆ. ಇದು 2025 ಅವಾರ್ಡ್ ಯಾರು ಕೊಡ್ತಾರೆ? ಇದನ್ನು ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್. ಓಕೆ, ಇದು ಏನಂದ್ರೆ ಇದಕ್ಕೆ ಹೆಸರು ಕೊಟ್ಟರೆ ನಾಳೆ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ಸ್ ಅದು ಬಿಟ್ಟು ಇಲ್ಲಾರ ಯಾವ ಒಂದು ಯೋಜನೆ ಅಂಡರ್ ಕೊಡ್ತಾರೆ ಅಥವಾ ಗ್ರಾಮ ಸ್ವರಾಜ್ಯ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ವಿಕಾಸ್, ಅದನ್ನ ಹೇಳ್ತೀನಿ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸ್ಟೇಟ್ ವಿಕಾಸ್ ಯೋಜನಾ ಅಂತ ಬರ್ತದೆ, ಅದ್ರ ಅಂಡರ್ ಕೊಡ್ತಾರೆ ಇವೆಲ್ಲ. ಇದ್ರದ್ದು ಯಾಕಂದ್ರೆ ಥೀಮು ಐತಿ, ಹೇಳ್ತೀನಿ ತಡ್ರಿ. ಒಂದೇದು ಗೊತ್ತಾತ, ನ್ಯಾಷನಲ್ ಪಂಚಾಯತ್ ಅವಾರ್ಡ್ ಅಂತ ಬಂದರೆ ಯಾರು ಕೊಡ್ತಾರಂದ್ರೆ ಇದನ್ನ ಮಿನಿಸ್ಟ್ರಿ ಆಫ್ ಪಂಚಾಯತ್. ಯಾವ ಅಂಡರ್ ಅಂದ್ರೆ ಹೇಳ್ತ ನೋಡ್ರಿ, ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ್ ವಿಕಾಸ್ ಪುರಸ್ಕಾರ ಅಂತ ಬರ್ತೈತಿ. ಇದು ನೆನಪಿಟ್ಕೋರೆ. ಏನು ಹೇಳ್ರಿ? ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ್ ವಿಕಾಸ್ ಪುರಸ್ಕಾರ. ಇದು ಹಿಂಗೆ ಅರ್ಧ ನೆನಪಿದ್ರು ನಿಮಗೆ ಅಲ್ಲಿ ಕ್ವಶನ್ದಾಗ ಗೊತ್ತಾಗತ್ತೆ ಹೆಸರು. ಯಾಕಂದ್ರೆ ನಾಳೆ ದೀನ್ ದಯಾಳ್ ಬಿಡೋದು ಬಿಟ್ಟು ಏನಂತಾರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವಾರ್ಡ್ ಅಂಡರ್ ಕೊಡ್ತಾರೆ, ಹಿಂಗೆ ಏನಾರ ಕ್ವಶನ್ ಹಾಕಿರ್ತಾರೆ. ಅದ್ರ ಸಂಬಂಧ ದೀನ್ ದಯಾಳ್ ಉಪಾಧ್ಯಾಯ ಸತತ್ ಪಂಚಾಯತ್ ವಿಕಾಸ್ ಪುರಸ್ಕಾರ ಅಂತ ಹೆಸರಿನಾಗ ಐತಿ. ಸತತವಾಗಿ ಪಂಚಾಯತ್ಗಳು ಏನು ಮಾಡ್ಬೇಕಂದ್ರೆ ವಿಕಾಸದ ಅಡಿ ಹೋಗಿರ್ಬೇಕು ಅಂತ ಪುರಸ್ಕಾರ ಕೊಡ್ತಾರೆ. ಎಷ್ಟು ಪಂಚಾಯತ್ಗಳನ್ನ ಸೆಂಟ್ರಲ್ದಾಗ ಸೆಲೆಕ್ಟ್ ಮಾಡ್ಯಾರ ಹೇಳ್ರಿ? ನಮ್ಮ ಕರ್ನಾಟಕದಿಂದಲ್ಲ, ಟೋಟಲ್. ಓಕೆ, ನೆನಪಿಟ್ಕೋರಿ. ಟೋಟಲ್ ನಮ್ಮಲ್ಲಿ ಕರ್ನಾಟಕದಾಗ ಬಂದಾಗ 6000+ ಏನೋ ಪಂಚಾಯತ್ ಅದು. ಬಟ್ ಟೋಟಲ್ ಇದನ್ನು ಕೇಂದ್ರ ಸರ್ಕಾರ ಪೂರ್ತಿ ನಮ್ಮಲ್ಲಿ ಏನು 36 ಸ್ಟೇಟ್ ಪ್ಲಸ್ ಯೂನಿಯನ್ ಟೆರಿಟರಿ ಬರ್ತಾವಲ್ಲ, 28 ರಾಜ್ಯ ಮತ್ತು 8 ಕೇಂದ್ರಾಡಳಿತ ಪ್ರದೇಶ, ಇವತ್ತರನ್ನ ಎಲ್ಲ ಸೆಲೆಕ್ಟ್ ಮಾಡಿದಾಗನ ಎಷ್ಟು ಕೊಟ್ಟಾರಂದ್ರೆ 42. ಮತ್ತು ಅವು ನಾಮಿ ದಿಮೆ ಬಿಟ್ಬಿಡ್ರಿ, ಅದ್ರ ಪಂಚಾಯತಿನೇ ಇಲ್ಲ, ಅದಕ್ಕೆ ಅವಾರ್ಡ್ ಸಿಗಂಗಿಲ್ಲ. ಈಗ ಹೇಳಿ ಎಷ್ಟಾಗ ಈ ಪಂಚಾಯತ್ ಗೊತ್ತಾತಲ್ಲ. ನ್ಯಾಷನಲ್ ಅವಾರ್ಡ್ ಯಾವ ಒಂದು ಸ್ಕೀಮ್ ಅಂಡ್ರ ಅಂದ್ರೆ ಇದು ದೀನ್ ದಯಾಳ್ ಉಪಾಧ್ಯಾಯ. ಯಾವ ಮಿನಿಸ್ಟ್ರಿ ಕೊಡ್ತಾರಂದ್ರೆ? ಓಕೆ, ಎಷ್ಟು ಪಂಚಾಯತಿಗಳು ಅವಾರ್ಡ್ ತೊಗೊಂಡವಂದ್ರೆ 42 ಆತ. ಇನ್ನೇನಂದ್ರೆ ಟಾಪ್ನಾಗ ಬರ್ರಿ. ಟಾಪ್ ಯಾವ್ದೈತೆ ಅಂದ್ರೆ ಸ್ಟೇಟ ಕರ್ನಾಟಕ, ಸೆಕೆಂಡ್ ಆಂಧ್ರ, ಥರ್ಡ್ ಒಡಿಸ್ಸಾ. ಇದು ನೆನಪಿರ್ತದೆ. ಈ ಕರ್ನಾಟಕದಾಗ 6 ತೊಗೊಂಡಾರಲ್ಲ, ಇದ್ರೊಳಗೆ ಹೈಯೆಸ್ಟ್ ಉಡುಪಿದವರು ತೊಗೊಂಡಾರ. ಒಂದೊಂದು ಹಳ್ಳಿಗಳು ಹೇಳ್ಕೊಂಡು ಹೋಗ್ಕೊಂಡು ನೆನಪಿಟ್ಕೋರಿ. ಇದ್ರೊಳಗೂ ಪ್ರೈಮರಿ, ಸೆಕೆಂಡರಿ, ತರ್ಸರಿ ಅಂತ ಮಾಡ್ತಾರೆ. ಗೋಲ್ಡ್ ಒಳಗೆ ಎಷ್ಟು ತೊಗೋತಾರಂದ್ರೆ ಗೋಲ್ಡ್ ಒಳಗೆ 1 ತೊಗೋತೈತಿ. ಯಾವುದು? ಈ ಒಂದೊಂದು ಹಳ್ಳಿ ಹೇಳ್ಕೊಡ್ತೀನಿ. ಒಮ್ಮೆ ಟಪ್ ಅನ್ಸಂಗಿಲ್ಲ, ನಾ ಹೇಳ್ಕೊಡ್ತೀನಿ, ರಿವಿಷನ್ ಮಾಡ್ತೀನಿ, ನೆನಪಿಟ್ಟು. ಮೊದಲು ಗೊತ್ತಾತಲ್ಲ ನ್ಯಾಷನಲ್ ಪಂಚಾಯತ್ ಅವಾರ್ಡ್ ಎದಕ್ಕಂದ್ರೆ ಏಪ್ರಿಲ್ 24ಕ್ಕೆ ಯಾವ್ದು ಅಮೆಂಡ್ಮೆಂಟ್ ಆಗಿರ್ತೈತಿ?
73ನೇ ತಿದ್ದುಪಡಿ 1996 ಪ್ರಕಾರ 93 ಪ್ರಕಾರ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ ಅಂತ ಏನಾರ ಜಾರಿಗೆ ತಂದಿರ್ತೀವಲ್ಲ ಅದರ ಕಮೆಮರೇಟ್ ಮಾಡಕ್ಕೆ ಆ ದಿನನ ಅವಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಪಂಚಾಯತ್ ರಾಜ್ಯದವ್ರು. ಕರ್ನಾಟಕಕ್ಕೆ 6 ಸಿಕ್ಕವು, 6 ಪಂಚಾಯತ್ಗಳು. ನಾಳೆ ಕೇಳ್ಬೋದು ಏನರ ಇದನ್ನು ಇನ್ ಡೆಪ್ತ್ ಕೇಳಿದಾಗ ಅಥವಾ ಹೇಳಿಕೆ ಟೈಪ್ನಾಗ ಹಿಂಗೆ ಕೇಳಿರ್ತಾರೆ. ಅದ್ರ ಸಂಬಂಧ 3 ಕೆಟಗಿರಿ ಬರ್ತಾವೆ. ಒಂದೇದು ಯಾವ್ದಂದ್ರೆ ಗೋಲ್ಡ್, ಎರಡನೇದ ಸಿಲ್ವರ, ಮೂರನೇದ ಬ್ರಾಂಜ್. ಗೋಲ್ಡ್ದಾಗ ಒಂದೈತಿ ಯಾವ್ದು ಹೇಳ್ರಿ, ಮುದ್ರಾಡಿ ಅಂತ ಬರ್ತೈತಿ. ಮುದ್ರಾಡಿ ನೆನಪಿಟ್ಕೋರಿ. ಗೋಲ್ಡ್ದಾಗ ಯಾವ ಡಿಸ್ಟಿಕ್ ಇದು, ಉಡುಪಿ. ಒಂದನೇ ಸರಿ ಕೇಳಿದಾಗ ಹಂಗೆ ಅನಿಸ್ತೈತಿ, ಮತ್ತು ಆಮೇಲೆ ರಿವಿಷನ್ ಮಾಡಿಸ್ತಾರೆ. ಒಂದೇದು ಯಾವ್ದು ಹೇಳ್ರಿ, ಮುದ್ರಾಡಿಯಲ್ಲಿ ಉಡುಪಿ ಒಳಗೆ. ಇದು ಯಾವ ಒಂದು ಸೆಕ್ಟರ್ ಒಳಗೆ ಕೊಟ್ಟೈತಿ, ಬಡತನ ಮುಕ್ತ. ನೆನಪಿಟ್ಕೋರಿ. ನಾಳೆ ಏನು ಕೇಳಿರ್ತಾರೆ ಅಂದ್ರೆ ಬಡತನ ಮುಕ್ತ ಒಳಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೊಡಮಾಡುವ ಕೇಂದ್ರ ಸರ್ಕಾರ ಅಂದ್ರೂ ನಡೀತೈತಿ, ಅಥವಾ ಮಿನಿಸ್ಟ್ರಿ ಆಫ್ ಪಂಚಾಯತ್ ಕೊಡುದ ಇದನ್ನ ನ್ಯಾಷನಲ್ ಪಂಚಾಯತ್ ಅಥವಾ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ ಒಳಗೆ ಯಾವ ಒಂದು ಹಳ್ಳಿ ಕರ್ನಾಟಕದಿಂದ ಸೆಲೆಕ್ಟ್ ಆಗೈತೆ ಅಂದ್ರೆ ಮುದ್ರಾಡಿ. ನೆನಪಿರ್ತೈತಿ. ಎಲ್ಲಿ ಬರ್ತೈತಿ ಇದು, ಉಡುಪಿದ ಮುದ್ರಾಡಿ. ಇದು ಸಿಲ್ವರ್ದಾಗ ಸಿಕ್ಕರೆ 1ಕ್ಕೆ ಸಿಕ್ಕೈತಿ, ಸಾರಿ ಗೋಲ್ಡ್ ಒಳಗೆ. ಸಿಲ್ವರ್ ಒಳಗೆ 3ಕ್ಕೆ ಸಿಗ್ತಾವೆ. ಈಗ 1 ಆತ 6 ಅದಾವ ಟೋಟಲ್, ಹೌದಾ. ಈ ಸಿಲ್ವರ್ದಾಗ ಗೋಲ್ಡ್ದಾಗ ಎಷ್ಟಾಯ್ತು, 1 ಆತು. ಯಾವ್ದು ಹೇಳ್ರಿ, ಮುದ್ರಾಡಿ. ಯಾವ್ದ್ರೊಳಗೆ ಸುಕ್ಕ ಕೊಟ್ಟಾರ, ಯಾವ ಸೆಕ್ಟರ್ ಒಳಗೆ, ಯಾವ್ದ ಬಡತನ. ನೆಕ್ಸ್ಟ್ ಇನ್ನು ಯಾವ್ದು ಬರ್ತೈತೆ ಅಂದ್ರೆ ಸಿಲ್ವರ್ ಸೆಕ್ಟರ್ ಒಳಗೆ 3 ಬರ್ತಾವ್ರಿ. ಇನ್ನೊಂದು ಹೇಳ್ರಿ ಯಾವ್ದಂದ್ರೆ ಒಂಡ್ಸೆ ಅಂತ ಬರ್ತೈತಿ. ಒಂಡ್ಸೆ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಉಡುಪಿ. ಅದೇನು ಬೆಂಗಳೂರ್ದು ಹೇಳ್ರಿ, ಅದು ಬಿಟ್ಟು ಎಲ್ಲ ಡಿಸ್ಟಿಕ್ ಉಡುಪಿ ಬರ್ತಾವ. ನಾ ಪ್ಲೇಸ್ ಅಂತೂ ಹೇಳಕ್ಕೆ ಡಿಸ್ಟಿಕ್ ಬರೀ ಪ್ಲೇಸ್ಗಳು ಹೇಳ್ತೀನಿ. ಒಂದೇದು ಯಾವ್ದು ಹೇಳ್ರಿ ಗೋಲ್ಡ್ನ್ಯಾಗ ಮುದ್ರಾಡಿ ಅನ್ಕೋತ ಹೋಗ್ಬೇಕು. ಇವತ್ತು ಬಿಡಂಗಿಲ್ಲ ಅದನ್ನು. ಮುದ್ರಾಡಿ ಅಂದ್ರೆ ಎಲ್ಲಿ ಬರ್ತೈದ್ರೆ ಉಡುಪಿ, ಗೊತ್ತಾತ. ಎದ್ರ ಸಲ್ಮಂದಿ ಯಾವ ಒಂದು ಸೆಕ್ಟರ್ ಒಳಗೆ ಕೊಡ್ತಾರೆ ಅಥವಾ ಯಾವ ಕೆಟಗಿರಿ ಒಳಗೆ, ಬಡತನ ಮುಕ್ತ ಒಳಗೆ. ನೆನಪಿರ್ತೈತಿ. ಅದಾದ್ಮೇಲೆ ಸಿಲ್ವರ್ ಒಳಗೆ ಬಂದಾಗ 3 ಅಂತ ಹೇಳಿ. ಒಂದೇದು ಯಾವ್ದಂದ್ರೆ ಒಂಡ್ಸೆ ಅಂತ ಬರ್ತದೆ. ಅದು ಎದಕ್ಕೆ ಕೊಡ್ತಾರೆ ಒಂಡ್ಸೆ, ಯಾವ್ದು ಆರೋಗ್ಯ ಒಳಗೆ, ಹೆಲ್ತ್ ಸೆಕ್ಟರ್ ಒಳಗೆ ಅತಿ ಹೈಯೆಸ್ಟ್ ಅತ್ಯುನ್ನತೆ ಕೊಟ್ಟಿದ್ದಕ್ಕೆ ಹೆಲ್ತ್ ಒಳಗೆ. ಆರೋಗ್ಯ ಒಳಗೆ ಯಾವ್ದಂದ್ರೆ ಒಂಡ್ಸೆ. ಅದಾದ್ಮೇಲೆ ಮಕ್ಕಳ ಸ್ನೇಹಿ ಪಂಚಾಯಿತಿ ಅಂತ ಹೇಳಿ ಯಾವ್ದು, ಬೆಂಗಳೂರಿಂದ ಯಾವ್ದು, ಹಾಲನಾಯಕನಹಳ್ಳಿ ಅಲ್ಲ, ಹನುಮಲ್ಲ, ಹಾಲನಾಯಕನಹಳ್ಳಿ ಅಂತ ಬರ್ತದೆ. ನೆನಪಿಟ್ಕೋರಿ. ಹಾಲನಾಯಕನಹಳ್ಳಿ. ಇವು ಸಿಲ್ವರ್ದಾಗ ಹೇಳತ್ನಲ್ಲ. ಒಂದೇದು ಯಾವ್ದು ಗೋಲ್ಡ್ದಾಗ, ಮುದ್ರಾಡಿ ಅಲ್ಲೋ, ಮುದ್ರಾ ಅಲ್ಲ, ಮತ್ತೆ ಮುದ್ರಾ ಅಂದ್ರೆ ಮತ್ತೆ ಬೇರೆ ಯೋಜನೆ ಬರ್ತದ. ಮುದ್ರಾಡಿ ಯಾವ್ದ ಗೋಲ್ಡ್ದಾಗ. ಸಿಲ್ವರ್ದಾಗ 3 ಬರ್ತಾವ ಅಂತೇಳಿ. ಒಂದೇದ ಆರೋಗ್ಯ ಒಳಗೆ ಬಂದಾಗ ಯಾವ್ದ್ರಿ, ಒಂಡ್ಸೆ. ಅದಾದ್ಮೇಲೆ ಮಕ್ಕಳ ಸ್ನೇಹಿ ಪಂಚಾಯತ್ ಬಂದಾಗ ಹಾಲನಾಯಕನಹಳ್ಳಿ. ಇದು ಒಂದ ಬೇರೆ ಡಿಸ್ಟಿಕ್ನಾಗ ಎಲ್ಲಿ ಬರ್ತದೆ ಅಂದ್ರೆ ಬೆಂಗಳೂರು ಅರ್ಬನ್ ಅಥವಾ ಬೆಂಗಳೂರು ನಗರದಾಗ ಬರ್ತದೆ. ಇನ್ನು ಆದ್ಮೇಲೆ ಮತ್ತೆ ಡಿಸ್ಟಿಕ್ ಬೇಕಾ, ಇಲ್ಲಿ ಉಡುಪಿನ ಬರ್ತದೆ. ಮಡಮಕ್ಕಿ ಅಂತ ಬರ್ತದೆ. ಈ ಮಡಮಕ್ಕಿ ಯಾವ ಒಂದು ಸೆಕ್ಟರ್ ಒಳಗೆ ತೋತ ಥೀಮ್ ಒಳಗೆ, ಯಾವ್ದು ಹೇಳ್ರಿ, ನೀರು ಸಮೃದ್ಧಿ, ಜಲ್ ಜೀವನ್ ಮಿಷನ್ ಅಂತ ನೆನಪಿಟ್ಕೋರಿ. ನೀರು ಸಮೃದ್ಧಿ ಅಂದ್ರೆ ಅಲ್ಲಿ ಎಲ್ಲ ಮನೆಗಳಿಗೆ, ಗ್ರಾಮ ಪಂಚಾಯತಿ ಒಳಗೆ ಏನದಾವಲ್ಲ ಎಲ್ಲ ಮನೆಗಳು ಏನಂದ್ರೆ ವಾಟರ್ ಇಂಡಿಪೆಂಡೆಂಟ್ ಅದಾವ. ಅಂದ್ರೆ ನೀರು ಎಲ್ಲರಿಗೂ ಕುಡಿಯಾಕ ಸೆಕ್ಯೂರಿಟಿ ಐತಿ ಅಂದಂಗೆ ವಾಟರ್ ಒಳಗೆ. ಈಗ 4 ಹೇಳ್ರಿ ಮೊದಲು, ಆಮೇಲೆ ಮುಂದೆ ಹೋಗ್ಕೊಂಡು ಬ್ರಾಂಜ್ದೊಳಗೆ ಮತ್ತೆ ತಲೆನೂ ಹಾರ್ಬಾರ್ದು. ಗೋಲ್ಡ್ ಒಳಗೆ ಯಾರ್ರಿ, ಮುದ್ರಾಡಿ. ಯಾವ ಸೆಕ್ಟರ್ ಒಳಗೆ, ಬಡತನ ಮುಕ್ತ. ನೆನಪಿಟ್ಕೋರಿ. ಅಂದ್ರೆ ಅಲ್ಲಿ ಬಡತನ ಇಲ್ಲ ಅಂತಲ್ಲ, ಬಡತನ ಅಂದ್ರೆ ಬಡತನ ಇಲ್ಲ. ಆ್ಯಕ್ಚುಲಿ ಬಡತನ ಮುಕ್ತ ಅಂದ್ರೆ ಅಲ್ಲಿ ಬಡತನ ಇಲ್ಲ. ಯಾಕಂದ್ರೆ ಈ ಪ್ರತಿಯೊಬ್ಬರು ಮನುಷ್ಯಾಗ ದುಡ್ಡು ತಿನ್ನಟ್ಟು. ಅಂದ್ರೆ ಬಡತನ ಅಂದ್ರೆ ನಾವು ಕಮಿಟಿ ಪ್ರಕಾರ ಹೇಳ್ತಿದ್ವಲ್ಲ, ಇಷ್ಟು ರೊಕ್ಕ ಇದ್ದಿರ್ಬೇಕಂತ ಹೇಳಿ. ಹಂಗೆ ಬಡತನ ಮುಕ್ತ ಜಿಲ್ಲೆ ಆಗೈತೆ. ಅಥವಾ ನಾಳೆ ಏನು ಕೇಳಿರ್ತಾರೆ ಅಂದ್ರೆ ನಮ್ಮ ಕರ್ನಾಟಕದಿಂದ ಇತ್ತೀಚೆಗೆ ಬಡತನ ಮುಕ್ತ ಹಳ್ಳಿ ಅಂತ ರೀಸೆಂಟಾಗಿ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ ತೊಗೊಂಡೈತಿ. ಯಾವ ಹಳ್ಳಿ ಅಂತ ಕೇಳ್ಬೋದು, ಯಾವ್ದು, ಮುದ್ರಾಡಿ. ಆ ಡಿಸ್ಟಿಕ್ ಗೊತ್ತಾಕತಿ ಡಿಫಾಲ್ಟ್ ಅದು. ಆಮೇಲೆ ಸಿಲ್ವರ್ ಹೇಳ್ರಿ, ಸಿಲ್ವರ್ದಾಗ 3 ಅಂತ ಹೇಳಿ. ಆರೋಗ್ಯ ಒಳಗೆ ಯಾವ್ದ್ರಿ, ಒಂಡ್ಸೆ. ಆರೋಗ್ಯದಾಗ ಇವು ಹಂಗ ನೆನಪಿಟ್ಕೋರಿ. ಒಂಡ್ಸೆ ಬಂದ್ರ ಆರೋಗ್ಯ ಒಳಗೆ. ಮಕ್ಕಳ ಸ್ನೇಹಿ ಬಂದ್ರ ಯಾವ್ದ್ರಿ, ಹಾಲನಾಯಕನಹಳ್ಳಿ. ಎಲ್ಲಿ ಬತ್ತು, ಬೆಂಗಳೂರು ಅರ್ಬನ್. ಇನ್ನೊಂದು ಹೇಳಿದ್ವಿ ಯಾವ್ದ್ರೊಳಗೆ ಹೇಳ್ರಿ, ನೀರು ಸಮೃದ್ಧಿ ಅಂತ ಹೇಳಿ. ನೀರು ಸಮೃದ್ಧಿ ಒಳಗೆ ಯಾವ ಹಳ್ಳಿ, ಯಾವ್ದ್ರಿ, ಮಡಮಕ್ಕಿ ಅಂತ ಬರ್ತದೆ. ಮಡಮಕ್ಕಿಯಲ್ಲಿ ಅಂದ್ರೆ ಉಡುಪಿದೊಳಗೆ. ಮುಗಿತಾ ಎಷ್ಟು, ಅದು ಸಿಲ್ವರ್ ಆತ ಗೋಲ್ಡ್ ಆತ. ಇನ್ನು 8 ಉಳಿದು 4 ಆದವಲ್ಲ. ಈಗ ಇನ್ನು 2 ಉಳಿತಾವೆ. ಎದ್ರೊಳಗೆ ಅಂದ್ರೆ ಬ್ರಾಂಜ್ ಸೆಕ್ಟರ್ ಒಳಗೆ. ಇವು 2 ಇದ್ರೊಳಗೆ ಬರ್ತಾವೆ. ಯಾವ್ದು, ಉಡುಪಿ ಒಳಗೆ. ಒಂದು ಸಣ್ಣೂರು ಅಂತ ಬರ್ತದೆ. ಸಣ್ಣೂರು ಎದಕ್ಕೆ ಹೇಳ್ರಿ, ಮೂಲ ಸೌಕರ್ಯ ಸಲ್ಮಂದ್ ನೋಡಿ. ಸಣ್ಣೂರು ಅಂತ ಬಂದ್ರ ಮೂಲ ಸೌಕರ್ಯ, ಸಣ್ಣೂರು ಬಂದ್ರ ಮೂಲ ಸೌಕರ್ಯ. ಅವ್ನು ಬಿಡಂಗಿಲ್ಲ. ಈಗ ಹೆಂಗೆ SDG 17 ನೆನಪಿರ್ತಾವಲ್ಲ, ಇವು 6 ಹಳ್ಳಿಗಳು ಹತ್ರ ಥೀಮ್ಗಳು ನೆನಪಿರ್ಬೇಕು. ಯಾಕಂದ್ರೆ ನಾಳೆ ಹೆಂಗೆ ಬೇಕಾದ್ ಕೇಳ್ಬೋದು. ಸಣ್ಣೂರು ಎಲ್ಲಿ ಬರ್ತದೆ, ಎದ್ರ ಸಲ್ಮಂದ್ ಹೇಳ್ರಿ, ಮೂಲ ಸೌಕರ್ಯ. ಆ ಪಂಚಾಯತಿ ಒಳಗೆ ಮೂಲ ಸೌಕರ್ಯ ಇಂಪ್ರೂವ್ಮೆಂಟ್ ಜಾಸ್ತಿ ಆಗೈತೆ ಅಂದಂಗೆ. ಅಲ್ಲಿ ಏನಂದ್ರೆ ಮೂಲ ಸೌಕರ್ಯ ಅಂದ್ರೆ ಗೊತ್ತಾಕವಲ್ಲ, ಮನಿ ಚಲೋತಂತ ರೋಡ ಕಾಂಕ್ರೀಟ್ ಹಾಕೋದು ಅಂಥದ್ರ ಸಲ್ಮಂದ ಮೂಲ ಸೌಕರ್ಯದೊಳಗೆ ಯಾವ್ದಾತಂದ್ರೆ ಸಂಡೂರಲ್ಲ ಮತ್ತು ಸಣ್ಣೂರೇ ಉಡುಪಿ ಒಳಗೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಯಾವ್ದಂದ್ರೆ ಹಕಲಾಡಿ ಅಂತ ಬರ್ತೈತೆ. ಹಕಲಾಡಿಯಲ್ಲಿ ಅದು ಅಲ್ಲೇ ಬರ್ತೈತಿ. ಎದ್ರ ಸಲ್ಮಂದ ಸಾಮಾಜಿಕ ನ್ಯಾಯ. ಎಲ್ಲ ಹೇಳನೆಲ್ಲ ಬಡಬಡನ ಕೇಳ್ಕೊತ ಹೋಗ್ಕೊಂಡು ಥೀಮ್ ಇನ್ನೊಮ್ಮೆ ಹೇಳ್ರಿ. ಈಗ ಬ್ರಾಂಜ್ದಾಗ 2 ಹೇಳಿದ್ನಿ, ಆ ಬ್ರಾಂಜ್ದಾಗ ಇನ್ನೂ 2 ಹೇಳ್ರಿ. ಮೊದಲು ಸಾಮಾಜಿಕ ನ್ಯಾಯದಾಗ ಸಾಮಾಜಿಕ ನ್ಯಾಯದಾಗ ಸಣ್ಣೂರ ತಾನ ಹಕಲಾಡಿ. ಸಾಮಾಜಿಕ ನ್ಯಾಯದಾಗ ಯಾವ್ದ, ಹಕಲಾಡಿ. ಆಮೇಲೆ ಸಾಮಾಜಿಕ ನ್ಯಾಯ ಆದ್ಮೇಲೆ ಮೂಲ ಸೌಕರ್ಯದಾಗ ಬಂದಾಗ ಸಣ್ಣೂರು. ಇವು ನೆನಪಿರ್ತಾವಲ್ಲ. ಇವು ಯಾವ್ದಿರೋ ಅಂದ್ರೆ ಸಿಲ್ವರ್ದಾಗ ಬ್ರಾಂಜ್ದಾಗ ಸಿಲ್ವರ್ದಾಗ 3 ಬರ್ತಾವ ಅಂತೇಳಿ. ಸಿಲ್ವರ್ದಾಗ 3 ಬಂದಾಗ ಒಂದೇದು ಯಾವ್ದು ಹೇಳ್ರಿ, ಆರೋಗ್ಯ ಒಳಗೆ. ಯಾವ್ದು, ಆರೋಗ್ಯ ಒಳಗಲ್ಲ, ಒಂಡ್ಸೆ ಬಂದ್ರೆ ಆರೋಗ್ಯ ಒಳಗೆ. ಅದಾದ್ಮೇಲೆ ಮಕ್ಕಳ ಸ್ನೇಹ ಅಂತ ಬಂದ್ರ ಹಾಲನಾಯಕನಹಳ್ಳಿ. ಅದಾದ್ಮೇಲೆ ಮೂಲ ಸೌಕರ್ಯ ಒಳಗೆ ಬಂದ್ರ ನೀರು ಸಮೃದ್ಧಿ ಒಳಗೆ ಬಂದ್ರ ಮಡಮಕ್ಕಿ. ಅದಾದ್ಮೇಲೆ ಗೋಲ್ಡ್ ಒಳಗ
ಮುದ್ರಾಡಿ. ಇವು ಎದಕ್ಕೆ ನಾ ಥೀಮ್ ಹೇಳಿ ಗೊತ್ತಾ, ನಾಳೆ ಏನು ಕೇಳಿರ್ತಾರಂದ್ರೆ ಪಂಚಾಯತ್ ಇನ್ಸ್ಟಿಟ್ಯೂಟ್ ಏನು ಬಂದೈತಲ್ಲ 93ರಿಂದ ಅಲ್ಲಿದಿಂದ ಅವಾರ್ಡ್ ಕೊಟ್ರೆ ಎಷ್ಟು ಕೆಟಗಿರಿ ಒಳಗೆ ಕೊಡ್ತಾರಂದ್ರೆ 9 ಕೆಟಗಿರಿ ಒಳಗೆ ಕೊಡ್ತಾರೆ. ನಾಳೆ ಏನು ಕೇಳಿರ್ತಾರೆ ಇವು 6 ಪಂಚಾಯತ್ ಬಿಟ್ಟ, ಇವು ಏನೀಗ 6 ಥೀಮ್ ಹೇಳಿನಲ್ಲ 6 ಡಿಫ್ರೆಂಟ್ ಥೀಮ್, ಅದನ್ನು ಬಿಟ್ಟು 3 ಥೀಮ್ ಒಳಗೆ ನಮಗೆ ಸಿಗಲ್ಲ. ಟೋಟಲ್ ಎಷ್ಟು ಕೆಟಗಿರಿ ಯೂಸ್ ಮಾಡಿರ್ತಾರೆ ಅಂದ್ರೆ 9 ರೀ. ಈ 9 ಥೀಮ್ಗಳು ಏನಿರ್ತಲ್ಲ ಆ ಥೀಮ್ ಒಳಗೆ ಎಷ್ಟು ವರ್ಷ ಕೊಡಲಿ, ಈಗ ಹಳಿವು ಏನು ಪಂಚಾಯತ್ ಅವಾರ್ಡ್ ಅದಾವಲ್ಲ ಎಲ್ಲ ತೆಗೆದ್ರು ಇವತ್ತು ಥೀಮ್ ಒಳಗೆ ಇರ್ಬೇಕು. ಇವು ಯಾವ 3 ಥೀಮ್ ಒಳಗೆ ನಮಗೆ ಸಿಕ್ಕಿಲ್ಲ ಅಂತೇಳಿ ಈಗ ಒಂದೇದು ಯಾವ್ಯಾವ ಥೀಮ್ ಒಳಗೆ ಸಿಕ್ಕಿಲ್ಲ ಅಂತ ಈಗ ಇವು ಅಂತರೂ ನೆನಪಿರ್ತಾವಲ್ಲ 6 ಥೀಮ್ ಅಂತರೂ ನೆನಪದಾವೆ. ಇನ್ನು 3 ಯಾವ್ಯಾವ ಅಂದ್ರೆ ಒಂದೇದ ವುಮೆನ್ ಫ್ರೆಂಡ್ಲಿ ಪಂಚಾಯತ್ ಅಂತ ಬರ್ತದೆ. ಅದ್ರ ಕೆಟಗಿರಿ ಒಳಗೆ ನಮ್ಮ ಕರ್ನಾಟಕದಾಗ ಯಾವ ಪಂಚಾಯತ್ ಇಲ್ಲ, ಯಾವುದಂದ್ರೆ ವುಮೆನ್ ಫ್ರೆಂಡ್ಲಿ ಪಂಚಾಯತ್. ಇನ್ನೊಂದು ಯಾವುದಂದ್ರೆ ಪಂಚಾಯತ್ ವಿತ್ ಗುಡ್ ಗವರ್ನೆನ್ಸ್ ಅಂತ ಬರ್ತದೆ, ಇದ್ರೊಳಗೂ ಯಾವುದೂ ಇಲ್ಲ. ಇನ್ನೊಂದು ಯಾವ್ದು ಬಿಟ್ಟು ಕ್ಲೀನ್ ಆ್ಯಂಡ್ ಗ್ರೀನ್ ಪಂಚಾಯತ್ ಅಂತ ಬರ್ತದೆ, ಇದ್ರೊಳಗೂ ಯಾವುದೂ ಇಲ್ಲ. ಇವು 3 ಕೆಟಗಿರಿ ಯಾವ್ಯಾವ ಹೇಳ್ರಿ. ವುಮೆನ್ ಫ್ರೆಂಡ್ಲಿ ಯಾವುದೂ ಇಲ್ಲ ಅಂದ್ರೆ ಮಹಿಳಾ ಸ್ನೇಹಿ, ಈ ಮಕ್ಕಳ ಸ್ನೇಹಿತ ಮಹಿಳಾ ಸ್ನೇಹಿ ಪಂಚಾಯತ ನಮ್ಮ ಕರ್ನಾಟಕದಾಗ ಯಾವುದಕ್ಕೂ ಅವಾರ್ಡ್ ಸಿಕ್ಕಿಲ್ಲ. ಮಕ್ಕಳ ಸ್ನೇಹಿ ಅಂತೂ ಐತಿ ಕರ್ನಾಟಕದಾಗ, ಮಹಿಳಾ ಸ್ನೇಹಿ ಯಾವುದೂ ಇಲ್ಲ. ಇನ್ನೊಂದು ಗುಡ್ ಗವರ್ನೆನ್ಸ್ ಅಂದ್ರೆ ಉತ್ತಮ ಆಡಳಿತ ಪಂಚಾಯತ್ ಅಂತ ಯಾವ್ದನ್ನೂ ಡಿಕ್ಲೇರ್ ಮಾಡಿಲ್ಲ. ಇನ್ನೊಂದು ಕ್ಲೀನ್ ಆ್ಯಂಡ್ ಗ್ರೀನ್ ಅಂತ, ಯಾವುದು ಪಂಚಾಯತಿ ಅತಿ ಇದನ್ನೇ ಅಂತಾರೆ ಸ್ವಚ್ಛತೆ ಮತ್ತು ಗ್ರೀನ್ ಆಗಿ ಇಲ್ಲ ಅಂತಂದಂಗೆ. ಇವು 3 ಕೆಟಗಿರಿ ಒಳಗಿಲ್ಲ. ಈಗ ನಾಳೆ ಏನು ಕೇಳಿರ್ತಾರೆ ಅಂದರೆ ಈ ದೀನ್ ದಯಾಳ್ ಉಪಾಧ್ಯಾಯ ಸತತ ವಿಕಾಸ್ ಪುರಸ್ಕಾರ ಐತೈತಲ್ಲ ಎಷ್ಟು ಕೆಟಗಿರಿ ಒಳಗತ್ತ ಎಷ್ಟು ಥೀಮ್ ಒಳಗೆ ಕೊಡ್ತಾರಂದ್ರೆ ರೀ 9 ಥೀಮ್ ಒಳಗೆ. ನಮ್ಮ 6 ಥೀಮ್ ಅಂತೂ ನೆನಪಿರ್ತಾವೆ, 6 ಥೀಮ್ ಒಳಗೆ ಸಿಕ್ಕಾವ. ಅದನ್ನು ಬಿಟ್ಟು ಹೊಸ ಥೀಮ್ ಏನದಲ್ಲ ಅದ್ರೊಳಗೆ ಸಿಕ್ಕಿಲ್ಲ. ಯಾವ್ದು 3 ಥೀಮ್ ಒಳಗೆ ಸಿಕ್ಕಿಲ್ಲ, ಯಾವ 3 ಥೀಮ್ ಒಳಗೆ ಸಿಕ್ಕಿಲ್ಲ. ವುಮೆನ್ ಫ್ರೆಂಡ್ಲಿ ಮಹಿಳಾ ಸ್ನೇಹಿ ಸಿಕ್ಕಿಲ್ಲ. ನೆಕ್ಸ್ಟ್ ಇನ್ನೊಂದು ಗುಡ್ ಗವರ್ನೆನ್ಸ್ದಾಗ ಸಿಕ್ಕಿಲ್ಲ. ಇನ್ನೊಂದು ಕ್ಲೀನ್ ಆ್ಯಂಡ್ ಗ್ರೀನ್ದಾಗ ಸಿಕ್ಕಿಲ್ಲ. ಈಗ ಲಾಸ್ಟ್ ಇನ್ನೊಮ್ಮೆ ಹೇಳ್ತೀರಿ 6 ಪಂಚಾಯತ್ಗಳು. ಒಂದೇದು ಗೋಲ್ಡ್ದಾಗ ಯಾವ್ದ ಮುದ್ರಾಡಿ, ಯಾವ ಸೆಕ್ಟರ್ ಒಳಗೆ ಎಸ್ ಬಡತನ ಮುಕ್ತ. ಒಂದೇದ ಮುದ್ರಾಡಿ ಗೋಲ್ಡ್ ಒಳಗೆ ಸಿಲ್ವರ್ ಒಳಗೆ 3 ಸಿಗ್ತಾವೆ. ಸಿಲ್ವರ್ ಒಳಗೆ 3 ಆರೋಗ್ಯದಾಗ ಸಿಗ್ತೈತಿ. ಒಂದೇದು ಯಾವ್ದು ಒಂಡ್ಸೆ, ಆರೋಗ್ಯದಾಗ ಒಂಡ್ಸೆ. ನೆಕ್ಸ್ಟ್ ಎರಡನೇದು ಬಂದಾಗ ಹಾಲನಾಯಕನಹಳ್ಳಿ, ಎದಕ್ಕಂದ್ರೆ ಮಕ್ಕಳ ಸ್ನೇಹಿ ಪಂಚಾಯತಿ ಯಾವುದಂದ್ರೆ ಹಾಲನಾಯಕನಹಳ್ಳಿ. ಅದು ಒಂದ ಬೆಂಗಳೂರು ಅರ್ಬನ್ ಅಂತ ನೆನಪಿಟ್ಕೋರಿ, ಉಳುಕಿದ್ದು ಎಲ್ಲ ಉಡುಪಿದಾಗ ಬರ್ತಾವೆ. ಅದಾದಮೇಲೆ ಇನ್ನೊಂದು ಯಾವುದಂದ್ರೆ ನೀರು ಸಮೃದ್ಧಿ ಅಂತ ಬರ್ತದೆ. ಯಾವ್ದು ಮಡಮಕ್ಕಿ ನೀರು ಅಂತ ನೆನಪಿಟ್ಕೋರಿ. ಅವ್ನು ಕೋಡ್ ಮಾಡ್ಕೊಂಬರ್ರಿ, ನಾಳೆ ಆದ್ರೆ ನಡಿತೈತಿ ನೆನಪಿಟ್ಕೊಳಕ್ಕೆ. ಇಲ್ಲಾರ ಹೊಳಮುಳ ರಿವಿಷನ್ ಆದ್ರೆ ನೆನಪಿರ್ತಾವೆ. ಮಡಮಕ್ಕಿ ಅದಕ್ಕಂದ್ರೆ ನೀರು ಸಮೃದ್ಧಿ, ಇವು ಅದು 4. ಅದಾದ್ಮೇಲೆ ನಾಳೆ ಬ್ರೌಂಜ್ದಾಗ ಬರ್ತೈತಿ 2 ಬರ್ತಾವೆ. ಯಾವ ಬ್ರೌಂಜ್ದಾಗ ಯಾವ್ದ್ರಿ ಸಂಡೂರಲ್ಲ ಸಣ್ಣೂರು. ಯಾವ ಸೆಕ್ಟರ್ ಮೂಲ ಸೌಕರ್ಯದಾಗ ಸಣ್ಣೂರು ಬರ್ತೈತೆ. ಅದಾದ್ಮೇಲೆ ಇನ್ನೊಂದು ಅಕ್ಲಾಡಿ ಯಾವ್ದ್ರು ಸಾಮಾಜಿಕ ನ್ಯಾಯ. ಇದು ದೀನ್ ದಯಾಳ್ ಉಪಾಧ್ಯಾಯ ಸತತ ಗ್ರಾಮ ಪಂಚಾಯತ್ ಪುರಸ್ಕಾರ ಒಳಗೆ ಯಾವ 3 ಕೆಟಗಿರಿ ಒಳಗೆ ಕೊಟ್ಟಿಲ್ಲ ನಮ್ಮ ಕರ್ನಾಟಕಕ್ಕೆ. ಮಹಿಳಾ ಸ್ನೇಹಿ ಒಂದು. ನೆಕ್ಸ್ಟ್ ಗುಡ್ ಗವರ್ನೆನ್ಸ್ದಾಗ ಸಿಕ್ಕಿಲ್ಲ. ನೆಕ್ಸ್ಟ್ ಇನ್ನೊಂದು ಕ್ಲೀನ್ ಆ್ಯಂಡ್ ಗ್ರೀನ್ದಾಗ. ಇವು ಹಿಂಗೆ ನೆನಪಿಟ್ಕೋರೆ ಪಂಚಾಯತ್ ರಿಲೇಟೆಡ್ ಬತ್ತತ್ತೇಳಿ ಇದ್ರ ಮೇಲೆ ಹೆಂಗೆ ಬೇಕಾ ಡೆಪ್ನ ಮಾಡ್ಬೋದು. ಇದು ನೆನಪಿಟ್ಕೊಂಡ್ರೆ ಹಾಕ್ಬೋದು. ಯಾಕಂದ್ರೆ ಇನ್ನು ಮುಂದೆ ವರ್ಷದಾಗ ಅವಾರ್ಡ್ ಕೊಟ್ಟರು ಇವ 9 ಕೆಟಗಿರಿ ಇರ್ತಾವೆ. ಹೆಂಗೆ ಈಗ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ 2030 ತನಕ ಇವ 17 ಇರ್ತಾವಲ್ಲ, ಇವ 9 ಇರ್ತಾವೆ. ಅದಕ್ಕೆ 9 ನೆನಪಿಡ್ರಿ ಹೇಳ್ರಿ. ನೋಡಿ ಈಗ ರೀಸೆಂಟಾಗಿ ಕ್ವಶನ್ ಕೇಳಿದ್ ನೋಡ್ರಿ, ಪಂಚಾಯತ್ ಒಳಗೆ ಬಂದಾಗ 3 ಬರ್ತಾವೆ, ಗ್ರಾಮ ಸಭಾ ಮತ್ತು ವಾರ್ಡ್ ಸಭಾ ಮತ್ತು ಇನ್ನೊಂದು ಸಭಾ ಬರ್ತೈತಿ. ಯಾವ್ದು ಹೇಳ್ರಿ? ಜನವಸತಿ ಸಭಾ ಅಥವಾ ಹ್ಯಾಬಿಟೇಷನ್ ಸಭಾ ಅಂತಾರೆ. ಇವ್ರು ನೆನಪಿಟ್ಕೋರೆ ಹ್ಯಾಬಿಟೇಷನ್ ಸಭಾ. ಇದು ನೆನಪಿಟ್ಕೋ. ಹೆಂಗೆ ಹಳಿ ಕಾಲದಾಗ ಸಭಾ ಸಮಿತಿ ವಿಕಾಸ ಅಂತ ಬರ್ತಿದ್ದು ನೆನಪೈತಿ, ಹಿಸ್ಟ್ರಿ ಒಳಗೆ ಬರ್ತೈತಲ್ಲ ಸಭಾ ಸಮಿತಿ ವಿಕಾಸ ಅಂತೇಳಿ. ಸೇಮ್ ಹಂಗೆ ಇಲ್ಲಿ ಏನು ತಂದಿರ್ತಾರಂದ್ರೆ ಒಂದೇದು ಹೆಡ್ ಯಾವ್ದು ಹೇಳ್ರಿ ಇದ್ರೋಗ? ಯಾವ್ದು ಹೈಯೆಸ್ಟ್ ದೊಡ್ಡದು ಯಾವ್ದು ಅಥಾರಿಟಿ? ಗ್ರಾಮ ಸಭಾ. ಅದ್ರ ಕೆಳಗ ವಾರ್ಡ್ ಸಭಾ. ಅದ್ರ ಕೆಳಗ ಯಾವ್ದ ಜನವಸತಿ ಸಭಾ ಅಥವಾ ಹ್ಯಾಬಿಟೇಷನ್ ಸಭಾ ಅಂತ ಕರೀತಾರೆ. ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರೆ ರೀ? ವರ್ಷದಾಗ ಎಷ್ಟು ಸರಿ ಮೀಟಿಂಗ್ ಆಗ್ಬೇಕಿದ? ಇದನ್ನ ಹೆಂಗೆ ನೆನಪಿಟ್ಕೋರಿ ಗೊತ್ತಾ? ಕನ್ಫ್ಯೂಸ್ ಆಗಬೇಡ್ರಿ. ನಮ್ಮಲ್ಲಿ ಹೆಂಗೆ ವಿಧಾನಸಭೆದ ಅಥವಾ ಸಂಸತ್ತಿಂದ ಅಧಿವೇಶನ ವರ್ಷದಾಗ ಎಷ್ಟು ಸರಿ ಕೂಡಬೇಕು? 2 ಸರಿ ಕೂಡ್ಬೇಕತ್ತಾರೆ. ಬಟ್ ನಾವು 3 ಸರಿ ಕೂಡಿಸ್ತಾರಲ್ಲ, ಬಜೆಟ್ ಅಧಿವೇಶನ ಮಾಡ್ತಾರೆ ಅಥವಾ ತುರ್ತು ಪರಿಸ್ಥಿತಿ ಅಧಿವೇಶನ ಹಿಂಗೆ ಕೂಡಿಸ್ತಾರಲ್ಲ. ಇಲ್ಲಿ ಎದುರಾಗೋ ಕನ್ಫ್ಯೂಸ್ ಆಗಬಾರ್ದು, ಪ್ರಾಕ್ಟಿಕಲ್ ಆಗಿ ನೆನಪಿಟ್ಕೋರಿ. ಇವೇನು ವಾರ್ಡ್ ಸಭಾ ಆಗಲಿ ಗ್ರಾಮ ಸಭಾ ಆಗಲಿ ಅಥವಾ ಇನ್ನೊಂದು ಯಾವ್ದು ಬತ್ತಾ ಜನವಸತಿ ಸಭಾ ಐತಲ್ಲ, ಇವು ಏನಂದ್ರೆ ನಮ್ಮಲ್ಲಿ ಆ್ಯಕ್ಟ್ ಪ್ರಕಾರ ಹೆಂಗಿರ್ತೈತೆ ಅಂದ್ರೆ ಅವ್ರು ಏನು ಹೇಳಿರ್ತಾರೆ, ಮಿನಿಮಮ್ ವರ್ಷದಾಗ 2 ಸರಿ ಅಂದಾರ. ನೀವು ಮ್ಯಾಕ್ಸಿಮಮ್ 8 ಸರಿ ಬೇಕಾದ ಕರಿಬೋದು. ನಮ್ಮಲ್ಲಿ ಗ್ರಾಮ ಸಭೆದೊಳಗೆ ಅಥವಾ ನಮ್ಮ ಹಳ್ಳಿಯಾಗ ಎಲ್ಲರ ಬೆಂಕಿ ಎತ್ತಿತ್ತಾಳೆ ಅದಕ್ಕೂ ಒಂದು ಗ್ರಾಮ ಸಭಾ ಕೂಡಿಸಿ ನಾವು ಮೀಟಿಂಗ್ ಮಾಡ್ಬೋದು, 1 ತಿಂಗಳಿಗೆ ಮಾಡ್ಬೋದು. ಬಟ್ ಮಿನಿಮಮ್ ಎಷ್ಟಂದ್ರೆ 2 ಸರಿ, ವರ್ಷದಾಗ 2 ಸರಿ ಕಂಪಲ್ಸರಿ ಆಗ್ಬೇಕು. ನಮ್ಮಲ್ಲಿಗೆ ಹೆಂಗೆ ಸಂಸತ್ತದ ಐತಲ್ಲ ಕಂಪಲ್ಸರಿ ಬ್ಯಾಸ್ಗಿದ ಅಧಿವೇಶನ ಚಳಿಗಾಲ ಅಧಿವೇಶನ ಆಗ್ಬೇಕು. ಅದಾದ್ಮೇಲೆ ಬಜೆಟ್ ದರ ಮಾಡಲಿ ಅಥವಾ ಏನಾರ ತುರ್ತು ಪರಿಸ್ಥಿತಿ ಮಹಿಳಾ ಅಧಿನಿಯಮ ಸಲ್ಬಂಧ ಒಂದು ಅಧಿವೇಶನ ಕರೆದು ಹಿಂಗೆ ಕರಿಬೋದು. ಮಿನಿಮಮ್ ಅನ್ನೋದು ಅಷ್ಟೇ ನೆನಪಿಟ್ಕೋರಿ. ಮಿನಿಮಮ್ ವರ್ಷದಾಗ 8 ಸರಿ ಕರಿಬೇಕಂದ್ರೆ ಇವು 3 ತುರ್ದು ನೆನಪಿಟ್ಕೋರಿ. ಗ್ರಾಮ ಸಭಾದ ಯಾರು ಇರ್ತಾರೆ? ಪ್ರಿಸೈಡಿಂಗ್ ಆಫೀಸರ್. ನಮ್ಮಲ್ಲಿ ಹೆಂಗೀಗ ಲೋಕಸಭೆದ ಎಲ್ಲರ ಸಂಸತ್ ಕರೆದಿರ್ತೀನಿ, ಅದ್ರ ಪ್ರಿಸೈಡಿಂಗ್ ಆಫೀಸರ್ ಯಾರಾಗಿರ್ತಾರ? ಸ್ಪೀಕರ್ ಆಗಿರ್ತಾರೆ. ಸೇಮ್ ಹೆಂಗೆ ಲೋಕಸಭಾ ಸ್ಪೀಕರ್ ಆಗಿರ್ತಾರಲ್ಲ, ಇಲ್ಲಿ ಗ್ರಾಮ ಸಭಾನು ಏನಂದ್ರೆ ಒಂದು ಅಧಿವೇಶನ ಇದ್ದಂಗೆ. ಆ ಗ್ರಾಮ ಸಭಾದ ಯಾರು ಇರ್ತಾರೆ? ಪ್ರಿಸೈಡಿಂಗ್ ಆಫೀಸರ್. ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರು ಮಾಡಿರ್ತಾರಲ್ಲ, ಚೇರ್ಮನ್ ಅಥವಾ ಸರ್ಪಂಚ್ ಅಂತ ಕರಿತೀವಿ, ಅವ್ರು ಇರ್ತಾರೆ. ವಾರ್ಡ್ ಸಭಾದ ಬಂದ್ರೆ
ಆ ವಾರ್ಡ್ದಿಂದ ಏನು ನಾಮಿನೇಟ್ ಆಗಿದ್ದು ಮೆಂಬರ್ ಇರ್ತಾರೆ ಇವು ಹೆಂಗೆ ನೆನಪಿಟ್ಕೋರಿ ಅಂದ್ರೆ ಈಗ ನೋಡ್ರಿ ಯಾರ ಮನ್ಯಾಗ ಹೆಣ್ಣು ನೋಡ್ರಿ ಅಂತೇಳಿ ಮ್ಯಾಲಿನ ಮೇಲೆ ಎಲ್ಲರ ಡಿಕ್ಲೇರ್ ಮಾಡ್ರೆ ಅದು ನಮಗೆ ಅನಿಸ್ತೈತೇನೆ ಮದುವೆ ಆಗೋ ಹುಡುಗನ್ ಬಿಟ್ಟು ಹಂಗೆ ಮಾಡಕ್ಕೆ ಬರ್ತೈತೇನೆ ಅದ್ರ ಸಲುವಾಗಿ ಇಲ್ಲಿ ಏನಂದ್ರೆ ಜನವಸತಿ ತನ ಹೋಗಿರ್ತದೆ ಈ ಸಭಾ ಹಿಂಗೈತೆ ನೆನಪಿಟ್ಕೋರಿ ಒಂದೇದು ಬರೀ ಗ್ರಾಮ ಸಭಾ ಇಡ್ಬೋದಿತ್ತು ಅವ್ರ ಪಂಚಾಯತಿ ಒಳಗೆ ಒಂದೇದು ಗ್ರಾಮ ಸಭಾ ಅಷ್ಟೇ ಇದ್ರೆ ಹೆಂಗೆ ಆಕತ್ತಂದ್ರೆ ಮನ್ಯಾಗ ಅವು ಅಪ್ಪ ಹೆಣ್ಣು ನೋಡಿ ಫಿಕ್ಸ್ ಮಾಡಿ ಬಂದಂಗೆ ಆಗ್ಬಿಡ್ತೈತಿ ಹುಡುಗನ ಕೇಳಿರಂಗಿಲ್ಲ ಡೈರೆಕ್ಟ್ ಮದುವೆಗೆ ಕರ್ಕೊಂಡು ಹೋಗೋದಂಗೆ ಆಕತ್ತಲ್ಲ ಸೇಮ್ ಅದಕ್ಕೆ ಏನು ಮಾಡ್ತದೆ ಜನವಸತಿ ಸಭಾದಾಗ ಜನರಿಗೆ ಏನು ಬೇಕಾಗಿರ್ತೈತೆ ಅಂತ ಹೇಳ್ತಾರೆ ಅದಕ್ಕೆ 3 ಸಭಾತ್ ಮಾಡ್ಯಾರ ನಮ್ಮಲ್ಲಿ ಒಂದೇದು ಗ್ರಾಮ ಸಭಾ ಎರಡನೇದ ವಾರ್ಡ್ ಸಭಾ ಮೂರನೇದ ಜನವಸತಿ ಸಭಾ ಅಂದ್ರೆ ಮದುವೆ ಲಾಸ್ಟ್ ಒಪ್ಪಿಗೆ ಕೊಡೋರು ಯಾರು ಹುಡುಗಿರ್ತಾರ ಅವ್ರ ಹೆಂಗಿರ್ತಾರಲ್ಲ ಜನವಸತಿ ಸಭಾದಾಗ ಯಾರು ಇರ್ತಾರಲ್ಲ ಆ ಜನವಸತಿದಿಂದ ಅಥವಾ ಆ ಏರಿಯಾದಿಂದ ಯಾರು ಮೆಂಬರ್ ಇರ್ತಾರಲ್ಲ ಅವ್ರು ಅದರದ್ದು ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ ಈಗ ವಾರ್ಡ್ ಹತ್ತು ಬರ್ತೇಳಿ ಅದಕ್ಕಿಂತ ದೊಡ್ಡದಿರ್ತದೆ ಆ ವಾರ್ಡ್ದಾಗ ಯಾರು ಹೆಡ್ ಇರ್ತಾರಲ್ಲ ಅವ್ರು ಮೆಂಬರ್ ಇರ್ತಾರೆ ಈ ಗ್ರಾಮ ಸಭಾ ಬಂದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ತಾನೆ ಏನು ಕನ್ಫ್ಯೂಸ್ ಇಲ್ಲಲ್ಲ ನೆನಪಿರ್ತೈತಿ ಮತ್ತು ಎಲ್ಲೇ ಹೇಳಿಕೆದೊಳಗೆ ಏನೋ ಡಿಫ್ರೆನ್ಸ್ ಮಾಡ್ರಿ ಇದನ್ನ ನೆನಪಿಟ್ಕೋರಿ ನೆನಪಿರ್ತೈತಲ್ಲ ಗ್ರಾಮ ಪಂಚಾಯತಿದು ಅವಾರ್ಡ್ಸು ಹೇಳಿನಿ ಏನಾತ ಜಗ್ ಹೇಳ ಕೆ ಇದ ಸಿ ಬಾಕ್ಸ್ ಆತಲ್ರಿ ಸಿ ಬಾಕ್ಸ್ ಫುಲ್ ಫಾರ್ಮ್ ಹೇಳ್ರಿ ಜಗ್ ಹೇಳಕ್ಕಿನ ಟೈಮ್ ಐತಿ ಇವತ್ತಿನ ಹೇಳತ್ನ ಯಾವ್ದ್ರಿ ಸೆಕ್ಸುವಲ್ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್ ವೆರಿ ಗುಡ್ ನೆಕ್ಸ್ಟ್ ಇದು ಹೇಳ್ರಿ ಇದು ಗ್ರೀನ್ ಫೀಲ್ಡ್ ಹೇಳ್ರಲ್ಲ ಗ್ರೀನ್ ಫೀಲ್ಡ್ ಸಿಪ್ ಯಾರ್ಡ್ ಇಂಡಿಯಾಸ್ ಫಸ್ಟ್ ಮೆಗಾ ಗ್ರೀನ್ ಫೀಲ್ಡ್ ಸಿಪ್ ಯಾರ್ಡ್ ಎಲ್ಲಿ ಮಾಡತ್ತಾರಂದ್ರೆ ತೂತುಕುಡಿ ನೆನಪಿರ್ತೈತಲ್ಲ ಗ್ರೀನ್ ಪೋರ್ಟ ಮತ್ತು ಬ್ಲೂ ಪೋರ್ಟ ಮತ್ತು ಇನ್ನೊಂದು ಯಾವ್ದಂದ್ರೆ ರೆಫ್ಯೂಜಿ ಪೋರ್ಟ್ ಎರಡು ಎಲ್ಲಿ ಬರ್ತಾವು ದಿಗ್ಗಿಪುರ ಗೋಪಾಲ್ಪುರ್ ಬಂದ್ರ ಒಡಿಸ್ಸಾ ದಿಗ್ಗಿಪುರ್ ಬಂದ್ರ ಮಹಾರಾಷ್ಟ್ರ ವೆರಿ ಗುಡ್ ರೀಸೆಂಟ್ ಆಗಿ ಜಿಂಜರ್ ಮಿಷನ್ ತರತಾರ್ರಿ ಯಾವ ಒಂದು ಸ್ಟೇಟ್ನಾಗ ತರ್ತಾರ ಜಿಂಜರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಯಾವ್ದು ಕರೀತಾರ ಹೇಳಿದ್ನಲ್ಲ ಜಿ ನೆನಪಿಟ್ಕೋರಿ ಮಿಜೋರಾಮ್ದ ಜಿಂಜರ್ ಕ್ಯಾಪಿಟಲ್ ಅಂತ ಕರೀತಾರ ಅದಕ್ಕೆ ಏನು ಮಾಡತ್ತಾರ ಅಂದ್ರೆ ಜಿಂಜರ್ ಮಿಷನ್ ಅಂತ ತರತಾರ ಈ ಜಿಂಜರ್ ಚಾ ಕುಡಿಯೋಗೊಮ್ಮೆ ನೆನಪಿಟ್ಕೋ ಜಿಂಜರ್ ಕ್ಯಾಪಿಟಲ್ ಯಾವ್ದತ್ತ ಜಿಂಜರ್ ಶುಂಠಿ ಚಾ ಜಿಂಜರ್ ಎರಡು ಒಂದಲ್ಲ ಬೇರೆ ಹಾಕೊಂಡು ಮತ್ತೆ ನೆಕ್ಸ್ಟ್ ಇದು ಹೇಳ್ರಿ ಎಚ್ ಪಿ ವಿ ವ್ಯಾಕ್ಸಿನ್ ಹತ್ರ ರೀಸೆಂಟಾಗಿ ನ್ಯೂಸ್ನಾಗ ಐತಿ ಇದ್ರ ಮೇಲೆ ಹೇಳಿಕೆ ಟೈಪ್ನಾಗ ಕೇಳ್ಬೋದು ಈ ಎಚ್ ಪಿ ವಿ ವ್ಯಾಕ್ಸಿನ್ ಫುಲ್ ಫಾರ್ಮ್ ಏನತ್ತ ಅಥವಾ ಏನೋ ಬೇಕಾದ್ ಕೇಳ್ಬೋದು ಹೇಳ್ರಿ ಈಗ HP ಏನಾಯ್ತು ಹಾಂ ಜಿಂಜರ್ ಅಂದ್ರೆ ಅದ ಶುಂಠಿ ಮತ್ತೇನು ಏನು ಮರ್ತಂದು ಜಿಂಜರ್ ಕ್ಯಾಪಿಟಲ್ ಅಂದ್ರೆ ಮಿಜೋರಾಮ್ ಅಲ್ಲಿ ಏನು ಮಾಡತ್ತಾರ ಅಂದ್ರೆ ಜಿಂಜರ್ ಮಿಷನ್ ತರತಾರೆ ಎದಕ್ಕಂದ್ರೆ ಜಿಂಜರ್ಗೆ ಅಲ್ಲಿ ಜಿಂಜರ್ ಕ್ಯಾಪಿಟಲ್ ಯಾಕತ್ತೀವಿ ಅಂದ್ರೆ ಅತಿ ಹೈಯೆಸ್ಟ್ ಜಿಂಜರ್ ಬೆಳಿತಾರೆ ಜಿಂಜರ್ ಅಂದ್ರೆ ಶುಂಠಿ ಅಲ್ಲ ಶುಂಠಿ ಚಾ ಹತ್ತೀವಿ ಅಥವಾ ಜಿಂಜರ್ ಚಾ ಕೊಡತ್ತೀವಿ ಅದ ಜಿಂಜರ್ ಕ್ಯಾಪಿಟಲ್ ಯಾವ್ದಂದ್ರೆ ಮಿಜೋರಾಮ್ ರೀ ಅಲ್ಲಿ ಹೈಯೆಸ್ಟ್ ಜಿಂಜರ್ ಬೆಳಿತಾರ ಅದನ್ನ ಏನು ಬೆಳಿತಿರ್ತಾರಲ್ಲ ಅದಕ್ಕೆ ಆದ್ಯತೆ ಕೊಡಬೇಕು ಅಥವಾ ಅಲ್ಲಿ ಏನು ಮಾಡತ್ತಾರ ಅಂದ್ರೆ ಗೌರ್ಮೆಂಟ್ದವ್ರು ಇನಿಷಿಯೇಟಿವ್ ತಂದವ್ರು ಜಿಂಜರ್ ಮಿಷನ್ ಅಂತ ಎಲ್ಲಿ ಅಂದ್ರೆ ಮಿಜೋರಾಮ್ನ ನೆನಪಿರ್ತೈತಲ್ಲ ನಾರ್ತ್ ಈಸ್ಟರ್ನ್ ರಿಸರ್ವ್ದಾಗ ಮಿಜೋರಾಮ್ದಾಗ ಹೈಕೋರ್ಟ್ ಐತಿ ಬತ್ತು ಮ್ಯಾಲೆ ತಲೆ ಮೇಲೆ ತಂದ್ರು ಮಿಜೋರಾಮ್ದಾಗ ಹೈಕೋರ್ಟ್ ಐತಿ ಇಲ್ಲ ನೆನಪಿಟ್ಕೋರು ಹೇಳಿದ್ನೆಲ್ಲ ಕೋಡ್ ಹೇಳಿದ್ನಿ MMT ಯಾವ್ಯಾವ್ರಿ ಮಣಿಪುರ ಮೇಘಾಲಯ ತ್ರಿಪುರಾದಾಗ ಹೈಕೋರ್ಟ್ ಐತಿ ಅದನ್ನ ಬಿಟ್ಟಿದ್ದು ಯಾವ ನಾರ್ತ್ ಈಸ್ಟರ್ನ್ ಬರ್ತಲ್ಲ ಗುವಾಹಟಿ ಹೈಕೋರ್ಟ್ ಅಡ್ಮಿನಿಸ್ಟ್ರೇಷನ್ದಾಗ ಬರ್ತಾವೆ ಇದನ್ನ ಕ್ವಶನ್ ಅದು ಯೂಟ್ಯೂಬ್ನಾಗ ನಮ್ದೊಂದು ಚಾನಲ್ ಐತಿ ಗೊತ್ತಲ್ಲ ಯೂಟ್ಯೂಬ್ ಇಲ್ಲೇ ನೋಡಿ ಸಾಕಾಗೈತೆ ಅಲ್ಲೆಲ್ಲಿ ನೋಡು ಅಂದ್ರೆ ಅದ್ರ ಪೋಸ್ಟ್ ಒಳಗೆ ಕ್ವಶನ್ ಹಾಕಿರ್ತನಲ್ರಿ ಅವು ಎಲ್ಲ ಹಳಿವು ಕೇಳಿದ್ದು ಕ್ವಶನ್ ಹಾಕತ್ನ ಅದ್ರೊಳಗೆ ಏನು ಕ್ವಶನ್ ಅಲ್ಲಿ ಪೋಸ್ಟ್ ಹತ್ತು ಬರ್ತದೆ ವಿಡಿಯೋಸ್ ಬಿಡ್ರಿ ನೋಡೋದು ಬಿಟ್ರೆ ಆದ್ರೆ ಬಟ್ ಪೋಸ್ಟ್ ಹತ್ತಿರ್ತದಲ್ಲ ಅಲ್ಲಿ ಹಳಿವು ಕ್ವಶನ್ ಅಥವಾ NDA SD ಅದ ಮ್ಯಾಲೆ ಏನು RRB ಕ್ವಶನ್ ಆಗಿರ್ತಲ್ಲ ಅವನ್ನ ಹಾಕಿರ್ತನ ಅಲ್ಲಿ ಅದ್ರೊಳಗೆ ಕೇಳಿದ್ದೈತಿ ಇದು ರೀಸೆಂಟಾಗಿ ಏನು ಕೇಳಂದ್ರೆ ಈಗ ಲಕ್ಷದ್ವೀಪ ಯಾವ ಹೈಕೋರ್ಟ್ ವ್ಯಾಪ್ತಿಗೆ ಬರ್ತೈತೆ ಹೇಳ್ರಿ ಕೇರಳ ವ್ಯಾಪ್ತಿಗೆ ಬರ್ತೈತೆ ಪಾಂಡಿಚೇರಿ ಬಂದ್ರೆ ಈಗ ರೀಸೆಂಟಾಗಿ ಎಲೆಕ್ಷನ್ ಆಗೈತೆ ಪಾಂಡಿಚೇರಿ ಯಾವ ಹೈಕೋರ್ಟ್ ವ್ಯಾಪ್ತಿಗೆ ಬರ್ತೈತೆ ಅಂತ ಕೇಳ್ರ ಮದ್ರಾಸ್ ಹೈಕೋರ್ಟ ಕಲ್ಕತ್ತಾ ಹೈಕೋರ್ಟ ಯಾವ್ದ ಪಾಂಡಿಚೇರಿ ಬಂದ್ರೆ ಎಲ್ಲಿ ಬರ್ತೈತಿ ಮದ್ರಾಸ್ ಹೈಕೋರ್ಟ್ ಆಮೇಲೆ ಈಗ ರೀಸೆಂಟಾಗಿ ಅಂಡಮಾನ್ ನಿಕೋಬಾರ್ ಯಾವ ಹೈಕೋರ್ಟ್ ಆಡಳಿತಕ್ಕಂದ್ರೆ ಯಾವ್ದ ಕಲ್ಕತ್ತಾ ಹೈಕೋರ್ಟ್ ಇವು ಕೇಳ್ಯಾರ ಮೊನ್ನೆ ಒಂದು ಯಾವುದೋ NDA ಎಕ್ಸಾಮ್ನಾಗ ಕೇಳಿರ ಅದ್ರ ಪೋಸ್ಟ್ನಾಗ ಇರ್ತಾವ ಅವಾಗ ಕ್ವಶನ್ ಅಟೆಂಪ್ಟ್ ಮಾಡೋದು ಬರ್ರಿ ಇಪ್ ಟೈಮ್ ಸಿಕ್ಕರ ಮತ್ತೆ ಹೇಳನತ್ತಲ್ಲ ನೆನಪಿರ್ತೈತಲ್ಲ ಈಗ ಹೇಳಿ ಯಾವ ಹೇಳ್ರಿ ನಾರ್ತ್ ಈಸ್ಟರ್ನ್ದಾಗ 3 ಸ್ಟೇಟ್ ಒಳಗೆ ಏನೈತಂದ್ರೆ ಹೈಕೋರ್ಟ್ ಐತಿ ಯಾವ ಸ್ಟೇಟ್ ರೀ MMT ಅಂತ ಕೋಡ್ ಮಾಡಿದ್ವಿ ಅಂದ್ರೆ ಮಣಿಪುರ ಮೇಘಾಲಯ ತ್ರಿಪುರ ನೆನಪಿಟ್ಕೋರಿ ಮಣಿಪುರ ಮೇಘಾಲಯ ತ್ರಿಪುರದಾಗ ಹೈಕೋರ್ಟ್ ಐತಿ ಉಳ್ಕಿದ್ದು ಎಲ್ಲ ಏನು ಬರ್ತಾವಲ್ಲ ಈ ನಾಗಾಲ್ಯಾಂಡ್ ಆಗಲಿ ಅರುಣಾಚಲ್ ಪ್ರದೇಶ ಆಗಲಿ ಮಿಜೋರಾಮ್ ಆಗಲಿ ಮತ್ತು ಯಾವ್ದು ಉಳಿತು ಮತ್ತೊಂದು ಯಾವ್ದು ಉಳಿತಾನೆ ಅದರೊಳಗೆ ಎಲ್ಲ ಯಾವ್ದಾರ ಗುವಾಹಟಿ ಅಡ್ಮಿನಿಸ್ಟ್ರೇಷನ್ದಾಗ ಅಥವಾ ಗುವಾಹಟಿ ಹೈಕೋರ್ಟ್ ಅಡ್ಮಿನಿಸ್ಟ್ರೇಷನ್ದಾಗ ಬರ್ತಾವೆ ನೆಕ್ಸ್ಟ್ ಇದು ಯಾವ್ದು ಹೇಳತ್ತಿದ್ವಿ HPV ವ್ಯಾಕ್ಸಿನ್ ಹೇಳತ್ತಿದ್ವಲ್ಲ ಈಗ ಹೇಳ್ರಿ HPV ವ್ಯಾಕ್ಸಿನ್ದು ಫುಲ್ ನಾಳೆ HPV ವ್ಯಾಕ್ಸಿನ್ ಬಗ್ಗೆ ಏನು ಹೇಳಿಕೆ ಕೊಟ್ಟರು ಕನ್ಫ್ಯೂಸ್ ಆಗಬಾರ್ದು ಅದ್ರ ಸಲ್ಮಂದಿ ಹೇಳತ್ನ HPV ವ್ಯಾಕ್ಸಿನ್ ಅಂದರೆ ಏನು ಹೇಳ್ರಿ ಮೊದಲು ನಾಳೆ ಏನು ಕೇಳಿರ್ತಾರೆ ಹೋಲಿ ಪಾಪ ಹಾಂ ಯಾವುದೋ ಹೇಳಿದ್ದಿಲ್ಲ ರಾಜಸ್ಥಾನದಾಗ ಇನಿಷಿಯೇಟಿವ್ ಹೇಳ್ರಿ ಇಂಥದ್ದು ಮಾಡೋದಕ್ಕೆ ಯಾವ್ದ ಆಪ್ರೇಷನ್ ಸಂಸ್ಕಾರ ಇಲ್ಲ ಅವ್ರಿಗೆ ಹಾಂ ದೃಷ್ಟಿ ಇದಕ್ಕನೋ ಯಾವುದಕ್ಕೆ ತಂದು ಯಾವುದಕ್ಕೆ ಹಸ್ತಿಲಿ ದೃಷ್ಟಿ ಅದು ಸೋಷಿಯಲ್ ಮೀಡಿಯಾ ಇದನ್ನು ಮಾಡೋರು ಆಪ್ರೇಷನ್ ಸಂಸ್ಕಾರ ಹಿಂಗೆ ವೀಲಿಂಗ್ ಅದು ಮಾಡ್ತಿರ್ತಾರೆ ಅವ್ರಿಗೆ
ಬಟ್ ಅದನ್ನು ಇದನ್ನು ಮರ್ಜ್ ಮಾಡಿ ಅನ್ನ ಕನ್ಫ್ಯೂಸ್ ಮಾಡೋದು. ಯಾವ್ದಕ್ಕೆ ಬಂದಿದ್ದು? ಎಚ್ ಪಿ ವಿ. ಈಗ ಹೇಳಿ, ಎಚ್ ಪಿ ವಿ ವ್ಯಾಕ್ಸಿನ್ನ ಹೇಳಿಕೆ ಒಳಗೆ ಕೊಟ್ಟಾಗ ಕನ್ಫ್ಯೂಸ್ ಆಗಬಾರ್ದು. ಎಚ್ ಪಿ ವಿ ವ್ಯಾಕ್ಸಿನ್ ಅಂದ್ರೆ ತಲೆಯಾಗಿಟ್ಕೊಂಡು ಅವ್ರು ಎದ್ರ ಸಲ್ಮಂದಿ ಯಾವ ರೋಗದ ಸಲ್ಮಂದಿ ಎಚ್ ಪಿ ವಿ ವ್ಯಾಕ್ಸಿನ್ ಕೊಡ್ತಾರೆ. ಒಂದೇದು ಹೇಳ್ರಿ, ಯಾವ್ದು? ಸರ್ವಿಕಲ್ ಕ್ಯಾನ್ಸರ್ ರಿಲೇಟೆಡ್ ಬರ್ತೈತಲ್ಲ. ಸರ್ವಿಕಲ್ ಕ್ಯಾನ್ಸರ್ ಅಂದ್ರೆ ವುಮೆನ್ ರೀಪ್ರೊಡಕ್ಷನ್ ಸಿಸ್ಟಮ್ ಏನು ಬರ್ತೈತಲ್ಲ ಅದಕ್ಕೆ ಸರ್ವಿಕಲ್ ಅತ್ತೀವಿ. ಜಾಸ್ತಿ ನಮ್ಮಲ್ಲಿ ಮಹಿಳೆಯರಿಗೆ ಕ್ಯಾನ್ಸರ್ಗಳು ಅಟ್ಯಾಕ್ ಆಗೋದ್ರಿ, ಅದರ ಸಲ್ಮಂದ ಎಚ್ ಪಿ ವಿ ವ್ಯಾಕ್ಸಿನ್ ಅಂತ ಬರತ್ತೈತಿ. ಎಚ್ ಪಿ ವಿ ಫುಲ್ ಫಾರ್ಮ್ ಏನು? ಹ್ಯೂಮನ್ ಪ್ಯಾಪಿಲೋನಾ ವೈರಸ್. ಇದು ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಐತೈತಿ. ಇದು ವ್ಯಾಕ್ಸಿನ್ ಐತಿ. ಯಾವ ಕಂಟ್ರಿ ಡೆವಲಪ್ ಮಾಡೈತೆ ಅಂದ್ರೆ ಅಮೇರಿಕಾ ಪ್ಲಸ್ ಕೆನಡಾ ಡೆವಲಪ್ ಮಾಡಿದ ಕಂಟ್ರಿ. ಕೇಳಲಿಕ್ಕೂ ನೆನಪಿಟ್ಕೋರಿ, ನಮ್ಮ ಇಂಡಿಯಾದ ಕೇಳಿರ್ತಾರೆ ನಾಳೆ. ಎಚ್ ಪಿ ವಿ ವ್ಯಾಕ್ಸಿನ್ ರೀಸೆಂಟಾಗಿ ಯಾಕೆ ನ್ಯೂಸ್ನಾಗ ಬಂದೈತೆ ಅಂದ್ರೆ ಕರ್ನಾಟಕ ಅದ್ರೊಳಗೆ ಅತ್ಯುತ್ತಮ ಸಾಧನೆ ಮಾಡೈತಿ. ಎಚ್ ಪಿ ವಿ ವ್ಯಾಕ್ಸಿನ್ ಈಗ ನಮ್ಮಲ್ಲಿ ಕರ್ನಾಟಕದಾಗ 3 ಡಿಸ್ಟಿಕ್ಗಳು ಬರ್ತಾವೆ ಟಾಪ್ ಹೈಯೆಸ್ಟ್ ಎಚ್ ಪಿ ವಿ ವ್ಯಾಕ್ಸಿನ್. ಗೊತ್ತಾತಲ್ಲ ಎಚ್ ಪಿ ವಿ ವ್ಯಾಕ್ಸಿನ್ ಎದಕ್ಕೆ ಕೊಡ್ತಾರಂದ್ರೆ ನಾಳೆ ಎಲ್ಲರ ಮಲೇರಿಯಾ ಕೊಟ್ಟಿರ್ತಾರೆ. ಮಲೇರಿಯಾ, ಕ್ಯಾನ್ಸರ್, ಏಡ್ಸ್ ಯಾವ್ದ್ರ ಸಲ್ಮಂದಿ ಎಚ್ ಪಿ ವಿ ವ್ಯಾಕ್ಸಿನ್ ಇನ್ಸ್ಟಾರ್ಟ್ ಮಾಡ್ತಾರಂದ್ರೆ ಕ್ಯಾನ್ಸರ್. ನೆನಪಿಟ್ಕೊ, ಗರ್ಭಕಂಠ ಕ್ಯಾನ್ಸರ್ ಅಥವಾ ಹೈಯೆಸ್ಟ್ ಮಹಿಳೆಯರಿಗೆ ಕ್ಯಾನ್ಸರ್ ಬರ್ತಿರ್ತೈತಲ್ಲ, ಅದರಿಂದ ಅಫೆಕ್ಟ್ ಆಗೋರು ಯಾರಂದ್ರೆ ಮಹಿಳೆಯರ. ಜಾಸ್ತಿ ಇಂಡಿಯಾದಾಗ ಕ್ಯಾನ್ಸರ್ದಿಂದ ಪೀಡಿತ ಆಗೋರ ಮಹಿಳೆಯರಿಗೆ ಐತಿ ಆ ಕ್ಯಾನ್ಸರ್ ಮತ್ತು ಇದು ನೆನಪಿಟ್ಕೋರಿ, ನಾಳೆ ಎಲ್ಲರ ಕ್ವಶನ್ ಕೇಳಿದಾಗ ನಾಳೆ ಇವ ಹೇಳಿಕೆ ಹಾಕಿರ್ತಾರೆ ಎಚ್ ಪಿ ವಿ ಕ್ಯಾನ್ಸರ್ ಐತಲ್ಲ ಇದು ಪೂರ್ತಿ ಕ್ಯಾನ್ಸರ್ ರೋಗವನ್ನು ನಿರೋಧಿಸ್ಲಕ್ಕ ಅಥವಾ ಕ್ಯಾನ್ಸರ್ ರೋಗವನ್ನು ಹೋಗಲಾಡ್ಸಕ್ಕಂದ್ರೆ ಅಲ್ಲ. ಕ್ಯಾನ್ಸರ್ ಸಲ್ಮಂದ ಇಂಡಿಯಾದಾಗ ಇದುವರೆಗೂ ಅಥವಾ ಒಂದು ವ್ಯಾಕ್ಸಿನ್ ಇಲ್ಲ. ಒಂದು ರಷ್ಯಾ ಡೆವಲಪ್ ಮಾಡಿತ್ತು, ಯಾವ್ದಂದ್ರೆ ಎಂಟ್ರೋಮ್ಯಾಕ್ಸ್ ಅಂತ ಮಾಡೈತಿ. ಅದು WHO ಇನ್ನು ಟ್ರಯಲ್ ಬೇಸಸ್ನಾಗ ಐತಿ. ನೆನಪಿಟ್ಕೋರೆ, ಕ್ಯಾನ್ಸರ್ ರಿಲೇಟೆಡ್ ಯಾವುದು ವ್ಯಾಕ್ಸಿನ್ ಇಲ್ಲಿ. ಇದನ್ನ ಪ್ರಾಕ್ಟಿಕಲ್ ಹೆಂಗೆ ನೆನಪಿಟ್ಕೋದಂದ್ರೆ, ನೀವು ಕೆಮ್ಮಿಗೆ ಹೋಗಿರ್ತೀರಿ, ಕೆಮ್ಮದು ಏನರ ಬತ್ತತ್ತೇಳಿ ಅವರು ವ್ಯಾಕ್ಸಿನ್ ಕೆಮ್ಮು ಎಂಥದ್ದು ಬಂದೈತಿ ಏನಿಲ್ಲ ನೋಡಿ ಕೊಡ್ತಾರೆ. ಒಂದು ಯಾವ್ದಾರ 2 ಗುಳಿಗೆ ಕೊಟ್ಬಿಡ್ತಾರೆ, ಅದ್ರ ಮೇಲೆ ಹಾಕವು. ಅವು ಗುಳಿಗೆ ಹೆಂಗೆ ಇರ್ತಾವೆ ಅಂದ್ರೆ ಸೈಡ್ ಎಫೆಕ್ಟಿವ್ ಇರ್ತಾವೆ. ಈಗ ನೋಡ್ರಿ, ಗಂಟ್ಲು ಬ್ಯಾನ್ ಆಗೈತೆ ಅಂದ್ರೂ ಅಜಿತ್ರೋಮೈಸಿನ ಕೊಡ್ತಾರೆ, ಕೆಮ್ಮು ಬಂದೈತೆ ಅಂದ್ರೂ ಅಜಿತ್ರೋಮೈಸಿನ್ ಕೊಡ್ತಾರೆ. ಅಜಿತ್ರೋಮೈಸಿನ್ ಏನಂದ್ರೆ ಆಂಟಿಬಯೋಟಿಕ್. ನಮ್ಮಲ್ಲಿ ಹೆಂಗದ ಅಂದ್ರೆ ಪ್ರೆಸೆಂಟ ಯಾವ ರೋಗ ಇರ್ತದೆ ಅದಕ್ಕೆ ಕಾಸ್ ಆಗಿದ್ದು ವ್ಯಾಕ್ಸಿನ್ಗಳು ಯಾವಾಗ ಕಂಡುಹಿಡಿತಾರಲ್ಲ ಪರ್ಟಿಕ್ಯುಲರ್ಲಿ ಅದ ರೋಗ. ಈಗ ನಮ್ಮಲ್ಲಿ ಏನು ಮಾಡಿದ್ರೆ ಕೋವಿಡ್ ಬಂದಿತ್ತಲ್ರಿ, ಕೋವಿಡ್ ಬಂದಾಗ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಮಾಡಿರಲ್ಲ. ಪರ್ಟಿಕ್ಯುಲರ್ಲಿ ಕೋವಿಡ್ ವ್ಯಾಕ್ಸಿನ್ ಎದ್ರ ಸಲ್ಮಂದ್ ಮಾಡ್ರಿ ಅಂದ್ರೆ ಕೋವಿಡ್ ಹೆಂಗೆ ಬಂದಿತ್ತು ಅಥವಾ ಹೆಂಗೆ ಬ್ಲಡ್ ಸೆಲ್ಸ್ ಇರ್ತಾವಲ್ಲ ಅದ್ರ ಮೇಲೆ ರಿಸರ್ಚ್ ಮಾಡಿರ್ತಾರೆ. ಈಗ ನಮ್ಮಲ್ಲಿ ಕೆಮ್ಮ ನೆಗಡಿ ಬಂದಾಗ ಅದಕ್ಕೆ ರಿಸರ್ಚ್ ಮಾಡಿ ಒಂದು ವ್ಯಾಕ್ಸಿನ್ ರೆಡಿ ಮಾಡಿಲ್ಲ. ಏನಂದ್ರೆ ಈಗ ನಮ್ಮಲ್ಲಿ ಯಾವ್ದು ಜ್ವರ ಬಂದರೆ ಯಾವುದು ಕೊಡ್ತೀವಿ, ಪ್ಯಾರಾಸಿಟಮಲ್. ಇವೆಲ್ಲ ಜ್ವರ ಬಂದ್ರೂ ಕೊಡ್ತಾರೆ, ಡೋಲೋ 650 ಕೊಡ್ತಾರೆ. ಯಾವ್ದು ಯಾವಾಗ ತಗೋತಾರತ್ತ ಗೊತ್ತಿಲ್ಲ, ಹಿಂಗೆ ಹಾಕಾವಲ್ಲ. ಬಟ್ ಕ್ಯಾನ್ಸರ್ ಸಲ್ಮಂದ್ ಏನೈತಂದ್ರೆ ಹಂಗೆ ಡೆಡಿಕೇಟೆಡ್ ಆಗಿದ್ದು ಎಚ್ ಪಿ ವಿ ವ್ಯಾಕ್ಸಿನ್ ಅಲ್ಲ, ನೆನಪಿಟ್ಕೋರಿ. ಓನ್ಲಿ ಏನಂದ್ರೆ ಇದು ಪ್ರಿಕಾಷನ್ ಅಂತ ಕರೀತಾರೆ. ಕ್ಯಾನ್ಸರ್ ಸಲ್ಮಂದ್ ಒಂದು ಪ್ರಿಕಾಷನ್ ಆಗಿದ್ದು ವ್ಯಾಕ್ಸಿನ್. ಅದರ ಫುಲ್ ಫಾರ್ಮ್ ಏನಂದಿ? ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಅಂತ ಕರೀತಾರೆ. ಓಕೆ, ಇದು ಏನಂದ್ರೆ ಓನ್ಲಿ ಕ್ಯಾನ್ಸರ್ಗೆ ಅಷ್ಟೇ ಐತಿ, ಬಟ್ ಪೂರ್ತಿ ಕ್ಯಾನ್ಸರ್ಗೆ ಅಲ್ಲ. ಸರ್ವಿಕಲ್ ಕ್ಯಾನ್ಸರ್ಗೆ ಇದು ಎಫೆಕ್ಟ್ ಆಗ್ಬೇಕಂತ ಕೊಡತ್ತಾರ. ನಮ್ಮ ಕರ್ನಾಟಕದಾಗ ಹೈಯೆಸ್ಟ್ ತೊಗೊಂಡಾರತ್ರಿ ಮಹಿಳೆಯರು. ಯಾವ ಒಂದು 3 ಟಾಪ್ ಡಿಸ್ಟಿಕ್ ಹೇಳ್ರಿ ಇದ್ರೊಳಗೆ ಕಾಂಟ್ರಿಬ್ಯೂಟ್ ಮಾಡಿದ್ದು ಹೈಯೆಸ್ಟ್. ಇದು ಏನು ಯೋಜನೆ ಇತ್ತಂದ್ರೆ ನಮ್ಮಲ್ಲಿ ಕ್ಯಾನ್ಸರ್ನ ತಡೆಗಟ್ಟಬೇಕಂತ ಸೆಂಟ್ರಲ್ ಗೌರ್ಮೆಂಟ್ದವ್ರು ಒಂದು ಸ್ಕೀಮ್ ತಂದಿದ್ರಿ. ಏನಂದ್ರೆ ನಮ್ಮಲ್ಲಿ ಈಗ ಆರೋಗ್ಯ ಭಾಗ್ಯ ಯೋಜನೆ ಅದಾವಲ್ರಿ, ಅದರ ಅಂಡರ ಎಲ್ಲ ಪ್ರೈಮರಿ ಹೆಲ್ತ್ ಸೆಕ್ಟರ್ಗಳು ಅತ್ತೀವಿ. ಏನಂದ್ರೆ ಹಳ್ಳಿ ಕಡೆ ಇರ್ತಾವಲ್ಲ ಸಣ್ಣ ದವಾಖಾನಿಗೆ ಏನತ್ತೀವ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಕರಿತೀವಲ್ಲ, ಆ ಆರೋಗ್ಯ ಕೇಂದ್ರ ಒಳಗೆ ಫ್ರೀ ಒಳಗೆ ವ್ಯಾಕ್ಸಿನ್ ಕೊಡತ್ತೀರಿ. ಇವು 3 ಡಿಸ್ಟಿಕ್ಗಳು ಹೇಳ್ತು ನೆನಪಿಟ್ಕೋರು. 1ನೇದ ಕಲಬುರಗಿ, 2ನೇದ ಯಾದಗಿರಿ, 3ನೇದ 2 ಕಲ್ಯಾಣ ಕರ್ನಾಟಕದೂ ಬರ್ತಾವೆ ನೋಡಿ. ನಿಮ್ಮ ಯಾವುದಂದ್ರೆ 1ನೇದು ಯಾವ್ದು ರೀ ಕಲಬುರಗಿ, 2ನೇದ ಯಾದಗಿರಿ, 3ನೇದ ರಾಯಚೂರಲ್ವಾ ಶಿವಮೊಗ್ಗ. ನಿಮ್ದು ಒಟ್ಟು 3 ನಿಮ್ಮನ್ನ ಹೇಳ ಕಲ್ಯಾಣ ಕರ್ನಾಟಕದ್ದು. ಈಗ ಗೊತ್ತಾತಲ್ಲ ಎಚ್ ಪಿ ವಿ ವ್ಯಾಕ್ಸಿನ್ ಮೇಲೆ ಏನಾರು ರಿಲೇಟೆಡ್ ಮಾಡಿ ಹೈಲೈಟ್ ಮಾಡ್ರು ಅಥವಾ KAದಾಗ ಸಣ್ಣ ಕ್ವಶನ್ ಕನ್ಫ್ಯೂಸ್ ಮಾಡ್ತಿರ್ತಾರೆ. ಏನಂದ್ರೆ ಎಚ್ ಪಿ ವಿ ವ್ಯಾಕ್ಸಿನ್ ಅಂತ ಕೊಟ್ಟಾರಲ್ಲ ಕ್ಯಾನ್ಸರ್ಗೆ ಅಂತ ನೆನಪಿರ್ತದೆ. ಇದು ಪೂರ್ತಿ ಕ್ಯಾನ್ಸರ್ನ ಕ್ಯೂರ್ ಮಾಡೋಕ್ಕಂದ್ರೆ ಅಲ್ಲ. ಬೇರೆ ಬ್ರಿಸ್ಟ್ ಕ್ಯಾನ್ಸರ್ ಅಥವಾ ಗಂಟಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ಬರ್ತಾವಲ್ಲ ಅವಕ್ಕೆ ಬೇರೆ ಅದಾವ. ಬಟ್ ಇದು ಗರ್ಭಕಂಠದಕ್ಕೆ ಇದು ಎಚ್ ಪಿ ವಿ ಅಂತ ಬರ್ತದೆ. ಎಚ್ ಪಿ ವಿ ಫುಲ್ ಫಾರ್ಮ್ ಏನ್ರಿ? ಹ್ಯೂಮನ್ ಪ್ಯಾಪಿಲೋನಾ ವೈರಸ್. ಇನ್ನೊಂದು ನಾಳೆ ಏನು ಕೇಳಿರ್ತಾರೆ ಅಂದರೆ ಇಂಡಿಜಿನಿಯಸ್ಲಿ ಒಂದು ಕ್ಯಾನ್ಸರ್ ವ್ಯಾಕ್ಸಿನ್ ಡೆವಲಪ್ ಮಾಡ್ಯಾರ. ಬಟ್ ಎಲ್ಲ ಕ್ಯಾನ್ಸರ್ಗೆಲ್ಲ ಅದು ಸರ್ವಿಕಲ್ ಕ್ಯಾನ್ಸರ್ ಸಲ್ಮಂದ್ ಅದ್ರ ಹೆಸರಿನಾಗ ಐತಿ. ಸಿರಾಮ್ ಇನ್ಸ್ಟಿಟ್ಯೂಟ್ದವ್ರು ಮಾಡ್ತಾರೆ. ಯಾವ್ದು ಹೇಳ್ರಿ? ಸರ್ವಿವ್ಯಾಕ್. ಕರೆಕ್ಟ್, ಸರ್ವಿವ್ಯಾಕ್ ಅಂತ ಕರೀತಾರೆ. ಇದು ನೆನಪಿಟ್ಕೋರಿ, ಇಂಡಿಜಿನಿಯಸ್ಲಿ ಡೆವಲಪ್. ಇದು ಯಾಕಂದ್ರೆ ಸರ್ವಿಕಲ್ ಕ್ಯಾನ್ಸರ್ಗೆ ತೆಗೆ ನೆನಪಿರ್ತಾವಲ್ಲ 2 ಎಚ್ ಪಿ ವಿ ವ್ಯಾಕ್ಸಿನ್ ಮೇಲೆ ಏನಕ್ಕೆ ಕೇಳಿದ್ರು ನೆನಪಿಟ್ಕೋರಿ. ಮತ್ತು ನಾಳೆ ಎಲ್ಲರ ಎಚ್ ಪಿ ವಿ ವ್ಯಾಕ್ಸಿನ್ ಇಷ್ಟ ಹೇಳನತ್ತಲ್ಲ. ಎಚ್ ಪಿ ವಿ ವ್ಯಾಕ್ಸಿನ್ ಎಲ್ಲರ ಪ್ರಾದೇಶಿಕವಾಗಿ ಅಥವಾ ಭಾರತದವ್ರು ಡೆವಲಪ್ ಮಾಡ್ರಂದ್ರೆ ಭಾರತದವ್ರು ಡೆವಲಪ್ ಮಾಡಿದ್ದಲ್ಲ, ಬೇರೆ ಕಂಟ್ರಿದಿಂದ ನಾವು ತಂದು ಏನು ಮಾಡತ್ತೀವಿ ಅಂದ್ರೆ ಫ್ರೀ ಆಗಿ ಕೊಡತ್ತೀವಿ. ಅದರ ಟಾಪ್ 3 ಡಿಸ್ಟಿಕ್ಗಳು ಯಾವ್ಯಾವ ರೀ? ಕಲಬುರಗಿ, ಯಾದಗಿರಿ, ಶಿವಮೊಗ್ಗ. ಇದಾತ ಎಚ್ ಪಿ ವಿ ಫುಲ್ ಫಾರ್ಮ್ ಅಂದ್ರೆ ಹ್ಯೂಮನ್ ಪ್ಯಾಪಿಲೋನಾ ವೈರಸ್. ನಮ್ಮ ಇಂಡಿಯಾದವ್ರು ಡೆವಲಪ್ ಮಾಡಿದ್ದು ಯಾವ್ದಂದ್ರೆ ಸರ್ವಿವ್ಯಾಕ್ಸ್. ನೆನಪಿರ್ತೈತಲ್ಲ ಸರ್ವಿಕಲ್ ಕ್ಯಾನ್ಸರ್. ಅದ ಬಂದಾಗ ನೆನಪಿಟ್ಕೋರಿ. ಸರ್ವಿಕಲ್ ಅಂದ್ರೆ ವುಮೆನ್ ರೀಪ್ರೊಡಕ್ಷನ್ ಸಿಸ್ಟಮ್ ಬರ್ತದೆ, ಅದಕ್ಕೆ ರಿಲೇಟೆಡ್ ಬರ್ತದೆ. ಹಂಗೆ ಬಂದಾಗ ಕರ್ನಾಟಕದಾಗ ರೀಸೆಂಟಾಗಿ ಮಾತೃತ್ವ ರಜೆ ಅಂತ ಘೋಷಣೆ ಮಾಡ್ಯಾರ ಅಂತ ಹೇಳಿದ್ವು. ಎಷ್ಟು ದಿನ? ವರ್ಷದಾಗ 12 ದಿನ ಮಾತೃತ್ವ ಇದನ್ನ ಆಚರಿಸ್ತಾರೆ. ಏನಂತಾರ ಅದಕ್ಕೆ? ಯಾವ್ದು ದಿನ ಅಂತ ಹೇಳಿದ್ವಲ್ಲ? ಮುಟ್ಟಿನ ನೈರ್ಮಲ್ಯ ದಿನ ಅಂತ ಆಚರಿಸ್ತಾರೆ. ಯಾವ ದಿನ? ಕನ್ಫ್ಯೂಸ್ ಆಗಬಾರ್ದು. ಮೇ 28 ಹೇಳಿದ್ವಿ. ಎದಕ್ಕೆ ನೆನಪಿಟ್ಕೊಂಡಿದ್ರಿ ಹೇಳ್ರಿ?
ಹೇಳಿದ್ನೆಲ್ಲ ಮೇ 28 ಎದಕ್ಕೆ ಕೊಟ್ಟಾರತ್ತಂದ್ರೆ ಹೇಳ್ತೀನಿ, ಹೇಳ ಇನ್ನೊಮ್ಮೆ ಹೇಳಬೇಡ. ಮೇ 28 ನೆನಪಿಟ್ಕೋರಿ. ರೀಸೆಂಟಾಗಿ ನಮ್ಮಲ್ಲಿ ಯಾರಿಗೆ ಕೊಡ್ತಾರೆ ಹೇಳ್ರಿ? ಇದು ಮುಟ್ಟಿನದು ಏನು ರಜೆ ಕೊಡ್ತಾರಲ್ಲ, ಇದು ಗೌರ್ಮೆಂಟ ಪ್ರೈವೇಟ ಇಬ್ಬರಿಗೆ ಕೊಡ್ತಾರ ಅಥವಾ ಗೌರ್ಮೆಂಟ್? ಇದು ನೆನಪಿಟ್ಕೋರಿ. ಕರ್ನಾಟಕ ಗೌರ್ಮೆಂಟ ಪಾಸ್ ಮಾಡೈತಂದ್ರೆ ಪೂರ್ತಿ ಕರ್ನಾಟಕದಾಗ ಮಹಿಳೆಯರು ಎಲ್ಲೆಲ್ಲಿ ವರ್ಕ್ ಹಾಕಲ್ಲ, ಇದು ವಿತ್ ಸ್ಯಾಲ್ರಿನೋ ವಿದೌಟ್ ಸ್ಯಾಲ್ರಿನೋ? ವಿತ್ ಸ್ಯಾಲ್ರಿ. ನೆನಪಿಟ್ಕೋರಿ. ವರ್ಷದಾಗ 12 ದಿನ ರಜೆ ಸಿಗ್ತದೆ. ಇದನ್ನು ಮುಟ್ಟಿನ ನೈರ್ಮಲ್ಯ ದಿನ ಘೋಷಣೆ ಮಾಡ್ಯಾರ. ಅದನ್ನ ಡೇಟ್ ನೆನಪಿಟ್ಕೊಳಕ್ ಆಗ್ಲಿಕ್ಕೋ ಹಿಂಗೆ ನೆನಪಿಟ್ಕೋರಿ. ಏನಂದ್ರೆ ಮುಟ್ಟಿನ ನೈರ್ಮಲ್ಯ ದಿನ ಅಂದಾಗ ವುಮೆನ್ ರೀಪ್ರೊಡಕ್ಷನ್ ಸಿಸ್ಟಮ್ ಅಂದಾಗ ಓವರಿ ಹತ್ತಿರ್ತೈತ್ರಿ. ಅದರಿಂದ ಎಗ್ ರಿಲೀಸ್ ಆಗಿ ಗರ್ಭಕಂಠಕ್ಕೆ ಲಾಸ್ಟ್ ಬರ್ಬೇಕಾದ್ರೆ ಎಷ್ಟು ದಿನ ಹತ್ತಿರ್ತೈತೆ ಅಂದ್ರೆ ಅದ 2 ದಿನ ಹತ್ತೈತಿ. 28 ಡೇಸ್ ಹತ್ತೈತಿ. ಒಂದು 28 ಡೇಸ್ ಹಸ್ತಿರ್ತೈತಿ. ನೆನಪಿಟ್ಕೋರಿ. ಒಂದು ಓವರಿ ರಿಲೀಸ್ ಆಗಿ ಅದ ಬಂದು ಗರ್ಭಕಂಠ ಕ್ಯಾನ್ಸರ್ ಅಥವಾ ಏನು ಇದನ್ನ ಹತ್ತಿವಲ್ಲ ಯುಟೇರಸ್ ಅಂತೇಳಿ ಅಲ್ಲಿ ಆ ತತ್ತಿ ಬಂದು ಅಂದ್ರೆ ಈ ಸ್ಪರ್ಮ್ ಕೊಲೈಡ್ ಆಗ್ಬೇಕಾರೆ ಅದು ಎಗ್ ಬರ್ಬೇಕಲ್ಲ, ಆ ಎಗ್ ರಿಲೀಸ್ ಆಗಿ ಬರೋ ಸೈಕಲ್ ಎಷ್ಟು ದಿನ ಅಂದ್ರೆ 28 ಡೇಸ್ ಇರ್ತೈತಿ ರೀ. ಆ 28 ದಿನ ಆದ್ಮೇಲೆ ಏನಾಕತ್ತೆ ಅಂದ್ರೆ ಅದಕ್ಕೆ ಎಲ್ಲರ ಸ್ಪರ್ಮ್ ಕೊಲೈಡ್ ಆಗಲಿಲ್ಲ ಅಥವಾ ಅದು ಫರ್ಟೈಲ್ ಆಗಲಿಲ್ಲ ಅಂತೇಳಿ ಅದು ಏನಾಕತ್ತೆ ಅಂದ್ರೆ ಮುಟ್ಟಿ ಆಕತ್ತೆ ಅಂತ ಹೇಳ್ತಾರಲ್ಲ. ಮುಟ್ಟಾದಾಗ ಏನಾಕತ್ತೆ ಅಂದ್ರೆ ಪೂರ್ತಿ ಎಗ್ ಒಡೆದಿದ್ದು ಅದ್ರದ್ದು ಪೂರ್ತಿ ಕ್ಲಿಯರ್ ಆಗ್ಬೇಕಂದ್ರೆ ಎವರೇಜ್ ಎಷ್ಟು ದಿನ ಬೇಕಂದ್ರೆ 5 ದಿನ ಬೇಕ್ರಿ. ಅದ 5 ದಿನ ಹೆಂಗೆ ಕಂಪೇರ್ ಮಾಡ್ಯಾರಂದ್ರೆ ಈಗ 28 ತಿಂಗಳು ಬರಂಗಿಲ್ಲ, ಕರೆಕ್ಟ್ ಅಲ್ಲ? 5 ಇದ್ದಿದ್ದೇನ ತಿಂಗಳತ್ ಕನ್ಸಿಡರ್ ಮಾಡ್ತಾರೆ. ಈಗ ಹೇಳ್ರಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 5ನೇ ತಿಂಗಳ. ಇನ್ನು ಅದತ್ತ ಎಗ್ ರಿಲೀಸ್ ಆಗಿ ಬರ್ಬೇಕಾರೆ ಎಷ್ಟು ದಿನ? 28 ದಿನ. ಮೇ 28 ಆತಲ್ಲ, ನೆನಪಿರ್ತೈತಲ್ಲ. ಮುಟ್ಟಿನ ನೈರ್ಮಲ್ಯ ದಿನ ಯಾವಾಗ ಆಚರಿಸ್ತಾರಂದ್ರೆ ಮೇ 28. ಅದು ನೆನಪಿರ್ಲಿಕ್ಕೂ 5, 28 ನೆನಪಿಟ್ರು ಗೊತ್ತಾಕತ್ತೆ ಅದ್ರ ಮೇಲೆ. ನೆಕ್ಸ್ಟ್ ನಾಳೆ ಸಾಕಲ್ಲ ಮತ್ತೆ